ರೆಕಾರ್ಡಿಂಗ್ ಚಾಲು ಆಗೈತೆ ನೋಡ್ರಿ. ಓಕೆ ವೀರಾಕ್ಷಿ ಮೇಡಮ್. ಹಾ ಸರ್, ಸ್ಟಾರ್ಟ್ ಮಾಡಿ ಸರ್. ಹಾ ಮೇಡಮ್, ಸ್ಟಾರ್ಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕಿ ಇಲ್ಲದ ತೃಷಕ್ಕೆ ಅಗ್ಗಮಣಿಯ ನೆರೆದಡೆ ಅಂದೆಂದಿಗೆ ಬೆಳೆದು ಫಲವಪ್ಪುದಯ್ಯ. ಅರಿವಿಲ್ಲದವರಿಗೆ ಆಚಾರವಿದ್ದಡೆ ಅರಕೆಗೆಟ್ಟು ಸುಖವೆಂದಪ್ಪುದಯ್ಯ. ಹೊರೆದ ಪರಿಮಳ ಸ್ಥಿರವಾಗಬಲ್ಲುದೇ ಎನ್ನ ದೇವ ಚನ್ನಮಲ್ಲಿಕಾರ್ಜುನನ ಅರಿಯದವರಿಗೆ ಆಚಾರವಿಲ್ಲ ಕಾಣಿರಣ್ಣ ಎಂಬ ಅಕ್ಕಮಹಾದೇವಿಯವರ ವಚನವನ್ನ ನೆನೆಯುತ್ತಾ ಬಸವಾದಿ ಶರಣ ಪ್ರಮಥರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಇಂದಿನ 349ನೇ ವಿಶೇಷ ಉಪನ್ಯಾಸ ಮಾಲಿಕೆಯ ಗೂಗಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರಾದ ಶಶಿಕಾಂತ್ ಪಟ್ಟಣ ಗುರುಗಳಿಂದ ಹಿಡಿದು ಪ್ರತಿಯೊಬ್ಬ ಹಿರಿಯ ಶರಣ ಬಂಧುಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನ ಆರಂಭಿಸುತ್ತಿದ್ದೇನೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಮೊದಲಿಗೆ ವಚನ ಪ್ರಾರ್ಥನೆಯನ್ನ ಶರಣೆ ತ್ರಿವೇಣಿ ವಾರದವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂಬಲ್ಲಿ ಉಂಡುವಲ್ಲಿ ಕ್ರಿಯೆಯಳೆಯತೆಂಬರು, ಓಂಬಲ್ಲಿ ಉಡುವಲ್ಲಿ ಕ್ರಿಯೆಯಳೆಯತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನ್ನರಸುವರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನ್ನರಸುವರು, ಒಂಬಲ್ಲಿ ಉಡುವಲ್ಲಿ ಕ್ರಿಯೆಯಳೆಯತೆಂಬರು, ಒಂಬಲ್ಲಿ ಉಡುವಲ್ಲಿ ಕ್ರಿಯೆಯಳೆಯತೆಂಬರು. ಎಂತಯ್ಯವರ ಭಕ್ತರಂತೆಂಬೆ, ಎಂತಯ್ಯವರ ಭಕ್ತರಂತೆಂಬೆ, ಎಂತಯ್ಯವರ ಯುಕ್ತರೆಂತೆಂಬೆ, ಎಂತಯ್ಯವರ ಯುಕ್ತರೆಂತೆಂಬೆ, ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಕೇಳಯ್ಯ, ಕೂಡಲ ಸಂಗಮ ದೇವಯ್ಯ ಕೇಳಯ್ಯ. ಹೊಲದಿ ಶುದ್ಧ ನೀರ ಮಿಂದ ತಾಯಿತಯ್ಯ, ಹೊಲದಿ ಶುದ್ಧ ನೀರ ಮಿಂದಂತಾಯಿತಯ್ಯ, ಮಿಂದಂತಾಯಿತಯ್ಯ, ಮಿಂದಂತಾಯಿತಯ್ಯ. ಒಂಬಲ್ಲಿ ಉಡುವಲ್ಲಿ ಕ್ರಿಯೆಯಳೆಯತೆಂಬರು, ಒಂಬಲ್ಲಿ ಉಡುವಲ್ಲಿ, ಒಂಬಲ್ಲಿ ಉಡುವಲ್ಲಿ ಕ್ರಿಯೆಯಳೆಯತೆಂಬರು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮೇಡಮ್. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಶರಣು ಶರಣಾರ್ಥಿಗಳು. ಇಂದು 349ನೇ ವಿಶೇಷ ಉಪನ್ಯಾಸ ಮಾಲಿಕೆ ಜನವರಿ 30 ಮಹಾತ್ಮ ಗಾಂಧೀಜಿಯವರ ಹುತಾತ್ಮರಾದಂತಹ ದಿನವನ್ನ ಶೋಕ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತಕ್ಕಂಥ ಒಂದು ದಿನದ ಅಂಗವಾಗಿ ಇಂದಿನ ವಿಶೇಷ ಉಪನ್ಯಾಸ ಮಾಲಿಕೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಉಪನ್ಯಾಸ ಮಾಲಿಕೆಯ ಉಪನ್ಯಾಸನ ನಡೆಸಿಕೊಡಲಿರತಕ್ಕಂಥ ಮಾನ್ಯ ಮಹದೇವಪ್ಪನವರ ಪರಿಚಯ, ಪ್ರಾಸ್ತಾವಿಕ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನ ಶರಣೆ ಗೌರಮ್ಮ ನಾಶಿ ಅವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ವರಕವಿ ದ.ರಾ. ಬೇಂದ್ರೆಯವರ ಹುಟ್ಟುಹಬ್ಬದ ಶುಭಾಶಯದೊಂದಿಗೆ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ. ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ, ಕೂಡಲ ಸಂಗಮ ದೇವ. ಇಂತಪ್ಪ ಸತ್ಯ ಶರಣರನ್ನ, ಸತ್ಯಕ್ಕಾಗಿ ಬಲಿಯಾದವರನ್ನ ಸ್ಮರಿಸುತ್ತಾ, ಸತ್ಯವನ್ನೇ ಕೂರಲಗವನ್ನಾಗಿ ತಳೆದು ಆ ದೇವನನ್ನೇ ಗೆದ್ದ ಬಸವಾದಿ ಶರಣರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ, ಇಂದು ಆ ಸತ್ಯವನ್ನೇ ತನ್ನ ಉಸಿರನ್ನಾಗಿಸಿಕೊಂಡು ಬದುಕನ್ನೇ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹಾಗೂ ದೀನ ದಲಿತರ ಏಳಿಗೆಗಾಗಿ ಸಮರ್ಪಿಸಿ ಅಹರ್ನಿಶ ದುಡಿದ ಆ ಸತ್ಯ ಸಂತನನ್ನು ಕೊಂದವರಾರು ಎನ್ನುವ ವಿಷಯ ಕುರಿತು ನಮ್ಮೊಡನೆ ಹಂಚಿಕೊಳ್ಳಲು ಉಪನ್ಯಾಸಕರಾಗಿ ನಮ್ಮ ವೇದಿಕೆಗೆ ಆಗಮಿಸಿದ ನಮ್ಮದೇ ವೇದಿಕೆಯ ಹಿರಿಯ ಅನುಭಾವಿ ಸದಸ್ಯರಾದಂತಹ ಶರಣರಾದ ಕೆ.ಬಿ. ಮಹದೇವಪ್ಪ ಅವರನ್ನು ವೇದಿಕೆಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅದರಂತೆ ನಮ್ಮ ವೇದಿಕೆಯ ಎಲ್ಲ ಕಾರ್ಯಯೋಜನೆಗಳಿಗೆ ಹಿನ್ನೆಲೆಯಾಗಿ ನಿಂತು ಎಲ್ಲರೂ ಸರ್ವಾಂಗೀಣವಾಗಿ ಬೆಳೆಯಲು ಅವಕಾಶವಿತ್ತು ಪ್ರೋತ್ಸಾಹ ನೀಡುತ್ತಿರುವ ನಮ್ಮ ಸಂಘಟನೆ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ಕೂಡ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುವೆ. ಈಗ ತಾನೇ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಶರಣೆ ತ್ರಿವೇಣಿ ವಾರದವರಿಗೂ, ವಚನ ಮಂಗಳ ಮಾಡಲಿರುವ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುವೆ. ನಿರಂತರ ತಾಂತ್ರಿಕ ನೆರವಿನೊಂದಿಗೆ ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಡುತ್ತಿರುವ ಶರಣರಾದ ಡಾಕ್ಟರ್ ದಾನಮ್ಮ ಝಳಕಿಯವರಿಗೂ, ಸುಂದರವಾದ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ಡಾಕ್ಟರ್ ವೀರಾಕ್ಷಿ ವಿವೇಕಿಯವರಿಗೂ, ಶರಣ ಸಮರ್ಪಣೆ ಮಾಡಲಿರುವ ಶರಣೆ ರತ್ನಕ್ಕ ಬಿರಾದಾರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುವೆ. ಅದರಂತೆ ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣರಾದ ಅಶೋಕ ದೊಡ್ಡಮನಿಯವರು, ಪ್ರೊಫೆಸರ್ ಕೆ.ಎಸ್. ಮಲ್ಲೇಶ್ವರ್ ಅವರು, ಶರಣ ಆನಂದ್ ಕುಮಾರ್ ಪಾಟೀಲ್ ಅವರು, ಪ್ರೊಫೆಸರ್ ಅಂಜಲಿ ದೇವಿಯವರು, ಪ್ರೊಫೆಸರ್ ಬಿ.ಟಿ. ಲಾವಣಿಯವರು ಹಾಗೂ ಶರಣೆ ಗೀತಾ ಬನ್ಕಾರ್ ಇವರೆಲ್ಲರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುವೆ. ಅದರಂತೆ ಕಾರ್ಯಕ್ರಮದ ಸಂಘಟಕರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಹಾಗೂ ಶರಣೆ ಸುಧಾ ಪಾಟೀಲ್ ಇವರನ್ನು ಕೂಡ ಅದರಂತೆ ಆನ್ಲೈನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುವೆ. ಇನ್ನು ಇಂದಿನ ಈ ಉಪನ್ಯಾಸದ ವಿಷಯ ಗಾಂಧೀಜಿಯವರನ್ನು ಕೊಂದವರಾರು. ಈ ವಿಷಯ ಕುರಿತು ಉಪನ್ಯಾಸ ನೀಡಲು ಆಗಮಿಸಿದ ನಮಗೆಲ್ಲ ಚಿರಪರಿಚಿತರಾದ ಶರಣರಾದ ಕೆ.ಬಿ. ಮಹದೇವಪ್ಪ ಅವರನ್ನು ಕುರಿತು ಕಿರಿ ಪರಿಚಯವನ್ನು ಮಾಡಿಕೊಡುವ ಪೂರ್ವದಲ್ಲಿ ನಮ್ಮ ವೇದಿಕೆ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಬಯಸುತ್ತೇನೆ. ಸುಮಾರು 6 ವರ್ಷಗಳಿಂದ ಈ ಅಕ್ಕನ ಅರಿವು ವೇದಿಕೆಯ ಮುಖಾಂತರ ನಿರಂತರವಾಗಿ ಉಪನ್ಯಾಸಗಳು ಎಂದ್ರೆ ಸಾವಿಲ್ಲದ ಶರಣರು ಕುರಿತಾಗಿ, ಶಿವಯೋಗ ಸಾಧಕರ ಕುರಿತಾಗಿ, ಶಿವಶರಣರು ಹಾಗೂ ಅಜ್ಞಾತ ಶರಣರನ್ನ ಕುರಿತಾಗಿ, ಸ್ವಾತಂತ್ರ್ಯ ಹೋರಾಟಗಾರರ, ಸಮಾಜ ಚಿಂತಕರ, ರಾಜಕೀಯ ಹೋರಾಟಗಾರರ, ಆರ್ಥಿಕ ತಜ್ಞರ, ಕವಿ ಸಾಹಿತಿಗಳ ಕುರಿತಾಗಿ ಹೀಗೆ ಅತ್ಯಂತ ಮೌಲಿಕವಾದ ಉಪನ್ಯಾಸಗಳನ್ನು ಏರ್ಪಡಿಸುತ್ತಾ ಬಂದಿರುವುದು ಈ ವೇದಿಕೆಗೆ ಒಂದು ಹಿರಿದಾದ ಹೆಮ್ಮೆಯ ವಿಷಯ ಅಂತ ಹೇಳಬಹುದು. ಜೊತೆಯಲ್ಲಿ ವೇದಿಕೆಯ ಸದಸ್ಯರು ಕೂಡ ಆಳವಾದ ಅಧ್ಯಯನ ಬರವಣಿಗೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ತಾವು ಬೆಳೆಯುತ್ತಾ ವೇದಿಕೆಯನ್ನು ಬೆಳೆಸುತ್ತಾ ಮುನ್ನಡೆದಿರುವುದು ನಿಜಕ್ಕೂ ಸಂತೋಷದ ವಿಷಯ. ನಿರಂತರ ಹೀಗೆ ಬೆಳೆಯೋಣ, ವೇದಿಕೆಯನ್ನು ಬೆಳೆಸೋಣವೆಂದು ಹೇಳುತ್ತಾ ಇದಕ್ಕೆಲ್ಲ ಕಾರಣೀಭೂತರಾದ ಶರಣತತ್ವ ಚಿಂತಕರು, ಬಸವ ತತ್ವ ಪ್ರಸಾರ ಹಾಗೂ ಪ್ರಚಾರಕ್ಕಾಗಿ ಕಂಕಣಬದ್ಧರಾಗಿ ನಿಂತವರು, ನಮಗೆಲ್ಲ ನಿತ್ಯ ಮಾರ್ಗದರ್ಶನ ನೀಡುತ್ತಾ ಇದೆಲ್ಲದರ ನೇತೃತ್ವವನ್ನು ವಹಿಸಿಕೊಂಡು ಮುನ್ನಡೆಸುತ್ತಿರುವ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಮೂಲಕ ಅನಂತ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಇನ್ನು ಇಂದು ಉಪನ್ಯಾಸಕರಾಗಿ ಆಗಮಿಸಿದ ಶರಣರಾದ ಕೆ.ಬಿ. ಮಹದೇವಪ್ಪ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬೆಂಗಳೂರು ಇವರನ್ನು ಕುರಿತು ಕಿರುಪರಿಚಯ. ಮೂಲತಃ ಇವರದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಾಲುಗೊನ ಗ್ರಾಮ. ಅವರ ಹುಟ್ಟೂರು ತಿಪಟೂರು. ಶಿಕ್ಷಣವನ್ನು ತುಮಕೂರು ಹಾಗೂ ಮಂಗಳೂರಿನಲ್ಲಿ ಪೂರೈಸುತ್ತಾರೆ.
ಅವರ ಹಿರಿಯರು ವ್ಯವಸಾಯ ಹಾಗೂ ವ್ಯಾಪಾರ ವೃತ್ತಿಯ ಹಿನ್ನೆಲೆಯುಳ್ಳವರು. ಅಲ್ಲದೆ ಬಸವ ಧರ್ಮ, ಬಸವ ತತ್ವದ ಸಂಸ್ಕಾರದಲ್ಲಿ ಪ್ರಭಾವಿತರಾಗಿ ಬೆಳೆದು ಬಂದವರು. ಇವರು MA ಪದವೀಧರರಾಗಿದ್ದು ಕೆಲವು ಅವಧಿಯವರೆಗೆ ತುಮಕೂರಿನ ಶ್ರೀ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಂತರದಲ್ಲಿ ಸಾರ್ವಜನಿಕ ವಲಯದ ಕಲ್ಪತರು ಗ್ರಾಮೀಣ ಬ್ಯಾಂಕಿನಲ್ಲಿ, ಎಂದರೆ ನಾವು ಈಗ ಪ್ರಸ್ತುತದಲ್ಲಿ ಹೇಳುತ್ತಿರುವ ಗ್ರಾಮೀಣ ಬ್ಯಾಂಕು ಎಂದು ಪಡುತ್ತಿದ್ದು ಅಲ್ಲಿ ಅಧಿಕಾರಿಯಾಗಿ ಸೇರ್ಪಡೆಯಾಗಿ 2015ರಲ್ಲಿ ಪ್ರಾದೇಶಿಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ನಿವೃತ್ತಿಯ ನಂತರ ಸಾರ್ವಜನಿಕ ಸೇವೆ ಮತ್ತು ವಚನ ಸಾಹಿತ್ಯದ ಅಧ್ಯಯನ, ಚಿಂತನ, ಉಪನ್ಯಾಸಗಳ ಮೂಲಕ ಬಸವ ತತ್ವ ಪ್ರಚಾರ ಹಾಗೂ ಪ್ರಸಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆಂದು ಹೇಳಲು ತುಂಬಾ ಸಂತೋಷವೆನಿಸುತ್ತದೆ. ಪ್ರಸ್ತುತದಲ್ಲಿ ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್ ಅಧ್ಯಕ್ಷರಾಗಿ ಹಾಗೂ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕೇಂದ್ರ ಕಚೇರಿ ಬೆಂಗಳೂರು ಇದರ ಕೋಶಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಬೆಂಗಳೂರಿನಲ್ಲಿಯೇ ವಾಸವಾಗಿದ್ದಾರೆ. ಬಸವ ತತ್ವ ಚಿಂತನೆ, ಅಧ್ಯಯನ, ಅನುಷ್ಠಾನದೊಂದಿಗೆ ಶರಣ ಗುಣಗಳನ್ನು ಮೈಗೂಡಿಸಿಕೊಂಡ ಶರಣರಾದ KB ಮಹಾದೇವಪ್ಪನವರನ್ನು ವೇದಿಕೆಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ಸುಂದರವಾಗಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯವನ್ನ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು, ಶರಣಾರ್ಥಿಗಳನ್ನ ಅರ್ಪಿಸುತ್ತೇನೆ. ವಿಶೇಷ ಉಪನ್ಯಾಸ ಮಾಲಿಕೆ ಮಾನ್ಯ ಶರಣ KB ಮಹಾದೇವಪ್ಪ ಸರ್ ಅವರು ತಮ್ಮ ಉಪನ್ಯಾಸವನ್ನ ನೀಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲ ಸಮಾನ ಮನಸ್ಕ ಶರಣೆಯರಿಗೆ ನನ್ನ ಹೃತ್ಪೂರ್ವಕವಾದ ಶರಣಾರ್ಥಿಗಳು. ನಾನು ಈ ಹಿಂದೆ ಸುಮಾರು 4-5 ತಿಂಗಳ ಹಿಂದೆ ಇರಬಹುದು ಅನ್ನುವ ಕಾಣ್ತದೆ, ನಾನೊಂದು ಉಪನ್ಯಾಸವನ್ನು ಈ ಮಾಲಿಕೆಯಲ್ಲಿ ಅಥವಾ ನಿಮ್ಮ ಈ ಗೂಗಲ್ ಮೀಟಲ್ಲಿ ಭಾಗವಹಿಸಿದಂಥ ಅನುಭವ ಕೂಡ ನನಗಿದೆ. ಜೊತೆಗೆ ನಾನು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಈ ಶನಿವಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೇನೆ. ಮತ್ತು ಭಾನುವಾರ ನಮ್ಮದೇ ಆದಂಥ ಕಾರ್ಯಕ್ರಮ ಆ ಟೈಮ್ನಲ್ಲೇ ಇರೋದ್ರಿಂದ ಅದು ಭಾಗವಹಿಸುವಂಥ ಸಂದರ್ಭಗಳು ತುಂಬ ಕಡಿಮೆ ಇರ್ತದೆ ಅಂತ ಹೇಳ್ತಾ, ನಾನೀಗಾಗಲೇ ತುಂಬ ಜನರಿಗೆ ಪರಿಚಿತವಾಗಿದ್ದೇನೆ, ವ್ಯಕ್ತಿಗತವಾಗಿ ಪರಿಚಯ ಆಗಿದ್ದೇನೆ, ಅನೇಕರನ್ನ ನಾನು ನೋಡಿದ್ದೇನೆ, ಮಾತಾಡಿಸಿದ್ದೇನೆ. ಮತ್ತು ನಾನು ಇಂಥ ಒಂದು ಉಪನ್ಯಾಸವನ್ನು ಕೊಡಬೇಕು ಅಂತ ಹೇಳಿ ಸುಮಾರು 2 ತಿಂಗಳ ಹಿಂದೆನೆ ಪಟ್ಟಣ್ಣವರು ಸೂಚನೆ ಮಾಡಿದ್ರು. ಸುಧಾ ಪಾಟೀಲ್ರವರು ನನಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಲೇ ಇದ್ರು. ನೀವು ಸಿದ್ಧರಾಗಿ, ನೀವು ಭಾನುವಾರ ಶನಿವಾರ 31ನೇ ತಾರೀಕು ಕೊಂದವರಾರು ಅಂತ ಹೇಳಿ ಟೈಟ್ಲನ್ನು ಕೊಟ್ಟಿದ್ರು ನನಗೆ. ಇದೇನು ಕೊಂದವರಾರು ಅಂತ ಹಾಕ್ಬಿಟ್ಟಿದ್ದೀರಿ, ನನಗೆ ಕನ್ಫ್ಯೂಸ್ ಆಗ್ಬಿಡ್ತದೆ, ಯಾರನ್ನ ಕೊಂದವರು ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇಲ್ವಲ್ಲ ಅಂತ ಕೇಳಿದಾಗ, ಗಾಂಧಿಯನ್ನ ಕೊಂದವರಾರು ಅನ್ನುವಂಥ ಶೀರ್ಷಿಕೆಯೊಂದಿಗೆ ಮಾತನಾಡುವಂಥ ಮತ್ತು ಅದಕ್ಕೆ ಪೂರಕವಾದಂಥ ಸಾಹಿತ್ಯವನ್ನ, ಅದಕ್ಕೆ ಪೂರಕವಾದಂಥ ಅಧ್ಯಯನ ಮಾಡುವಂಥ ಒಂದು ಅವಕಾಶ, ಈಗಾಗಲೇ ಗೊತ್ತಿದ್ದಂಥ ಅನೇಕ ವಿಚಾರಗಳನ್ನ ಜೊತೆಗೆ ಹೊಸದಾಗಿ ಸೇರ್ಪಡೆ ಆಗಿರುವಂಥ ಅನೇಕ ವಿಚಾರಗಳನ್ನ ಸೇರ್ಪಡಿಸಿ ಮಾತನಾಡುವಂಥ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ವಚನ ಅಧ್ಯಯನ ವೇದಿಕೆ ಅಕ್ಕ ಮಹಾದೇವಿ ಸಮಾಜ, ನನಗೆ ಶೀರ್ಷಿಕೆ ಹೇಳ್ತೇನೆ. ನಿಮ್ಮ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಆರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮಹಾತ್ಮ ಗಾಂಧಿ ಅನ್ನುವಂಥ ಒಂದು ಶಕ್ತಿ, ಅದರ ಪ್ರಭಾವ, ಅದು ಏನನ್ನ ಸಾಧಿಸ್ತು ಅನ್ನುವಂಥ ವಿಚಾರವನ್ನ ತಿಳಿಯೋದಕ್ಕೆ ಮುಂಚೆ ನಿಮ್ಗೆಲ್ಲರೂ ಕೂಡ ಪೂರ್ಣವಾದ ಗಾಂಧಿ ಜಯಂತಿ, ಗಾಂಧಿ ಹತ್ಯೆಯಾದ ದಿನ, ಗಾಂಧಿ ಕಾರ್ಯಕ್ಷೇತ್ರ ಇವೆಲ್ಲ ಪರಿಚಯವೂ ಕೂಡ ತಮಗೆಲ್ಲರೂ ಕೂಡ ಇದೆ ಅಂತ ಭಾವಿಸ್ಕೊಂಡು ನಾನು ಬಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಜಗತ್ತಿನ ಅನೇಕ ದಾರ್ಶನಿಕರು, ಜಗತ್ತಿನ ಅನೇಕ ಶ್ರೇಷ್ಠ ಮಹಾಪುರುಷರು, ದಾರಿ ದೀಪವನ್ನ ಬೆಳಗಿಸಿದಂತ ಅನೇಕರು ಗಾಂಧಿಯ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನುವುದನ್ನ ನಾವು ಅರಿತುಕೊಳ್ತಾ ಹೋದ್ರೆ ಗಾಂಧಿಯನ್ನ ಕೊಲೆ ಮಾಡ್ಲಿಕ್ಕೆ, ಗಾಂಧಿಯನ್ನ ಕೊಂದವರು ಯಾರು ಅಂತ ಹುಡುಕ್ಲಿಕ್ಕೆ ಒಂದು ದಾರಿ ಗೊತ್ತಾಗ್ತದೆ ಅಂತ ನಾನು ಭಾವಿಸ್ತೇನೆ.
ಯಾಕೆಂದ್ರೆ ಗಾಂಧಿಯ ಮಹತ್ವವನ್ನ ಅರಿತಂತ ಜನ ಗಾಂಧಿಯನ್ನ ಯಾವ ರೀತಿಯಾಗಿ ಪರಿಭಾವಿಸಿದ್ರು ಅನ್ನುವಂತ ಅರಿವಾದ್ರೆ ಅದರ ಶತ್ರುಗಳು ಯಾರು, ಗಾಂಧಿ ಪರಿಭಾವಿಸಿದಂತ ಮಾದರಿಯನ್ನ ವಿರೋಧಿಸ್ತಿದ್ದವರು ಯಾರು ಅನ್ನುವಂತ ತಿಳುವಳಿಕೆ ನಮಗೆ ಬರಬೇಕಾದ್ರೆ ಆ ಹಿನ್ನೆಲೆಯನ್ನ ಪಡ್ಕೊಳ್ಬೇಕು ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಸುಮಾರು ಒಂದು 5-6 ಮಂದಿ ಜಗತ್ತಿನ ದಾರ್ಶನಿಕರ ದೃಷ್ಟಿಯಲ್ಲಿ ಗಾಂಧಿ ಏನು ಅನ್ನುವಂಥ ಪ್ರಶ್ನೆಯನ್ನು ಹಾಕೊಂಡ್ರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳುವಂತ ಮಾತು, ಇಂತಹ ಒಂದು ಚೈತನ್ಯ ದೇಹದಾರಿಯಾಗಿ ಈ ಭೂಮಿಯ ಮೇಲೆ ನಡೆದಾಡಿತ್ತು ಎಂದು ಮುಂದಿನ ಜನಾಂಗ ನಂಬಲಾರದಂತ ವ್ಯಕ್ತಿ ಗಾಂಧಿ. ಐನ್ಸ್ಟೈನ್ ಅಣುಬಾಂಬನ್ನ E=mc² ಅನ್ನುವಂಥ ಒಬ್ಬ ದೊಡ್ಡ ಸಂಶೋಧನೆಯನ್ನು ಮಾಡಿದಂಥ ಒಬ್ಬ ವಿಜ್ಞಾನಿ ಹೇಳುವಂತ ಮಾತು, ಜೀವ ಮೂಳೆ ಮಾಂಸ ತುಂಬಿದಂತ ಒಬ್ಬ ವ್ಯಕ್ತಿ ಬದುಕಿದ್ದ ಓಡಾಡ್ತಿದ್ದ ಈ ಭೂಮಿ ಮೇಲೆ ಅನ್ನುವುದನ್ನು ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳನ್ನು ಹೇಳೋದ್ರ ಮೂಲಕ ಐನ್ಸ್ಟೈನ್ ತನ್ನ ಗೌರವವನ್ನ ನಮನವನ್ನ ಸಲ್ಲಿಸಿದ್ದಾನೆ. ಇನ್ನೊಂದು ಮಾರ್ಟಿನ್ ಲೂಥರ್ ಹೇಳುವಂತ ಮಾತನ್ನು ಕೇಳಿದ್ರೆ, ಗಾಂಧಿ ಈ ಜಗತ್ತಿನ ಜೀವಸತ್ವ ಜೀವ ಹತ್ಯೆ ಆಗಬಾರದು, ಯಾವ ಪ್ರಾಣವೂ ಕೂಡ ಹೋಗ್ಬಾರದು ಅನ್ನುವಂತ ನಿಲುವನ್ನ ಇಟ್ಕೊಂಡಂತ ವ್ಯಕ್ತಿತ್ವಕ್ಕೆ ಮಾರ್ಟಿನ್ ಲೂಥರ್ ಹೇಳೋದು, ಅವರಿಲ್ಲದ ಜಗತ್ತು ಇಳಿಯದು, ಗಾಂಧಿ ಇಲ್ಲದ ಜಗತ್ತು ಇಳಿಯೋದು, ಅದು ತನ್ನ ಅಸ್ತಿತ್ವವನ್ನ ತನ್ನ ಗೌರವವನ್ನ ಕಾಪಾಡಿಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನ ಮಾರ್ಟಿನ್ ಲೂಥರ್ ಹೇಳ್ತಾನೆ. ಪರ್ಲ್ ಎನ್ ಬಕ್ ಅಂತ ಹೇಳಿ ಒಬ್ಬ ದಾರ್ಶನಿಕ, ದುಃಖಭರಿತ ಜಗತ್ತಿಗೆ ಸುಖ ಶಾಂತಿಗಳ ಭರವಸೆಯ ಪ್ರತಿರೂಪವಾದರು. ಜಗತ್ತು ದುಃಖಭರಿತವಾಗಿದೆ, ಆ ದುಃಖದ ಜಗತ್ತಿಗೆ ಶಾಂತಿ ಮತ್ತು ಸುಖದ ಸಂದೇಶವನ್ನು ತಂದುಕೊಡೋದಕ್ಕೆ ಪ್ರತಿರೂಪವಾಗಿ ಬಂದಂಥವರು ಮಹಾತ್ಮ ಗಾಂಧಿ ಅಂತ ಹೇಳ್ತಾರೆ. ಬಹುಶಃ ಬುದ್ಧನ ನಂತರ ಜಗತ್ತು ಕಂಡ ಅಪೂರ್ವ ವ್ಯಕ್ತಿತ್ವ. ತುಂಬಾ ಮುಖ್ಯವಾದ ಮಾತು. ಎಲ್ಲ ಬೆಳಕುಗಳು ಕೂಡ ಭಾರತದಲ್ಲಿ ಮೂಡಿ ಬಂದಿದ್ರು ಕೂಡ ಆ ಬೆಳಕುಗಳನ್ನ ಹೇಗೆ ಮರೆ ಮಾಡಿದ್ರು, ಮುಚ್ಚಿದ್ರು, ಜಗತ್ತಿನ ಕಣ್ಣಿಗೆ ತೋರಿಸಿದ ಹಾಗೆ ಮಾಡಿದ್ರು, ಅಥವಾ ತೋರಿಸುವಂತ ನಿಟ್ಟಿನಲ್ಲಿ ಅನೇಕ ಲೋಪದೋಷಗಳನ್ನ ಅನೇಕ ಕೆಡುಕುಗಳನ್ನ ಅವರ ವ್ಯಕ್ತಿತ್ವಕ್ಕೆ ಬಳಿದ್ರು ಅನ್ನುವಂಥ ವಿಚಾರವನ್ನು ಕೂಡ ನಾವು ಮನನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೊಬ್ಬರು ರವೀಂದ್ರನಾಥ ಟ್ಯಾಗೋರ್, ದೀನ ದಲಿತರ ಗುಡಿಸಲುಗಳ ಮುಂದೆ ತಲೆಬಾಯಿ ನಿಂತ ಮಹಾತ್ಮನೀತ. ದೀನ ದಲಿತರ ಗುಡಿಸಲುಗಳ ಮುಂದೆ ತಲೆಬಾಗಿ ನಿಂತ ಮಹಾತ್ಮನೀತ. ನಾನು ಚಿಕ್ಕಂದಿನಲ್ಲಿ ನಾನು ಒಂದು ತುಮಕೂರಿನಲ್ಲಿ ತಿಪ್ಟೂರಿನಲ್ಲಿ ಒಂದು ಗಾಂಧಿನಗರ ಅನ್ನುವಂಥ ಅಸ್ಪೃಶ್ಯ ಕೇರಿಯ ಪಕ್ಕದಲ್ಲಿರುವಂಥ ಒಂದು ಬಡಾವಣೆ. ಆ ಬಡಾವಣೆ ಯಾತಕ್ಕೆ ಗಾಂಧಿನಗರ ಇಟ್ರು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ನನ್ನ ಹಿರಿಯರಿಗೆ, ಇಲ್ಲಿ ಗಾಂಧಿ ಬಂದು ಅಸ್ಪೃಶ್ಯ ಕೇರಿಯ ಪಕ್ಕದಲ್ಲಿರುವಂಥ ಶಾಲೆಯಲ್ಲಿ ನೆಲೆಸಿದ್ ಒಂದ್ ದಿವಸ ಅಲ್ಲಿ ನೆಲೆಗೊಂಡಿದ್ರು ಅನ್ನುವಂಥ ಮಾತನ್ನು, ಹಾಲ್ಟ್ ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕಾಗಿ ಗಾಂಧಿನಗರ ಅನ್ನುವಂಥ ಮಾತನ್ನ, ಗಾಂಧಿ ಯಾವ ಶ್ರೀಮಂತರ ಮನೆಗೋ ಯಾವುದೋ ಒಂದು ಮಠಮಾನ್ಯಕ್ಕೋ ಅಥವಾ ಯಾವ್ದಾರ ಪುಣ್ಯಕ್ಷೇತ್ರ ಅಂತ ಹೇಳುವಂಥ ಜಾಗಕ್ಕೂ ಹೋಗಿ ತನ್ನ ಹಾಲ್ಟನ್ನು ಮಾಡ್ತಿರ್ಲಿಲ್ಲ. ಗಾಂಧಿ ಹೋಗಿ ಅಸ್ಪೃಶ್ಯರ ಕೇರಿಯ ಪಕ್ಕದಲ್ಲಿ ವಾಸ ಮಾಡೋದ್ರ ಮೂಲಕ ತನ್ನ ಇರುವಿಕೆ, ತಾನು ಯಾರ ಪರ ಇದ್ದೇನೆ ಅನ್ನುವುದನ್ನ ತೋರಿಸ್ತಾ ಇದ್ರು ಅನ್ನೋ ಮಾತನ್ನ ನನ್ನ ಹಿರಿಯರು ಹೇಳ್ತಾ ಇದ್ರು. ಅದಕ್ಕೆ ಉದಾಹರಣೆಯಾಗಿ ನಾನು ಗಾಂಧಿನಗರ ಅನ್ನುವಂಥ ಹೆಸರನ್ನು ಕೂಡ ಕೇಳಿದ್ದೇನೆ ನಮ್ಮ ಹಳ್ಳಿಯಲ್ಲಿ. ದೇವರು ಮತ್ತು ಹೆಣ್ಣು ಇವೆರಡರ ಮಿಂಚುಗಳು ಒಟ್ಟಿಗೆ ಪ್ರಕಾಶಿಸುತ್ತಿದ್ದ ಮನುಷ್ಯ. ನೋಡಿ, ತುಂಬಾ ಆಶ್ಚರ್ಯ ಇದು. ರಾಮನವರ ಲೋಯ ಹೇಳುವಂತ ಮಾತು. ದೇವರು ಮತ್ತು ಹೆಣ್ಣು, ದೇವರನ್ನ ನಾವು ಸೃಷ್ಟಿಕರ್ತ, ಹೆಣ್ಣನ್ನು ನಮ್ಮನ್ನ ಹೆತ್ತು ಒತ್ತಿ ಬೆಳೆಸಿದವಳು, ನಮ್ಮನ್ನ ಭೂಮಿಗೆ ತಂದವಳು ಅಂತ ಹೇಳಿ ನಾವು ಭಾವಿಸ್ತೀವಲ್ಲ, ಇವೆರಡೂ ಕೂಡ ಮಿಂಚುಗಳು ಒಟ್ಟಿಗೆ ಪ್ರಕಾಶಿಸುತ್ತಿದ್ದ ವ್ಯಕ್ತಿ. ಇವೆರಡು ಒಟ್ಟಿಗೆ ಪ್ರಕಾಶಿಸ್ಬಿಟ್ರೆ ಏನು ಕಾಂತಿ ಬರ್ತದೆ, ಆ ಕಾಂತಿಯನ್ನು ಒಳಗೊಂಡ ವ್ಯಕ್ತಿತ್ವ ಯಾವುದು ಅಂತಂದ್ರೆ ಮಹಾತ್ಮ ಗಾಂಧಿದು ಅಂತ ಹೇಳಿ ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಅವರು ಹೇಳ್ತಾರೆ. ಇನ್ನೊಂದು ಮುಖ್ಯವಾದಂತ ಮಾತುಗಳೊಂದಿಗೆ ಇವರ ಉವಾಚಗಳನ್ನು ಮುಗಿಸ್ತೇನೆ. ಮತ್ತೊಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು. ಗಾಂಧಿಯವರ ಸಮಸ್ಯೆ ಎಂದರೆ ತುಂಬಾ ಎಚ್ಚರಿಕೆಯಿಂದ ಕೇಳಬೇಕಾದ ಮಾತು. ಇವತ್ತಿನ ರಾಜಕೀಯಕ್ಕೆ, ಇವತ್ತಿನ ಬದುಕಿಗೆ, ಭಾರತದ ಸ್ಥಿತಿಗೆ ಪೂರಕವಾದಂತ ಅನೇಕ ರೀತಿಯಲ್ಲಿ ಆಯಾಮಗಳಲ್ಲಿ ಅರ್ಥ ಮಾಡಿಕೊಳ್ಳುವಂತ ಒಂದು ಗುಣ ಇರುವಂತ ಒಂದು ಹೇಳಿಕೆ ಅಂಬೇಡ್ಕರ್ ಅವರದು. ಗಾಂಧಿಯವರ ಸಮಸ್ಯೆ ಎಂದರೆ ಅವರು ಪೂರ್ಣ ಸತ್ಯವನ್ನು ಹೇಳುತ್ತಾರೆ.
ಅದನ್ನು ತಡೆದುಕೊಳ್ಳುವ ಶಕ್ತಿ ಸಮಾಜಕ್ಕೆ ಇಲ್ಲ. ನೋಡಿ, ಗಾಂಧಿಯವರ ಸಮಸ್ಯೆ ಎಂದರೆ ಅವರು ಪೂರ್ಣ ಸತ್ಯವನ್ನು ಹೇಳುತ್ತಾರೆ. ಪೂರ್ಣ ಸತ್ಯ ಯಾರಿಗೂ ಬೇಕಾಗಿಲ್ಲದೆ ಇರುವಂತ ಕಾಲಘಟ್ಟದಲ್ಲಿ ಬದುಕ್ತೇವೆ. ಸುಳ್ಳುಗಳ ಸಾಮ್ರಾಜ್ಯವನ್ನು ಕಟ್ತಾ ಇದ್ದಾರೆ. ಸುಳ್ಳುಗಳ ದೊಡ್ಡ ಕಾರ್ಯಪಡೆಯೇ ಸುಳ್ಳುಗಳನ್ನು ತಯಾರು ಮಾಡಿ ಮಾರ್ಕೆಟ್ಗೆ ಬಿಡಲಿಕ್ಕೆ ರೆಡಿಯಾಗಿರುವಂಥ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಹೇಳಿರುವಂಥ ಮಾತು ನಿಜವಾಗ್ಲೂ ಕೂಡ ಮನನೀಯವಾದದ್ದು. ಜೊತೆಗೆ ಮೋರ್ ರೆಲೆವೆಂಟ್, ಇವತ್ತಿನ ಕಾಲಘಟ್ಟಕ್ಕಂತೂ ತುಂಬ ಪ್ರಸ್ತುತವಾದಂಥ ಮಾತುಗಳಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇದನ್ನು ತಡೆದುಕೊಳ್ಳುವ ಶಕ್ತಿ ಸಮಾಜಕ್ಕೆ ಇಲ್ಲ. ಇಷ್ಟು ಮಾತುಗಳನ್ನ ಹೇಳೋದ್ರ ಮೂಲಕ ಗಾಂಧಿಯನ್ನು ಕೊಂದವರಾರು ಅನ್ನುವಂಥ ಮಾತುಗಳಿಗೆ ಪೀಠಿಕೆಯನ್ನ ಹಾಕಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದ್ರೆ ಸತ್ಯದ ಖಂಡಿತವಾದ ಸತ್ಯವನ್ನ ಜನ ವಿರೋಧ ಮಾಡ್ತಾರೆ ಅನ್ನುವುದಕ್ಕೆ ಪೂರ್ವ ಪೀಠಿಕೆಯಾಗಿ ಮಾತುಗಳು ಇಷ್ಟು ಬರ್ತದೆ ಅಂತ ಭಾವಿಸ್ತೇನೆ. ಗಾಂಧಿಯನ್ನ ಒಟ್ಟು 6 ಬಾರಿ ಕೊಲ್ಲಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಆಕರ ಗ್ರಂಥಗಳ ವಿಚಾರವನ್ನು ಕೂಡ ಹೇಳ್ಬಿಟ್ಟು ಒಳ್ಳೇದು ಅಂತ ಅನ್ಸುತ್ತೆ. ಒಂದು ಆಕರದ ಲೆಟಸ್ ಕಿಲ್ ಗಾಂಧಿ ಅನ್ನುವಂಥದ್ದು ಒಂದು ದೊಡ್ಡ ಲೇಖನ. ಇದು ಬರೆದಿದ್ದು ಯಾರು ಅಂದ್ರೆ ತುಷಾರ್ ಎ ಗಾಂಧಿ, ಗಾಂಧಿಯ ಮೊಮ್ಮಗ. ಗಾಂಧಿ ಚಿಕ್ಕ ವಯಸ್ಸಲ್ಲೂ ಕೂಡ ನೋಡಿದಂಥ ವ್ಯಕ್ತಿ. ಗಾಂಧಿಯ ತುಷಾರ್ ಎ ಗಾಂಧಿ ಅನ್ನುವಂಥ ವ್ಯಕ್ತಿ ಲೆಟ್ಸ್ ಕಿಲ್ ಗಾಂಧಿ ಅಂತ, ಗಾಂಧಿಯನ್ನು ನಾವು ಅವತ್ತು ಅವ್ರು ಕೊಂದಿದ್ದಾರೆ, ಇವತ್ತು ನಾವು ತಿರ್ಗಾ ಮತ್ತೊಮ್ಮೆ ಗಾಂಧಿಯನ್ನ ಕೊಲ್ಲಬೇಕಾಗಿದೆ ಅನ್ನುವಂಥ ಶೀರ್ಷಿಕೆಯನ್ನು ಒಳಗೊಂಡಿರುವಂಥ ಮಾತು. ಆ ಶೀರ್ಷಿಕೆಯೇ ನನಗೆ ತುಂಬಾ ರೋಚಕವಾಗಿ ಕಾಣುತ್ತೆ. ಯಾತಕ್ಕೆ ಈ ರೀತಿಯಾದ ಶೀರ್ಷಿಕೆಯನ್ನು ಕೊಟ್ಟಿರಬಹುದು ಅಂತ ಹೇಳಿ ಒಳಹೊಕ್ಕು ನೋಡಿದಾಗ ಅನೇಕ ರೋಮಾಂಚಕಾರಿ, ಅನೇಕ ಅರಗಿಸಲಾರದ ಸತ್ಯಗಳನ್ನ, ಅನೇಕ ರಾಜಕೀಯ ವೈಚಿತ್ರ್ಯಗಳನ್ನ, ಅನೇಕ ಈ ಧಾರ್ಮಿಕ ಅಂಧಶ್ರದ್ಧೆ ಇರುವಂತ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅಂತ ಹೇಳಿ ಮನಸ್ಥಿತಿ ಇದ್ದಂಥ ಜನ ನಡ್ಕೊಂಡ ರೀತಿಯ ವಿವಿಧ ಆಯಾಮಗಳನ್ನ, ವಿವಿಧ ರೂಪರೇಷೆಗಳನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಮತ್ತೊಂದು ಪುಸ್ತಕವನ್ನು ನಾನು ಡಿ ಎಸ್ ನಾಗಭೂಷಣ ಅಂತ ಹೇಳಿ ನೀವು ಕೇಳಿರ್ಬೋದ ಹೆಸರನ್ನ. ಸುಮಾರು 20 ವರ್ಷಗಳ ಹಿಂದೆ ಆಕಾಶವಾಣಿಯಲ್ಲಿ ಕನ್ನಡ ನ್ಯೂಸ್ ಅನ್ನು ಓದ್ತಾ ಇದ್ರು ಡೆಲ್ಲಿಯಲ್ಲಿ. ಅವರು ಸಮಾಜವಾದಿ ಮೂಲತಃ. ಅವರು ಗಾಂಧಿ ಕಥನ ಅಂತ ಹೇಳಿ ಒಂದು ಸುಮಾರು ಒಂದು 1000 ಪುಟದ ಪುಸ್ತಕವನ್ನು ಬರೆದಿದ್ದಾರೆ. ಅವರಿಗೆ ಹೋದ ವರ್ಷ ಅಥವಾ ಆಚೆ ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರೈಸ್ ಅನ್ನು ಕೂಡ ಈ ಪುಸ್ತಕಕ್ಕಾಗಿ ಕೊಟ್ಟರು. ಈ ಪುಸ್ತಕವನ್ನು ಪ್ರೈಸ್ ಅನ್ನು ತಗೊಂಡು 3 ತಿಂಗಳು ಒಳಗಡೆ ಅವ್ರು ತೀರ್ಕೊಂಡ್ರು. ಶಿವಮೊಗ್ಗದಲ್ಲಿ ನೆಲೆಗೊಂಡಿದ್ದಾರೆ. ಅವರು ಈ ಪುಸ್ತಕವನ್ನ, ಗಾಂಧಿಯ ಚರಿತ್ರೆಯ ಕಥನವನ್ನ ನಮ್ಮ ಮುಂದೆ ಸುಮಾರು ಪುಟಗಳಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಕಡ್ಡಾಯವಾಗಿ ನಾವು ಬೇರೆ ಎಷ್ಟೊಂದು ಆಕರಗಳನ್ನ ಆಧರಿಸಿ ನಾವು ಗಾಂಧಿಯನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ. ಆದರೆ ಅಷ್ಟೆಲ್ಲ ಆಕರಗಳನ್ನು ಕೂಡ ಒಂದೆಡೆ ಸೇರಿಸಿ ಗಾಂಧಿಯ ಬಾಲ್ಯದಲ್ಲಿ ಆದಂಥ ಘಟನೆಗಳು, ನಡು ವಯಸ್ಸಲ್ಲಿ ಆದಂಥ ಘಟನೆ, ಇಳಿಯ ವಯಸ್ಸಿನಲ್ಲಿ ಆದಂಥ ಘಟನೆಗಳನ್ನ ತಾಳೆ ಹಾಕುವಂತ ರೀತಿಯಲ್ಲಿ ಅದಕ್ಕೆ ಪೂರಕವಾದಂಥ ವಿಚಾರಗಳನ್ನ ಆಯಾಯ ಸಂದರ್ಭದಲ್ಲೇ ಕೋಟ್ ಮಾಡುವುದರ ಮೂಲಕ, ಸೇರಿಸುವುದರ ಮೂಲಕ ಇಡೀ ಗಾಂಧಿ ಚಿತ್ರವನ್ನ ಆ 1000 ಪುಟಗಳಲ್ಲಿ ಕಿಂಚಿತ್ತೂ ಲೋಪ ಬರುವಂತ ರೀತಿಯಲ್ಲಿ ಅನೇಕ ಸುಧಾರಣೆಗಳನ್ನ ಕೊಡುವುದರ ಮೂಲಕ ನಮಗೆ ಗಾಂಧಿಯ ವ್ಯಕ್ತಿತ್ವವನ್ನು ಮುಂದಿಟ್ಟಿದ್ದಾರೆ. ದಯಮಾಡಿ ತಮ್ಮಲ್ಲೆಲ್ಲರೂ ವಿನಂತಿಸ್ಕೊಳ್ಳೋದೇ ಅಂದ್ರೆ, ಇದು 16ನೇ ಪ್ರಕಟಣೆ 2000 ಮೊದಲನೇ ಮುದ್ರಣ 2019ರಲ್ಲಿ ಬಂತು. 2020 16ನೇ ಮುದ್ರಣ ಮುಗಿತು ಅಂತ ಹೇಳಿ. ಅಂದ್ರೆ ಅಷ್ಟು ಜನಪ್ರಿಯವಾಗಿ ಕನ್ನಡದಲ್ಲಿ ಇಡೀ ಗಾಂಧಿಯ ಆರಂಭದಿಂದ ಹಿಡಿದು, ಬಾಲ್ಯದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಗಾಂಧಿಯ ಜೀವನವ ಎಲ್ಲ ಮಜಲುಗಳನ್ನು, ಎಲ್ಲ ಸಂದರ್ಭದ ಹೋರಾಟಗಳನ್ನು ಕೂಡ ನಮ್ಮ ಕಣ್ಣು ಮುಂದೆ ಕಟ್ಟುವಂತ ರೀತಿಯಲ್ಲಿ ತಿಳಿಸ್ಕೊಂಡು ಹೋಗಿದ್ದಾರೆ. ತಾವೆಲ್ಲರೂ ಕೂಡ ದಯಮಾಡಿ ಆ ಪುಸ್ತಕವನ್ನ ಓದಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಯಾಕೆಂದ್ರೆ ಇವತ್ತು ನಾವು ಗಾಂಧಿಯನ್ನ ಹೇಗೆ ಪರಿಭಾವಿಸಿದ್ದೇವೆ ಅನ್ನುವುದನ್ನ ಆಧರಿಸಿ ನಾವು ನೋಡ್ಬೇಕಾಗ್ತದೆ. ಇವತ್ತು ಮುಂದೆ ಆ ವಿಚಾರ ಮಾತಾಡ್ತಾ ಹೋಗ್ತೇನೆ. ಇದು ಪ್ರಸ್ತಾವನೆಯ ಮಾತುಗಳನ್ನು ಆಡೋದ್ರ ಮೂಲಕ ನಾನು ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಗಾಂಧಿ ಕೊಂದವರ್ಯಾರು? ಕೊಂದ ದಿನ 1948 30 ಜನವರಿ ಸಂಜೆ, ಜನವರಿ 5:30.
ಗಾಂಧಿ ಕೊಂದವರಾರು? ಕೊಂದವರು ನಾಥುರಾಮ್ ವಿನಾಯಕ ಗೂಡ್ಸೆ, ನಾರಾಯಣ ದತ್ತಾತ್ರೇಯ ಆಪ್ಟೆ. ಸಹಾಯ ಮಾಡಿದವರು ವಿಷ್ಣುರಾಮ್ ಚಂದ್ರ ಕರ್ಕೆರೆ, ಮದನ್ ಲಾಲ್ ಪಹ್ವಾ, ಶಂಕರ ಕೃಷ್ಣಯ್ಯ, ಗೋಪಾಲ ವಿನಾಯಕ ಗೂಡ್ಸೆ, ಸದಾಶಿವ ದತ್ತಾತ್ರೇಯ ಪರಚೂರೆ ಅಂತ ಹೇಳಿ ಒಟ್ಟು 5 ಜನ ಸಹಾಯಕರಾಗಿರ್ತಾರೆ. ಮತ್ತೊಬ್ಬರು ಸಹಾಯಕರ ಹೆಸರನ್ನ ಕೇಳ್ಬಿಟ್ರೆ ನೀವೆಲ್ಲರೂ ಕೂಡ ಆಶ್ಚರ್ಯ ಪಡ್ಬೋದು ಅನ್ನೋ ಕಾಣುತ್ತೆ. ಅವರೇ ನಾವಿವತ್ತೆಲ್ಲ ಹೆಸರುವಾಸಿಯಾಗಿ ಜನ ನಮ್ಮ ಮುಂದೆ ತಂದು ಕೊಡ್ತಿರುವಂತ ಹೊಸ ವಿಶೇಷವಾದಂಥ ವ್ಯಕ್ತಿತ್ವ, ಏನೇನೋ ಸಾಧನೆಯನ್ನು ಮಾಡಿದ್ರು, ಆಗಿತ್ತು ಹೀಗಿತ್ತು ಅಂತ ಹೇಳಿ ನಮ್ಮ ಸುಳ್ಳು ವರದಿಗಳನ್ನು ನಮ್ಮ ಮುಂದೆ, ಸುಳ್ಳು ವ್ಯಕ್ತಿತ್ವವನ್ನು ಮುಂದೆ ತಂದಿಟ್ಟಿರುವಂತ ವೀರ ಸಾವರ್ಕರ್. ವೀರ ಸಾವರ್ಕರ್ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣಕ್ಕಾಗಿ ಅವರ ಮೇಲೆ ಇರುವಂತ ಮೊಕದ್ದಮೆಯನ್ನು ವಾಪಸ್ ಪಡೆಯಲಾಯಿತು. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ದು, ಇವತ್ತೇನು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ, ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಯಾರು ಈ ಗಾಂಧಿಯ ಶತ್ರುವಾಗಿದ್ರು, ಗಾಂಧಿಯನ್ನ ಆರಂಭದಿಂದಲೂ ಕೂಡ ದ್ವೇಷಿಸ್ಕೊಂಡು ಬರ್ತಾ ಇದ್ರು, ಗಾಂಧಿಯ ಚಿಂತನೆಗಳು ಹೇಗೆ ಅವರಿಗೆ ಅಪ್ರಿಯವಾಗಿತ್ತು, ಹಿಂದೂ ಸಾಮ್ರಾಜ್ಯದ ಸ್ಥಾಪನೆಗೆ ದೊಡ್ಡ ಶತ್ರು ಮಹಾತ್ಮ ಗಾಂಧಿ ಅನ್ನುವಂತಹ ಭಾವನೆಯನ್ನ ಜನರ ಮಾನಸದಲ್ಲಿ ಬಿತ್ತುವಂತ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಇವತ್ತೇನ್ ಕರೆದುಕೊಳ್ತಾ ಇದ್ದೇವೆ, ಕರಿತಾ ಇದ್ದಾರೆ, 100 ವರ್ಷಗಳನ್ನ ಪೂರೈಸಿದೆ. ಆ ಸಂಸ್ಥೆಯ ಎಲ್ಲ ಒಳಗೊಂಡಿರುವಂತ ಜನ, ಇವರೆಲ್ಲರೂ ಕೂಡ ಅಲ್ಲಿ ತರಬೇತಿಯನ್ನ ಪಡೆದಂತ ಜನ. ಅದರಿಂದ ಸ್ವಲ್ಪ ಜನಕ್ಕೆ ಬೇಸರ ಆಗ್ಬೋದು ಅನ್ನೋ ಕಾಣ್ತದೆ, ಆದ್ರೂ ಕೂಡ ಸತ್ಯ ಯಾವುದು ಕೂಡ ಅಪ್ರಿಯವಾಗಿರ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ಅದರಿಂದ ಈಗಾಗಲೇ ಅನೇಕ ಬಾಲಕರಿಗೆ, ಅನೇಕ ಮಧ್ಯಮ ವಯಸ್ಕರಿಗೆ ಮಾನಸಿಕವಾಗಿ ತಮಗೆ ಬೇಕಾದಂತ ರೀತಿಯಲ್ಲಿ ಅವರ ಮನಸ್ಥಿತಿಯನ್ನು ರೂಪಿಸುವಂತ ನಿಟ್ಟಿನಲ್ಲಿ ಅನೇಕ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಶಕ್ತಿಗಳಿಗೆ ಇದನ್ನ ನೇರವಾಗಿ ಹೇಳಿದಾಗ ಸ್ವಲ್ಪ ಕಸಿವಿಸಿ ಆಗ್ತದೆ, ಆದರೂ ಕೂಡ ಸತ್ಯ ಅಪ್ರಿಯವಾಗಿರ್ತದೆ ಮತ್ತು ಅರಗಿಸ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರಿಂದ ಯಾರು ಕೂಡ ಏನು ಇದ್ದಿನ ಉಪನ್ಯಾಸಕರು ನೇರವಾಗಿ ಈ ರೀತಿಯಾದ ಅಪವಾದಗಳೆಲ್ಲ ಮಾಡಿಬಿಟ್ರು ಅನ್ನುವಂಥ ಮಾತುಗಳನ್ನ ಆಡಿದ್ರೂ ಕೂಡ ಪರವಾಗಿಲ್ಲ. ತಾವು ಕೂಡ ಅದರ ಅಂತರಾಳವನ್ನ, ಆ ನಡೆದಂಥ ಘಟನಾವಳಿಗಳ ಮೂಲಗಳನ್ನ ಮತ್ತು ಆ ಅಟೆಂಪ್ಟ್, ಸಾವನ್ನ ಉಂಟು ಮಾಡಲಿಕ್ಕೆ ಮಾಡಿದಂಥ ಅಟೆಂಪ್ಟ್ಗಳ ಹಿನ್ನೆಲೆಯನ್ನು ಓದ್ಕೊಂಡು ಹೋದ್ರೆ ನಮಗೆ ತಿಳಿಯುತ್ತದೆ ಯಾರ್ಯಾರ ಪಾತ್ರ ಎಷ್ಟೆಷ್ಟು ಇತ್ತು, ಯಾರು ಈ ಮನಸ್ಥಿತಿಯನ್ನ ಇಟ್ಕೊಂಡಿದ್ರು ಮತ್ತು ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಮಾಡದಂತ ಪ್ರಯತ್ನಗಳೇನು ಅನ್ನುವುದನ್ನ ಅರಿಲಿಕ್ಕೆ ಆಸ್ಪದ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ನಾಥುರಾಮ್ ವಿನಾಯಕ ಗೂಡ್ಸೆ ಅನ್ನುವಂಥ ವ್ಯಕ್ತಿ 2 ಪತ್ರಿಕೆಗಳನ್ನು ನಡೆಸ್ತಾ ಇದ್ದ. ಪುನಃ ಇವರೆಲ್ಲರೂ ಕೂಡ, ನಾನು ಹೇಳಿದಂತ ಎಲ್ಲರೂ ಕೂಡ ಆಲ್ಮೋಸ್ಟ್ 90% ಇವರೆಲ್ಲರೂ ಕೂಡ ಪುಣೆ ಮೂಲದ ಚಿತ್ಪಾವನ ಬ್ರಾಹ್ಮಣ ಜಾತಿಗೆ ಸೇರಿದವರು. ನಮ್ಮ ಸಂಸ್ಥೆ ಇಟ್ಕೊಂಡು ಕೂಡ ಪುಣೆಯಲ್ಲಿದೆ. ಪುಣೆಯ ಮೂಲದ ಚಿತ್ಪಾವನ ಅನ್ನುವಂಥ ಒಂದು ಬ್ರಾಹ್ಮಣ ಉಪಜಾತಿಗೆ ಸೇರಿದಂತ ವ್ಯಕ್ತಿಗಳಾಗಿದ್ದಾರೆ. ಅದು RSS ಇವತ್ತಿನವರೆಗೂ ಆಗಿರುವಂತ ಎಲ್ಲ ಪ್ರಮುಖರು ಕೂಡ ಒಬ್ಬರಿಬ್ಬರನ್ನು ಹೊರತುಪಡಿಸಿ ಮಿಕ್ಕವರೆಲ್ಲರೂ ಕೂಡ ಆ ಉಪಜಾತಿಗೆ ಸೇರಿದಂತವರಾಗಿದ್ದಾರೆ. ಇದನ್ನ ಯಾರು ಬೇಕಾದ್ರೂ ಪರೀಕ್ಷೆ ಮಾಡಬಹುದು, ಅದರಲ್ಲೇನು ಅಭ್ಯಂತರ ಇಲ್ಲ. ಈಗ ಒಂದು ದೊಡ್ಡ ಗಲಾಟೆ ಶುರುವಾಗಿದೆ. ಏನದು ಅಂತಂದ್ರೆ RSS ಈಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ಅದು ಮೊನ್ನೆ ಯಾರೋ ಎತ್ತಿದ್ರು ಕರ್ನಾಟಕದಲ್ಲಿ, ಆ ವಿಚಾರ ಎತ್ತಿದ್ರು, ರಿಜಿಸ್ಟರ್ಡ್ ಬಾಡಿ ಆಗಬೇಕು, ನಾವೇನು ಬ್ರಿಟಿಷ್ನವ್ರ ಹತ್ರ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ರು. ಆಮೇಲೆ ರಿಜಿಸ್ಟರ್ ಆಗದೆ ಹೋದ್ರೆ ನಾವೇನು ಕಾರ್ಯ ಮಾಡ್ಲಿಕ್ಕಾಗಲ್ವಾ, ಹಿಂದುತ್ವವನ್ನು ಪ್ರಚಾರ ಮಾಡಬಾರದಾ ಅನ್ನುವಂಥ ಅನೇಕ ಪ್ರಶ್ನೆಗಳನ್ನೆಲ್ಲವನ್ನು ಕೂಡ ಎತ್ತಿದ್ರು ಮುಖ್ಯಸ್ಥರು. ಇರ್ಲಿ, ಒತ್ತಟ್ಟಿಗೆ ಆ ಚರ್ಚೆಯ ಬಗ್ಗೆ ನಾವು ಹೆಚ್ಚು ಹೋಗೋದು ಬೇಡ. ರಿಜಿಸ್ಟರ್ ಆಗದೆ ಹೋದ್ರೆ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಹಾಕೊಂಡ್ರೆ, ರಿಜಿಸ್ಟರ್ ಆಗದೆ ಹೋದ್ರೆ ಯಾರು ನಮ್ಮ ಸದಸ್ಯ ಹೋಗಿ
ಅಪಾಯಕಾರಿಯಾದಂಥ ಕೃತ್ಯವನ್ನು ಮಾಡಬಂದ್ರೆ, ನಾಳೆ ಆಪಾದನೆ ಅವನ ಮೇಲೆ ಬಂದರೆ ಅವನು ನಮ್ಮ ಸದಸ್ಯನಲ್ಲ ಅಂತ ಸಾರಾಸಟ್ಟಾಗಿ ಹೇಳೋಕ್ಕೆ ಅವಕಾಶ ಇರ್ತದೆ. ನೋಡಿ, ಡಿಫೆನ್ಸ್ ತಗೊಳ್ಳಕ್ಕೆ ಹೇಗೆ, ಯಾವ ರೀತಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಆ ಮೂಲಕ ನಡೆಸ್ಕೊಂಡು ಬಂದಿದ್ದಾರೆ ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಒಳ್ಳೆ ಕೆಲಸ ಆದರೆ ನಮ್ಮ ಸಂಸ್ಥೆಯವರು, ಕೆಟ್ಟ ಕೆಲಸ ಆದರೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ, ನುಗ್ಗಿಸ್ಕೊಳ್ಳಿಕ್ಕೆ, ಅಥವಾ ಅದರ ಜನರ ಮನಸ್ಸಿನ ಮೇಲೆ ಅಂಥ ವಿಚಾರಗಳನ್ನು ಹೇಳೋದ್ರ ಮೂಲಕ ತಮ್ಮ ಬೇಜವಾಬ್ದಾರಿ ಕೃತ್ಯಗಳು ಅಥವಾ ಆ ರೀತಿಯಾದ ತಯಾರಿ ಮಾಡದಂಥ ವ್ಯವಸ್ಥೆಯನ್ನ ಧಿಕ್ಕರಿಸುವಂಥ ಸಂದರ್ಭದಲ್ಲಿ ಒಂದು ಪಲಾಯನವಾದವನ್ನು ಬಳಸಲಿಕ್ಕೆ ಆಗುವಂಥ ಒಂದು ಅವಕಾಶ ಅಂತ ಹೇಳಿ ಅಂದ್ಕೊಳ್ಬಹುದು ಅಂತ ನಾವು ನೀವೆಲ್ಲ ಕೂಡ ಅಂದ್ಕೊಳ್ಳೋಣ. ಏನು ತಪ್ಪೇನಿಲ್ಲ. ಅಂಥದ್ದೊಂದು ಅವಕಾಶ, ಅಂಥದ್ದೊಂದು ಸ್ಥಿತಿ ಕರ್ನಾಟಕದಲ್ಲೂ ಕೂಡ ಆಗಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಷ್ಟೆಲ್ಲ ಆದರೂ ಕೂಡ ಒಂದು ವಿಚಾರಣೆಯಾಗಿ ಇಬ್ಬರಿಗೆ ಮರಣದಂಡನೆ, 4 ಜನರಿಗೆ ಜೀವಾವಧಿ ಶಿಕ್ಷೆ, 5ನೇವರಿಗೆ ಜೀವಾವಧಿ ಶಿಕ್ಷೆ, 5ನೇವರು ಅನೇಕ ಮಾಫಿ ಸಾಕ್ಷಿ ಅಂತ ಹೇಳಿ ಅವರನ್ನ ಬಿಡುಗಡೆ ಮಾಡ್ತಾರೆ. ಸದಾಶಿವ ದತ್ತಾತ್ರೇಯ ಪರಚೂರೆ ಅನ್ನುವಂಥವ್ರನ್ನ. ಇಷ್ಟೆಲ್ಲ ಆದಮೇಲೆ ಗಾಂಧಿ ಕುಟುಂಬ ಏನು ಮಾಡ್ತು ಇವರಿಗೆ ಮರಣದಂಡನೆಯನ್ನು ವಿಧಿಸಿದ ಮೇಲೆ ಅನ್ನುವಂಥ ವಿಚಾರ ನಾವು ಕೇಳಿದ್ರೆ, ಗಾಂಧಿ ಕುಟುಂಬ ಎಲ್ಲರನ್ನು ಕ್ಷಮಿಸುವಂತೆ ಮನವಿ ಮಾಡಲಾಯಿತು. ಈ ಮನವಿಯನ್ನ ಸರ್ಕಾರ ತಿರಸ್ಕಾರ ಮಾಡಿತು. ನೋಡಿ, ಗಾಂಧಿ ಕುಟುಂಬದವರು ಗಾಂಧಿಯನ್ನ ಕಳ್ಕೊಂಡು ನೇರವಾಗಿ ವಿಚಾರಣೆ ನಡೆದು ಎಲ್ಲ ಆದಮೇಲೆ ಕೊಟ್ಟಂತ ತೀರ್ಪು ಬಂದಾದ್ಮೇಲೆ ನಿಜವಾದ ಹತ್ಯೆ ಮಾಡಿದವರು ಯಾರು ಅನ್ನುವಂಥ ವಿಚಾರ ತಿಳಿದ ಮೇಲೆ ಇವ್ರು ಹೇಳಿರುವಂಥ ಮಾತು, ಆ ಗಾಂಧಿಯ ಅಂತಃಸತ್ವವನ್ನು ಅರಗಿಸಿಕೊಟ್ಟಂತ ಅವ್ರ ಕುಟುಂಬ ಹೇಳ್ತದೆ, ಅವರನ್ನು ಕ್ಷಮಿಸ್ಬಿಡಿ ಅನ್ನುವಂಥದ್ದು. ಒಂದು ಕೆನ್ನೆ ತೋರಿಸಿದ್ರೆ ಮತ್ತೊಂದು ಕೆನ್ನೆಯನ್ನು ತೋರಿಸ್ಬೇಕು ಅನ್ನುವಂಥದ್ದು, ಹಿಂಸೆಯೇ ಪರಿಹಾರವಲ್ಲ ಅನ್ನುವಂಥ, ಮತ್ತು ಅಹಿಂಸೆಯೇ ಸತ್ಯ, ಅಹಿಂಸೆಯೇ ದೇವರು, ಸತ್ಯವೇ ದೇವರು ಅನ್ನುವಂಥ ನಂಬಿಕೆಗಳನ್ನ ತನ್ನ ಜೀವಮಾನದುದ್ದಕ್ಕೂ ಕೂಡ ಪಾಲಿಸಿಕೊಂಡಂತ ಕುಟುಂಬದ ವ್ಯಕ್ತಿಗಳು ಹೇಳಿದಂಥ ಮಾತು, ಆ ಕೊಲೆಗಡಕರನ್ನ ಕ್ಷಮಿಸಿಬಿಡಿ ಅನ್ನುವಂಥ ಒಂದು ಮಾತು. ಅದು ನಿಜವಾಗ್ಲೂ ಕೂಡ ಆ ಮಾತುಗಳನ್ನು ಕೇಳಿದ್ರೆ ಅವರ ಹೃದಯ ವೈಶಾಲ್ಯತೆ, ಅವರು ಮಾನವ ಪ್ರೀತಿ ಎಷ್ಟು ಅನ್ನುವಂಥದ್ದು ನಮಗೆ ತಿಳಿತಾ ಹೋಗ್ತದೆ. 2 ವಿಚಾರಣಾ ಆಯೋಗಗಳನ್ನು ರಚಿಸ್ತಾರೆ. ಒಂದು ಆತ್ಮಚರಣ್ ಭೋಸ್ಲಾ ಅಂತ ಹೇಳಿ 1948 ಜೂನ್ನಿಂದ ಡಿಸೆಂಬರ್ ಒಳಗಡೆ ಎನ್ಕ್ವೈರಿಯನ್ನು ಮಾಡ್ತಾರೆ ಅವರು. ಅವಾಗ ಸಿಕ್ಕಿದಂತ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ, ಯಾಕೆಂದ್ರೆ ಇಡೀ ದೇಶ ಕಾಯ್ತಾ ಇರ್ತದೆ, ಯಾರು ತಪ್ಪಿತಸ್ಥರು, ಯಾರು ಏನ್ ಮಾಡಿದ್ರು, ಯಾವ ವಿಚಾರಣೆ, ಎಲ್ಲೆಲ್ಲಿ ಏನೇನ್ ನಡೀತು ಘಟನೆ ಅನ್ನುವಂತ ನಿರೀಕ್ಷಣೆಯಲ್ಲಿ ಇಡೀ ಜಗತ್ತು ಕಾಯ್ತಾ ಇರುವ ಸಂದರ್ಭದಲ್ಲಿ ಈ ಎನ್ಕ್ವೈರಿಯನ್ನು ಮಾಡಿ ಸಾಕ್ಷ್ಯಾಧಾರ ಸಾಲದೆಂದು ಸಾವರ್ಕರ್ ಅವರನ್ನು ಬಿಡುಗಡೆಗೊಳಿಸಿತು. ಮತ್ತು ಮಿಕ್ಕವರಿಗೆ ಸಾರಿ, ಅಯ್ಯೋ ಏನೋ ನನಗೆ ಸಾರಿ, ಯಾವ್ದೋ ಫೋನ್ ಬಂದ್ಬಿಡ್ತು, ಡಿಸ್ಕನೆಕ್ಟ್. ಕೇಳಿಸ್ತಾ ಇದೆ ಸರ್? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತದ್ರಿ ಸರ್. ಓಕೆ ಓಕೆ. ಮಾತಾಡಿ ಸರ್. ಸಾಕ್ಷ್ಯಾಧಾರ ಸಾಲದೆಂದು ಸಾವರ್ಕರ್ ಅವರನ್ನು ಬಿಡುಗಡೆ ಮಾಡಲಾಯಿತು. ಇದು ಆತ್ಮಚರಣ್ ಭೋಸ್ಲಾ ಅನ್ನುವಂಥವ್ರು 1948ರಲ್ಲಿ ಇಡೀ ಫಸ್ಟ್ ವಿಚಾರಣಾ ಆಯೋಗದಲ್ಲಿ ಸಾಬೀತುಪಟ್ಟಂತ ವಿಚಾರ. 1964 ದಿನಾಂಕವನ್ನ, ಇಸ್ವಿಯನ್ನ ಜ್ಞಾಪಕ ಇಟ್ಕೊಳ್ಳಿ. 1964 ಜೀವಾವಧಿ ಶಿಕ್ಷೆಗೆ ಒಳಪಟ್ಟಂತ 4 ಜನ ಯಾರಿದ್ದಾರೆ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಆ ಜೈಲಿನಿಂದ ಬಿಡುಗಡೆ ಮಾಡಂತ ಸಂದರ್ಭದಲ್ಲಿ ಒಂದು ವಿಜಯೋತ್ಸವವನ್ನು ಆಚರಿಸಲಾಗುತ್ತೆ. ಇಲ್ಲಿ ಪುಣೆಯಲ್ಲಿ ವಿಜಯೋತ್ಸವವನ್ನು ಆಚರಿಸುವಂತ ಸಂದರ್ಭದಲ್ಲಿ ಬಿತ್ತರಗೊಂಡಂತ ಮಾಹಿತಿ ಏನು ಅಂದ್ರೆ, ಗಾಂಧಿಯನ್ನ ಹತ್ಯೆ ಮಾಡಲಿಕ್ಕೆ ಸಂಚು ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನ ಅನೇಕರು ಸರ್ಕಾರಕ್ಕೆ ತಿಳಿಸಿದ್ರು. ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲ, ಹಾಗಾಗಿ ಗಾಂಧಿ ಹತ್ಯೆ ನಡೆದೋಯ್ತು ಅಂತ ಹೇಳಿ ಈ 4 ಜನರನ್ನ ಸನ್ಮಾನ ಮಾಡುವಂತ ವಿಜಯೋತ್ಸವವನ್ನು ಆಚರಿಸುವಂತ ಕಾಲಘಟ್ಟದಲ್ಲಿ ಬಂದಂತ ಮಾಹಿತಿಯ ಮೇಲೆ
ಈ ಮಾಹಿತಿಯನ್ನ ಹರಡಿದ್ವು ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ಅಂದಿನ ಸರ್ಕಾರ ಮತ್ತೊಂದು ಆಯೋಗವನ್ನು ಇಡ್ತದೆ. ಜೀವನ್ ಲಾಲ್ ಕಪೂರ್ ಅನ್ನುವಂತ ನ್ಯಾಯಾಧೀಶರ ನೇಮಕಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದು. ಎರಡನೇ ಆಯೋಗ, ವಿಚಾರಣಾ ಆಯೋಗ ರಚನೆ ಆಗೋ ಕಾರಣ ಏನು ಅಂತಂದ್ರೆ, ಇವರು ವಿಜಯೋತ್ಸವ ಆಚರಿಸುವಂತ ಸಂದರ್ಭದಲ್ಲಿ ಮೂಡಿ ಬಂದಂತ ವಿಚಾರ. ಈಗಾಗಲೇ ಸರ್ಕಾರಕ್ಕೆ ಗೊತ್ತಿದ್ದ ಕಾರಣಕ್ಕಾಗಿಯೂ ಕೂಡ ಇದನ್ನ ಅವಾಯ್ಡ್ ಮಾಡಲಿಲ್ಲ ಅನ್ನುವಂತ ದೋಷಾರೋಪಣೆ ತಮ್ಮ ಮೇಲೆ ಬಂದಾತು ಅಂತ ಏನ್ ಮಾಡಿದ್ರು ಸರ್ಕಾರದವರು, ಅವತ್ತಿನ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಕೈಗೊಂಡು ಮತ್ತೊಂದು ಆಯೋಗವನ್ನ ರಚಿಸ್ತದೆ ಅನ್ನುವಂಥದ್ದು. ಮುಂದೆ ಕೊಂದಿದ್ದಕ್ಕೆ ಕಾರಣಗಳೇನು? ಕೊಂದಿದ್ದಾಗೋಗಿದೆ, ಕೊಂದಿದ್ದಕ್ಕೆ ಕಾರಣಗಳೇನು ಅನ್ನುವುದನ್ನ ಸಂದರ್ಭೋಚಿತವಾಗಿ ತೊಡಗಿಕೊಂಡಂತ ವ್ಯಕ್ತಿಗಳು, ತೊಡಗಿಸಿಕೊಂಡಂತ ಸಂಸ್ಥೆಗಳು, ಅವರ ಹಿನ್ನೆಲೆ, ಅವರ ಸಿದ್ಧಾಂತ, ಅವರ ಕಲ್ಪನೆಯ ಸಾಮ್ರಾಜ್ಯ ಯಾವುದು ಅಂತ ಹೇಳಿ ನಾವು ವಿಚಾರ ಮಾಡ್ಲಿಕ್ಕೆ ಹೊರಟ್ರೆ ಕಂಡು ಬರೋದೇನು ಅಂತ ಹೇಳಿ ಸಣ್ಣದಾಗಿ ಒಂದು ಪಟ್ಟಿಯನ್ನು ಮಾಡಿದ್ದೇನೆ. ಅದನ್ನ ಸ್ವಲ್ಪ ಗ್ರಹಿಸಬೇಕು ಅಂತ ಹೇಳ್ತೇವೆ. ಹಿಂದೂ ಧರ್ಮ ಅಡಗಿರುವುದು ಅದರ ಶಾಸ್ತ್ರ ಗ್ರಂಥಗಳ ಪಾವಿತ್ರ್ಯದಲ್ಲಿ. ಇದಕ್ಕೆ ಚ್ಯುತಿ ತರುವವರು ಯಾರು ಎಂದರೆ ಇಸ್ಲಾಂ ಧರ್ಮದವರು. ಅದರಿಂದ ಇಸ್ಲಾಂ ಧರ್ಮೀಯರನ್ನ ಯಾರು ಪ್ರೀತಿಸ್ತಾರೆ, ಇಸ್ಲಾಂ ಧರ್ಮೀಯರಿಗೆ ಯಾರು ಸಮಾನತೆಯನ್ನ ತಂದ್ಕೊಡ್ಬೇಕು, ಸಮಾನ ನಾಗರಿಕ ಹಕ್ಕುಗಳನ್ನು ಕೊಡ್ಬೇಕು ಅಂತ ಹೇಳಿ ಯಾರು ಪ್ರತಿಪಾದಿಸ್ತಾರೆ ಅವರು ನಮ್ಮ ದೊಡ್ಡ ಶತ್ರುಗಳು ಅಂತ ಹೇಳಿ ಭಾವಿಸಿದ್ದರು. ಆ ಕಾರಣವನ್ನ ಅಂತರ್ಗತಗೊಳಿಸ್ಕೊಂಡಂತ ಅನೇಕರು ಈ ಕಾರ್ಯವನ್ನ ಮಾಡಿರಬಹುದು ಅನ್ನುವಂಥದ್ದು. ಗೂಡ್ಸೆ ಸಾವರ್ಕರ್ ಹಿಂದುತ್ವ ಸಿದ್ಧಾಂತದ ಆರಾಧಕರಾಗಿದ್ದು ಹಿಂದೂಗಳಲ್ಲದವರನ್ನು ಭಾರತದ ಮೂಲ ಪ್ರಜೆ ಎಂದು ಪರಿಗಣಿಸಲು ನಿರಾಕರಿಸುವ ತತ್ವಕ್ಕೆ ಬದ್ಧರಾಗಿದ್ದರು. ಎರಡನೇ ವಿಚಾರ ಯಾವುದು ಅಂತಂದ್ರೆ, ಅವರ ಯಾವ ಧೋರಣೆಯನ್ನ ತಮ್ಮ ಮನಸ್ಥಿತಿಯಲ್ಲಿ ಇಟ್ಕೊಂಡಿದ್ರು ಅಂತಂದ್ರೆ, ಹಿಂದುತ್ವದ ಸಿದ್ಧಾಂತದ ಆಧಾರದ ಮೇಲೆ ಹಿಂದೂಗಳಲ್ಲದವರನ್ನ ಈ ದೇಶದ ಮೂಲ ಪ್ರಜೆಗಳು ಎಂದು ಒಪ್ಪದೇ ಇರುವಂತ ಮನಸ್ಥಿತಿ ಇರುವಂತ ಜನ ಈ ಹಿನ್ನೆಲೆಯಲ್ಲಿ ಇದ್ರು ಅನ್ನುವಂಥದ್ದು. ಗೋಡ್ಸೆ ಪ್ರಯತ್ನವನ್ನು ಮಾಡ್ತಾನೆ, ನಾಥುರಾಮ್ ಗೋಡ್ಸೆ. ಆ ಗೋಡ್ಸೆಗೆ ಬೆಂಬಲ ಕೊಟ್ಟವರು ಯಾರು, ಅವನಿಗೆ ಈ ಸಿದ್ಧಾಂತವನ್ನ ತಲೆಗೆ ತುರುಕಿದವರು ಯಾರು ಮತ್ತು ಆ ಮೂಲಕ ಧನ ಸಹಾಯವನ್ನು ಒದಗಿಸಿದವರು ಯಾರು ಅಂತಂದ್ರೆ, ಈತನ ಪ್ರಯತ್ನಕ್ಕೆ ಸಾವರ್ಕರ್ ಪ್ರೋತ್ಸಾಹಿಸಿ ಬೆಂಬಲ ಮತ್ತು ಧನ ಸಹಾಯ ಎಲ್ಲವನ್ನೂ ಒದಗಿಸಿದವರಾಗಿದ್ದಾರೆ. ನಾಲ್ಕನೇ ಕಾರಣ ಗಾಂಧಿ ರಾಜಕಾರಣ. ಗಾಂಧಿ ರಾಜಕಾರಣ ಏನು ತುಂಬಾ ಏನಾದ್ರ ಅರ್ಥ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ಹಾಕೊಂಡ್ರೆ, ಗಾಂಧಿ ಹೇಳಿದ್ದೇನು ಅಂತಂದ್ರೆ, ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಬೇಕು ಸ್ವತಂತ್ರ ಬಂದ್ಮೇಲೆ. ಅದೊಂದು ಧ್ಯೇಯೋದ್ದೇಶಕ್ಕಾಗಿ ಹೋರಾಟವನ್ನ ಮಾಡಿದಂತ ಒಂದು ಸಂಸ್ಥೆ. ಆ ಸಂಸ್ಥೆಯನ್ನ ಕಟ್ಟಿದ ಕಾರಣ ಏನು ಅಂತಂದ್ರೆ, ಭರತಖಂಡಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡುವಂಥದ್ದು. ಅದು ಅಹಿಂಸಾತ್ಮಕವಾಗಿ ಹೋರಾಟವನ್ನು ಮಾಡಿ ತಂದುಕೊಡ್ಬೇಕಾದ್ದು. ಅದು ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಕಳಿಸುವಂತ ಕೆಲಸವನ್ನು ಮಾಡುವಂತ ಉದ್ದೇಶಕ್ಕಾಗಿ ಪ್ರಾರಂಭ ಆಗಿತ್ತು. ಆ ಸಂಸ್ಥೆ ಸ್ವತಂತ್ರ ಬಂದ ಮೇಲೆ ದೇಶದ ಜನ ತಮಗೆ ಬೇಕಾದ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸ್ಕೊಳ್ಳಿ, ಅವ್ರದೇ ಆದಂತ ಒಂದು ಜನಪರ ಸರ್ಕಾರ ಬಂದ್ಕೊಳ್ಳಿ. ಆ ಕಾರಣಕ್ಕಾಗಿ ಗಾಂಧಿ ಕಾಂಗ್ರೆಸ್ ಅನ್ನು ವಿಸರ್ಜಿಸಬೇಕು ಅನ್ನುವಂತ ಉದ್ದೇಶವನ್ನ, ಅದರ ಹಿನ್ನೆಲೆಯನ್ನ ಖಂಡತುಂಡವಾಗಿ ಪ್ರತಿಪಾದಿಸ್ತಿದ್ರು. ಈ ಪ್ರತಿಪಾದನೆ ಅನೇಕ ಆಡಳಿತಾರೂಢ ಹಡಾಕ್ ಗವರ್ನಮೆಂಟ್ ಅಂತ ಏನ್ ಮಾಡ್ಕೊಂಡು ಕುತ್ಕೊಂಡ್ರು, ಆ ಗವರ್ನಮೆಂಟಿನಲ್ಲಿದ್ದಂತ ಎಲ್ಲರೂ ಕೂಡ, ಅನೇಕ ಜನ ಕೂಡ ಗಾಂಧಿಯ ಈ ನಿಲುವನ್ನು ಒಪ್ಪಲಿಕ್ಕೆ ಸಿದ್ಧರಿರಲಿಲ್ಲ. ಅದಕ್ಕೆ ನಾನು ಅಂಬೇಡ್ಕರ್ ಅವರ ಹೇಳಿಕೆಯನ್ನ ಮತ್ತೊಮ್ಮೆ ಓದ್ಲಿಕ್ಕೆ ಬಂದ. ಗಾಂಧಿಯವರ ಸಮಸ್ಯೆ ಎಂದರೆ ಅವರು ಪೂರ್ಣ ಸತ್ಯವನ್ನು ಹೇಳುತ್ತಾರೆ. ಗಾಂಧಿ ಪೂರ್ಣ ಸತ್ಯ ಹೇಳಿದ್ದು ಏನು? ಕಾಂಗ್ರೆಸ್ ಅನ್ನುವಂಥದ್ದು ಸ್ವತಂತ್ರ ಚಳುವಳಿಯನ್ನ ರೂಪಿಸ್ಲಿಕ್ಕೆ
ಭರತಖಂಡವನ್ನು ಬಿಡುಗಡೆ ಮಾಡ್ಲಿಕ್ಕೋಸ್ಕರ ಮಾಡಿದಂತ ಒಂದು ಸಂಸ್ಥೆ. ಆ ಸಂಸ್ಥೆ ಆಳ್ಲಿಕ್ಕೆಲ್ಲ ಬಂದಿದ್ದು, ಆ ಸಂಸ್ಥೆ ಆ ಕಾರ್ಯವನ್ನ ಮಾಡಿರ್ಲಿಕ್ಕೋಸ್ಕರ ಬಂದಿದ್ದು ಅನ್ನುವಂಥದ್ದು ಗಾಂಧಿಯ ಧೋರಣೆ ಆಗಿತ್ತು. ಆದರೆ ಅಧಿಕಾರ ಮತ್ತು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದಂತ ಅನೇಕ ನಾಯಕರುಗಳು ಕೂಡ ಇದರ ಪರವಾಗಿ ಇರಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗ್ತದೆ. ಜೊತೆಗೆ 50 ಕೋಟಿ ರೂಪಾಯಿಗಳನ್ನ ಒಪ್ಪಂದದ ಪ್ರಕಾರ ಪಾಕಿಸ್ತಾನವನ್ನ ವಿಭಾಗ ಮಾಡದಂತ ಸಂದರ್ಭದಲ್ಲಿ ಆದಂತ ಒಪ್ಪಂದದ ಪ್ರಕಾರ 50 ಕೋಟಿ ರೂಪಾಯಿಗಳನ್ನು ಒಪ್ಪಂದದ ಅನ್ವಯ ಪಾಕಿಸ್ತಾನಕ್ಕೆ ನೀಡಲು ಗಾಂಧಿ ಒತ್ತಾಯ ಮಾಡಿದ್ದು. ಗಾಂಧಿ 50 ಕೋಟಿ ರೂಪಾಯಿನ ಪಾಕಿಸ್ತಾನಕ್ಕೆ ತುರ್ತಾಗಿ ನೀವು ಕೊಡಬೇಕು. ಯಾಕೆಂದ್ರೆ ಎಲ್ಲ ಸಂಪನ್ಮೂಲ ಇಲ್ಲಿತ್ತು, ಆಡಳಿತ ಇಲ್ಲಿತ್ತು, ಇಲ್ಲಿ ಬ್ರಿಟಿಷ್ನರ ಕೇಂದ್ರ ಕಚೇರಿಗಳಿದ್ದು, ಬ್ರಿಟಿಷ್ನರ ಆಳ್ವಿಕೆ ಕೇಂದ್ರಗಳಿದ್ದು, ಅಲ್ಲಿಂದ ವ್ಯವಹಾರ ನಡೀತಾ ಇತ್ತು. ಅದರಿಂದ ಅವರಿಗೆ ತಮ್ಮ ರಾಷ್ಟ್ರವನ್ನು ರೂಪಿಸಿಕೊಳ್ಳುವಂತ ಜವಾಬ್ದಾರಿ ಇರೋದ್ರಿಂದ ಅವರಿಗೆ ಹಣವನ್ನ ಒತ್ತಾಯಿಸಿದು. ಇದಕ್ಕಾಗಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ಗಾಂಧಿ ಹೇಳಿದ್ದು ತುಂಬಾ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ್ದು. 50 ಕೋಟಿ ರೂಪಾಯಿಗಳನ್ನ ಕೊಡೋದೇ ಹೋದ್ರೆ ನಾನು ಉಪವಾಸ ಸತ್ಯಾಗ್ರಹ ಕೈಗೊಳ್ತೇನೆ ಅನ್ನುವಂತ ಮಾತನ್ನ ಗಾಂಧಿ ಹೇಳಿದಂತ ಕಾರಣಕ್ಕಾಗಿ ಸಿಟ್ಟುಗೊಂಡಂತ ಜನ ಈ ರೀತಿಯಾಗಿ ಏನು ಅವರು ಆ ಮಾತುಗಳನ್ನ ಯಾವ ರೀತಿ ತೆಗೆದುಕೊಂಡ್ರು ಅನ್ನುವುದನ್ನ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಮುಂದೆ ಕೊಲ್ಲುವುದಕ್ಕೆ ತಯಾರಿಯನ್ನು ಮಾಡ್ತಾರೆ. ದೇಶದ ವಿಭಜನೆಯ, ಇನ್ನು ತುಂಬಾ ಜನ ಹೇಳ್ತಾರೆ ದೇಶದ ವಿಭಜನೆಯ ಕಾರಣಕ್ಕಾಗಿ ಗಾಂಧಿಯನ್ನು ಕೊಂದ್ರು ಅನ್ನುವಂತ ಮಾತನ್ನು ಹೇಳ್ತಾರೆ. ಆದರೆ ಪ್ರಾರಂಭದಲ್ಲಿ ನಡೆದಂತ 4 ಪ್ರಕರಣಗಳಲ್ಲಿ, 4 ಸನ್ನಿವೇಶಗಳಲ್ಲಿ ದೇಶದ ವಿಭಜನೆಯ ವಿಚಾರವೇ ಇಲ್ಲದ ಕಾಲದಲ್ಲಿ ಗಾಂಧಿಯನ್ನು ಕೊಲ್ಲಲು 4 ಪ್ರಯತ್ನಗಳು ನಡೆದಿದ್ದವು. ಅವತ್ತಿನ್ನೂ ಕೂಡ ಆ ರೀತಿಯಾದ ಚಿಂತನೆನೇ ಜನರ ಮನಸ್ಸಲ್ಲಿಲ್ಲ. ಇಡೀ ಇಂಡಿಯಾ ಭರತಖಂಡವನ್ನ ವಿಭಾಗ ಮಾಡಿ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ಮತ್ತು ಭಾರತ ದೇಶ ಅನ್ನುವಂಥ ರಾಷ್ಟ್ರದ ನಿರ್ಮಾಣದ ಪರಿಕಲ್ಪನೆಯೇ ಗೊತ್ತಿಲ್ಲದೆ ಇರುವಂತ ಕಾಲಘಟ್ಟದಲ್ಲಿ 4 ಅಟೆಂಪ್ಟ್ ಅನ್ನ ಗಾಂಧಿಯ ಮೇಲೆ ಮಾಡಿದ್ದಾರೆ. ಅಂದ್ರೆ ಇವತ್ತು ಏನ್ ಹೇಳ್ತಾರೆ, ದೇಶ ಒಡೆಯಲಿಕ್ಕೆ ಗಾಂಧಿ ಕಾರಣ ಆಗಿದ್ದು, ದೇಶ ವಿಭಜನೆ ಮಾಡ್ಲಿಕ್ಕೆ ಗಾಂಧಿ ಕಾರಣ ಆಗಿದ್ದು, ಅದಕ್ಕಾಗಿ ಅದರಿಂದ ಪ್ರೇರೇಪಿತವಾದ ಜನ ದೇಶ ವಿಭಾಗ ಆಗಬಾರದು ಅಂತ ಹೇಳಿ ಮನಸ್ಥಿತಿ ಇದ್ದಂತ ಜನ ಗಾಂಧಿಯನ್ನ ಅತಿರೇಕಕ್ಕೆ ಹೋಗಿ ಗಾಂಧಿಯನ್ನ ಕೊಂದರೆ ಹೊರತು ಅವರಿಗೆ ದೇಶ ವಿಭಜನೆ ಆಗಿದ್ದು ಭಾರಿ ನೋವುಂಟು ಮಾಡ್ತು ಅಂತ ಹೇಳಿ ತಾವು ಮಾಡಿದಂತ ಕುಕೃತ್ಯವನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಅನೇಕ ಸಂಘ ಸಂಸ್ಥೆಗಳು ಆ ರೀತಿಯಾದ ವಿಚಾರ ಲಹರಿಯನ್ನ ಜನರ ಮಧ್ಯೆ ಮುಂದೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಈ 4 ಪ್ರಯತ್ನಗಳನ್ನ ಮಾಡಿದಂತ ಜನ ಪುಣೆಯ ಮೇಲ್ಜಾತಿಯ ಬಲಪಂಥೀಯರು. ಈ 4 ಪ್ರಯತ್ನವನ್ನು ಮಾಡಿದಂಥವರು ಪುಣೆಯ ಮೇಲ್ಜಾತಿಯ ಬಲಪಂಥೀಯ ಜನ ಆ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಅಂದ್ರೆ ಮೂಲತಃ ಗಾಂಧಿ ಹರಿಜನೋದ್ಧಾರ, ಗ್ರಾಮಗಳ ಬೆಳವಣಿಗೆ, ಸ್ವತಂತ್ರವಾಗಿ ಗ್ರಾಮಗಳಿರ್ಬೇಕು ಮತ್ತು ಗುಡಿ ಕೈಗಾರಿಕೆಯನ್ನು ಪ್ರೋತ್ಸಾಹಿಸಬೇಕು ಅನ್ನುವಂತ ಅನೇಕ ಅಸ್ಪೃಶ್ಯೋದ್ಧಾರ, ಇವೆಲ್ಲವನ್ನೂ ಕೂಡ ಏನು ಗಾಂಧಿಯ ಮನಸ್ಸಿನ ತತ್ವಗಳು ಇದ್ದು ಆ ತತ್ವಗಳ ವಿರೋಧಿಗಳಾದಂತ ಜನ, ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯಲ್ಲಿ ಮೇಲ್ಭಾಗದಲ್ಲಿದ್ದಂತ ಜನ, ಕೆಳಭಾಗದ ಜನ ಎಲ್ಲ ಮೇಲ್ಭಾಗ ಬಂದ್ಬಿಟ್ರೆ, ಕೆಳಭಾಗದ ಜನ ಎಲ್ಲ ಆಡಳಿತದ ಹುದ್ದೆಗಳಲ್ಲಿ ಬಂದು ಕೂತ್ಕೊಂಡ್ರೆ, ಕೆಳಭಾಗದ ಜನ ರಾಜಕೀಯ ನಾಯಕರಾಗಿ ಬಂದು ಕೂತ್ಕೊಂಡ್ಬಿಟ್ರೆ ನಮ್ಮ ಗತಿ ಏನು, ನಮ್ಮ ಸ್ಥಿತಿ ಏನು ಅನ್ನುವಂತ ವಿಹ್ವಲತೆಗೆ ಒಳಗಾದಂತ ಜನ ಈ ರೀತಿಯಾದ ಮನಸ್ಥಿತಿಯನ್ನು ಒಳಗೊಂಡಿದ್ರು. ಆ ಕಾರಣಕ್ಕಾಗಿ ಗಾಂಧಿಯನ್ನ ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನುವುದು. 4 ಪ್ರಯತ್ನಗಳಲ್ಲಿ ನಾರಾಯಣ ಆಪ್ಟೆ, ಗೋಡ್ಸೆ ಇದ್ದರೂ ಇದರಲ್ಲಿ 2ರಲ್ಲಿ ಮಾತ್ರ ಗೋಡ್ಸೆ ಇದ್ದ ಅನ್ನುವಂಥದ್ದು. ಗೋಡ್ಸೆ ಕೊನೆ 2 ಪ್ರಯತ್ನದಲ್ಲಿ ಗೋಡ್ಸೆಯ ಪಾತ್ರ ತುಂಬಾ ಇತ್ತು ಅನ್ನುವುದಕ್ಕೆ ಅನೇಕ ಸಾಕ್ಷ್ಯಾಧಾರಗಳನ್ನ ಅವರು ಡೆಲ್ಲಿಗೆ ಬಂದು ಇಡೀ ಉತ್ತರ ಭಾರತದಲ್ಲಿ ಅನೇಕ ನಗರಗಳಲ್ಲಿ ಸಂಚರಿಸಿ
ಆ ಮೂಲಕ ಬಂದು ದೆಹಲಿಯಲ್ಲಿ ಒಂದು ಹೋಟೆಲ್ನಲ್ಲಿ ಕ್ಯಾಂಪ್ ಮಾಡಿ ಆ ಮೂಲಕ ಬಂದು ಏನು ಬಿರ್ಲಾ ಭವನಿಗೆ ಬಂದು ಅಲ್ಲಿ ಹೇಗೆ ನಡೀತದೆ ಚಟುವಟಿಕೆ, ಗಾಂಧಿ ಪ್ರೇಯರ್ಗೆ ಹೋಗುವಂತ ಸಮಯ ಹೇಗೆ, ಅಲ್ಲಿ ಸೆಕ್ಯೂರಿಟಿ ಇದೆಯಾ ಇಲ್ವಾ, ಏನೇನ್ ಮಾಡಬಹುದು ಅನ್ನುವಂಥದ್ದನ್ನ ಅಧ್ಯಯನ ಮಾಡಿದ್ರು ಅನ್ನುವಂಥ ಎಲ್ಲ ವಿವರಗಳು ಕೂಡ ಕಪೂರ್ ಆಯೋಗದಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದು. ಇವ್ರು ಹೇಳ್ಕೊಂಡಿದ್ದಂತ 20ನೇ ತಾರೀಕು ಜನವರಿ 20ನೇ ತಾರೀಕು ನಡೆದಂತ ನಾಡ ಬಾಂಬ್ ಸ್ಫೋಟ, ಬಿರ್ಲಾ ಭವನದ ಹತ್ತಿರದಲ್ಲಿ ಆದಂತ ನಾಡ ಬಾಂಬ್ ಸ್ಫೋಟ ಆದಂತ ಸಂದರ್ಭದಲ್ಲಿ ಆ ನಾಡ ಬಾಂಬ್ ಸ್ಫೋಟ ಮಾಡಿದಂತ ವ್ಯಕ್ತಿ ಯಾರಿದ್ದ, ಅವನು ಇಳ್ಕೊಂಡಂತ ಮದನ್ ಲಾಲ್ ಪಖ್ವಾ ಅಂತ, ಅವನು ಇಳ್ಕೊಂಡಂತ ಹೋಟೆಲ್ಗೆ ಹೋಗಿ ಆ ಹೋಟೆಲ್ನಲ್ಲಿ ಪಂಜಾಬಿ ಯುವಕ ಅವನು ಒಂದು ನಾಡ ಬಾಂಬನ್ನು ಸ್ಫೋಟಿಸಿರ್ತಾನೆ. ಅವನು ಬಂಧಿಸಿದಾಗ ವಿಚಾರಿಸಿದಾಗ ನನಗೆ ಬೆಂಬಲದಲ್ಲಿ ಹಿನ್ನೆಲೆಯಲ್ಲಿ ಇದ್ದಂಥವರು ಈ ಗೋಡ್ಸೆ ಮತ್ತು ಆಪ್ಟೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಮತ್ತು ಅವನ ಅದಕ್ಕೆ ಸಾಕ್ಷಿಯಾಗಿ ದೊರೆತದ್ದು ಏನು ಅಂತಂದ್ರೆ ಹೋಟೆಲ್ನಲ್ಲಿ ಅನೇಕ ಸಾಕ್ಷಿಗಳು, ಹಿಂದೂ ರಾಷ್ಟ್ರ ಅನ್ನುವಂಥ ಪತ್ರಿಕೆಯ ಅನೇಕ ಸಂಚಿಕೆಗಳು ಮತ್ತು ಏನು ನಮ್ಮ ಗೋಡ್ಸೆ ಇದ್ದಾನಲ್ಲ, ನಾಥೂರಾಮ್ ವಿನಾಯಕ ಗೋಡ್ಸೆ NVG ಅನ್ನುವಂಥ ಸ್ಲಿಪ್ ಇರುವಂತ ಒಗೆದ ಬಟ್ಟೆಗಳು, ಮಡಿ ಮಾಡಿದಂತ ಬಟ್ಟೆಗಳ ಮೇಲಿದ್ದಂತ ಸ್ಲಿಪ್ ಅಲ್ಲಿ NVG ಅನ್ನುವಂಥ ಸ್ಲಿಪ್ ಅನ್ನು ಇತ್ತಂತೆ. ನಾಥೂರಾಮ್ ವಿನಾಯಕ ಗೋಡ್ಸೆ ಅನ್ನುವಂಥದ್ದು, ಅದಕ್ಕೆ ಶಾರ್ಟ್ ಫಾರ್ಮ್ ಅಲ್ಲಿ ಅವನ ಬಟ್ಟೆಗಳ ಬಗ್ಗೆ ಬರೆದಿಟ್ಟಿದ್ರು ಅನ್ನುವಂಥ ಸಾಕ್ಷಿಯನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ ಮಿಸ್ಟರ್ ಕಪೂರ್ ಆಯೋಗದ ವರದಿಯಲ್ಲಿ. ಮತ್ತೆ ನಾವು ಮುಂದೆ ಹೋಗ್ಬೇಕಂತಂದ್ರೆ ಅಂದಿನ ಗೃಹ ಮಂತ್ರಿ, ಇಲ್ಲಿ ಮಹಾರಾಷ್ಟ್ರದ ಗೃಹ ಮಂತ್ರಿಯಾಗಿ ಮೊರಾರ್ಜಿ ದೇಸಾಯಿ ಅವರಿದ್ರು, ರಾಷ್ಟ್ರದ ಗೃಹ ಮಂತ್ರಿಯಾಗಿ ವಲ್ಲಭಾಯ್ ಪಟೇಲ್ ಇದ್ರು. ನಮ್ಮ ಮೊರಾರ್ಜಿ ದೇಸಾಯಿ ಅವರಿಗೆ JC ಜೈನ್ ಅನ್ನುವಂಥ ಒಬ್ಬ ಪ್ರೊಫೆಸರ್ ಗಮನಕ್ಕೆ ತಗೊಂಡು ಬರ್ತಾರೆ. ಏನೋ ಅಟೆಂಪ್ಟ್ ನಡೀತಾ ಇದೆ, ಪಿತೂರಿ ನಡೀತಾ ಇದೆ, ಅದು ನಮ್ಮ ಸುತ್ತಮುತ್ತಲೇ ನಡೀತಾ ಇದೆ, ಅಂದ್ರೆ ಎಲ್ಲರೂ ಕೂಡ ಮಹಾರಾಷ್ಟ್ರದವರು, ನಮ್ಮ ಸುತ್ತಮುತ್ತಲೇ ನಡೀತಾ ಇದೆ, ಇದ್ರ ಬಗ್ಗೆ ಎಚ್ಚರ ವಹಿಸೋದು ಒಳ್ಳೇದು, ತಾವಿದನ್ನ ಗೃಹ ಮಂತ್ರಿಗೆ ರಾಷ್ಟ್ರದ ಗೃಹ ಮಂತ್ರಿಗೆ ತಿಳಿಸಿ ಅನ್ನುವಂಥ ಮಾಹಿತಿಯನ್ನ ಈ ಪ್ರೊಫೆಸರ್ JC ಜೈನ್ ಅನ್ನುವಂಥವ್ರು ಮೊರಾರ್ಜಿ ದೇಸಾಯಿ ಅವರಿಗೆ ತಿಳಿಸ್ತಾರೆ. ಆದ್ರೆ ಮೊರಾರ್ಜಿ ದೇಸಾಯಿ ಅವರು ಅಷ್ಟು ಸೀರಿಯಸ್ ಆದಂತ ವಿಚಾರ ಅಂತ ಹೇಳಿ ಭಾವಿಸೋದಿಲ್ಲ ಅನ್ನುವಂಥದ್ದು. ಪ್ರಾಸಂಗಿಕವಾಗಿ ಈ ವಿಚಾರವನ್ನ ಯಾರಿಗೆ ಸರ್ದಾರ್ ಪಟೇಲ್ರವರಿಗೆ ಹೇಳಿದ್ರಂತೆ. ಅವರು ಕೂಡ ಅದನ್ನ ಸಂಪೂರ್ಣವಾಗಿ ಸಾಕ್ಷ್ಯಾಧಾರಗಳಿಲ್ಲ, ಇದನ್ನ ನಾವು ಹೇಗೆ ಗಣಿಸಬೇಕು ಅನ್ನುವಂಥ ಸ್ವಲ್ಪ ಉದಾಸೀನತೆಯನ್ನ ತೋರಿಸಿದ್ರು ಅನ್ನುವಂಥ ಮಾಹಿತಿಯು ಕೂಡ ಕಪೂರ್ ಆಯೋಗದ ಮೂಲಕ ಕಂಡು ಬರುವಂಥದ್ದು. ಅದಕ್ಕಾಗಿ ಇದನ್ನೇ ಕುರಿತು ಅವ್ರು ಹೇಳುವಂಥದ್ದು, ನಾವು ಏನು ಬಲಪಂಥೀಯ ಸಂಘಟನೆಗಳು ಹೇಳುವಂಥದ್ದು ಇವತ್ತು ಏನು ಸಂಭ್ರಮಾಚರಣೆಯನ್ನು ಮಾಡಿದಂಥ ಜನ ಹೇಳೋದೇನು ಅಂದ್ರೆ ಗಾಂಧಿಯನ್ನ ಕೊಲ್ಲುವಂತ ಪ್ರಯತ್ನ ನಡೀತದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೂ ಕೂಡ, ಅನ್ನುವಂಥ ಸುದ್ದಿ ಹೋಗಿದ್ರು ಕೂಡ ಇವರು ಅಷ್ಟು ಗಮನ ವಹಿಸ್ಲಿಲ್ಲ. ಯಾತಕ್ಕೆ ಅಂತಂದ್ರೆ ಇವರ ಅಧಿಕಾರ ಲಾಲಸೆಯಲ್ಲಿದ್ರು, ಇವರು ತಮ್ಮ ಅಧಿಕಾರವನ್ನ ತಮ್ಮ ಆಳ್ವಿಕೆಯನ್ನ ಮುಂದುವರಿಸೋದಕ್ಕೆ ಗಾಂಧಿ ಅಡ್ಡ ಆಗಬಹುದು ಅನ್ನುವಂಥದ್ದು. ಅಡ್ಡ ಯಾಕೆ ಆಗಿದ್ರು ಅಂತ ಅನ್ನೋದಕ್ಕೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಮಾತು ವಿವಿಧ ಅರ್ಥಗಳನ್ನು ಒಳಗೊಂಡಿರ್ತದೆ. ಗಾಂಧಿಯ ವ್ಯಕ್ತಿತ್ವವನ್ನ ನಮ್ಮ ಮುಂದೆ ಇನ್ನೂ ಚೆನ್ನಾಗಿ ತಂದುಕೊಡ್ತದೆ. ಏನದು ಅಂತಂದ್ರೆ ಇಂಪ್ರಾಕ್ಟಿಕಲ್ ಓಲ್ಡ್ ಮ್ಯಾನ್. ಗಾಂಧಿಯನ್ನ ಸ್ವತಂತ್ರ ಬಂದಾದ ಮೇಲೆ ಏನಂತ ಭಾವಿಸಿದ್ರು ಅಂತಂದ್ರೆ ಇಂಪ್ರಾಕ್ಟಿಕಲ್ ಓಲ್ಡ್ ಮ್ಯಾನ್ ಅಂದ್ರೆ ಅಸ್ವಾಭಾವಿಕ ಆಲೋಚನೆಗಳ ಪ್ರಯೋಗಗಳಿರುವಂತ ಒಬ್ಬ ಹಳೆಯ ಕಾಲದ ಮನುಷ್ಯ. ಗಾಂಧಿಯ ಆಲೋಚನೆ, ಗಾಂಧಿಯ ಚಿಂತನೆ, ಗಾಂಧಿ ಹೋಗ್ತಿದ್ದಂತ ಮಾರ್ಗ, ಗಾಂಧಿಯ ಏನು ಅಹಿಂಸಾ ತತ್ವ, ಇವೆಲ್ಲವೂ ಕೂಡ ಇಂಪ್ರಾಕ್ಟಿಕಲ್ ಆಗುವಂತ ಸಂದರ್ಭಕ್ಕೆ ಬಂದ್ ಮುಟ್ಟಿದಾವೆ ಅನ್ನುವಂತ ಧೋರಣೆಯನ್ನ, ಮತ್ತು ಗ್ರಾಮ ಸ್ವರಾಜ್ಯವೇ ಮುಖ್ಯವಾಗಬೇಕು ಅನ್ನುವಂತಹ ಧೋರಣೆಯನ್ನ ಒಪ್ಪದ ಮನಸ್ಥಿತಿ, ಕೈಗಾರಿಕೋದ್ಯಮಿಗಳಿಗೆ ಎಲ್ಲವನ್ನೂ ಕೂಡ ಒಪ್ಪಿಸಬೇಕು ಅನ್ನುವಂತ ಮತ್ತು ಅವರ ನಿಯಂತ್ರಣಕ್ಕೆ ಹೋಗ್ಬೇಕು ಅನ್ನುವಂತ ಮತ್ತು ಕೈಗಾರಿಕೀಕರಣವೇ ಮಹತ್ವವಾದ ಆಲೋಚನೆ ಇಟ್ಕೊಂಡಂತ ರಾಜಕೀಯ ನಾಯಕರುಗಳು ಯೋಚನೆ ಮಾಡ್ತಿದ್ದೆ ಅಂದ್ರೆ ಇಂಪ್ರಾಕ್ಟಿಕಲ್ ಓಲ್ಡ್ ಮ್ಯಾನ್ ಅನ್ನುವಂತ ಧೋರಣೆಯನ್ನ ಅವರ ಮನಸ್ಸಿನೊಳಗೆ ಪಡ್ಕೊಂಡಂತ ಕಾರಣಕ್ಕಾಗಿ ಅವರು ಉದಾಸೀನತೆಯನ್ನು ತಾಳಿರಬಹುದು ಅಥವಾ
ಏನಾಗೋದಿಲ್ಲ, ಅಯ್ಯೋ ಗಾಂಧಿನ ಯಾರು ಕೊಲ್ತಾರೆ, ಗಾಂಧಿಯಿಂದ ಕೊಂದು ಆಗೋದೇನು ಅನ್ನುವಂತ, ಕೊಲ್ಲುವವ್ರಿಗೆ ಏನು ಉದ್ದೇಶ ಇದ್ದೀರಿ, ಇವೆಲ್ಲದರ ತಾತ್ಪರ್ಯ ಅವರಿಗೆ ಮನವರಿಕೆ ಆಗಿರ್ಲಿಲ್ಲೇನೋ ಅನ್ನುವಂತ ಮಾತುಗಳನ್ನ ಯಾರು ಲೆಟ್ಸ್ ಕಿಲ್ ಗಾಂಧಿ ಅನ್ನುವಂತ ಮಾತಿನಲ್ಲಿ ನಮ್ಮ ತುಷಾರ್ ಗಾಂಧಿ ಆ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ದು, ಗಾಂಧಿಯನ್ನ ಅವತ್ತು ಇಬ್ಬರು ಕೊಂದ್ರು, ಆದ್ರೆ ಗಾಂಧಿಯ ವಿಚಾರ ಧೋರಣೆಯನ್ನ, ಲೆಟ್ಸ್ ಕಿಲ್ ಗಾಂಧಿ ಅನ್ನೋದಕ್ಕೆ ಏನ್ ಅರ್ಥ ಇದ್ದಿರಬಹುದು ಅಂತ ಹೇಳಿ ನಾವು ಓದಿದಾಗ, ಇಡೀ ಲೇಖನ ಓದಿದಾಗ ಮುಂದಿನ ಎಲ್ಲ ನಡೆಯೂ ಕೂಡ ಗಾಂಧಿಯನ್ನ ಪ್ರಾಕ್ಟಿಕಲ್ ಆಗಿ ನಾವು ತೆಗೆದುಕೊಳ್ಳೋಕ್ಕಾಗಲ್ಲ, ಗಾಂಧಿಯನ್ನ ನೇರವಾಗಿ ಅವರ ಆಚರಣೆಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಮನಸ್ಥಿತಿ ಇವರೆಲ್ಲರ ಮನಸ್ಸಲ್ಲಿತ್ತು ಅನ್ನುವ ಅನೇಕ ಅಂಶಗಳನ್ನ ಅವರು ಗುರುತಿಸ್ತಾ ಹೋಗ್ತಾರೆ. ಅತಿಯಾದ ಕೈಗಾರೀಕರಣಕ್ಕೆ ಒಳಗೋಗುವುದು, ಮಾನವ ಶಕ್ತಿಗೆ ಬೆಲೆಯನ್ನು ಕೊಡೋದು, ಹ್ಯಾಂಡ್ ಮೇಡ್ ಅನ್ನೋ ಏನು ಕೈನಲ್ಲಿ ನಾವು ಸಾಧಿಸಬೇಕು, ಅದರಲ್ಲಿ ಶ್ರಮಜೀವಿಗಳಾಗಿ ಬದುಕುವಂತ ವಾತಾವರಣವನ್ನ ಪೂರ್ಣವಾಗಿ ನಿರ್ಮಿಸಬೇಕು ಅನ್ನುವಂಥ ಗಾಂಧಿಯ ಚಿಂತನೆ ಇಲ್ಲದೆ ಇರೋದನ್ನು ನಾವು ನೋಡ್ತಾ ಹೋಗ್ತೇವೆ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಮುಂದೆ ಇನ್ನೊಂದು 2-3 ವಿಚಾರಗಳನ್ನ ಮುಂದೆ ಇಡೋದ್ರ ಮೂಲಕ ನಾನು ಹೆಚ್ಚು ಚರ್ಚೆಗೆ, ಯಾಕೆಂದ್ರೆ ಇವತ್ತು ಗಾಂಧಿಯನ್ನ ನಾವು 21ನೇ ಶತಮಾನದಲ್ಲಿ ಆಗುತ್ತಿರುವಂತ ವೈದಿಕಶಾಹಿ ಅಂತ ಬರೆದಿದ್ದಕ್ಕಿಂತ ಹೆಚ್ಚಿನದಾಗಿ ಹಿಂದೂ ಸಾಮ್ರಾಜ್ಯವಾದಿ ಅಥವಾ ಹಿಂದುತ್ವವಾದಿಗಳು ಕೈಗೊಳ್ಳುತ್ತಿರುವಂತ ಅನೇಕ ಕಾರ್ಯಕ್ರಮಗಳನ್ನು ನೋಡ್ಕೊಂಡ್ರೆ, ನಾವು 21ನ್ನ 12 ಮಾಡಿ ನೋಡಿದ್ರೆ 12ನೇ ಶತಮಾನದಲ್ಲೂ ಕೂಡ ಈ ಶಕ್ತಿಗಳು ಸ್ತ್ರೀ ಸ್ವಾತಂತ್ರ್ಯವನ್ನ, ಮನುಷ್ಯರೆಲ್ಲರೂ ಕೂಡ ಒಂದೇ ಅನ್ನುವಂತ ಮೇಲಿನ ಎಲ್ಲ ಸಾಮಾಜಿಕ ಸ್ಥಿತ್ಯಂತರಗಳನ್ನ ಧಿಕ್ಕರಿಸಿದಂತ ವಚನಕಾರರನ್ನ ಅವತ್ತೂ ಕೂಡ ಧಿಕ್ಕರಿಸಿದ್ರು, ಅದೇ ಧೋರಣೆಯಲ್ಲಿ ಗಾಂಧಿಯನ್ನು ಕೂಡ ಧಿಕ್ಕರಿಸಿದ್ರು ಅನ್ನುವುದನ್ನ ನಾವು ಸಮೀಕರಣ ಮಾಡಿಕೊಂಡು ಅಳತೆಗೋಲನ್ನಾಗಿ ಇಟ್ಕೊಳ್ಬಹುದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವತ್ತು ವೈದಿಕಶಾಹಿ ಬಿದ್ದಂತ ರೀತಿಯನ್ನು ನೋಡಿದ್ರೆ, ದೇಶಭ್ರಷ್ಟ ಅಥವಾ ರಾಜ್ಯದಿಂದ ಹೊರಹೋಗುವಂತ ಆಜ್ಞೆಯನ್ನು ಮಾಡಿದಂಥದ್ದು, ಅಧಿಕಾರವನ್ನು ತ್ಯಾಗ ಮಾಡಿದ್ದು ಏನ್ ಕಾರಣಕ್ಕಾಗಿ ಅಂತಂದ್ರೆ, ಒಂದು ಬ್ರಾಹ್ಮಣ ಹುಡುಗಿಗೆ ಹರಿಜನರ ಹುಡುಗನನ್ನ ಮದುವೆ ಆಗಿದಂತ ಕಾರಣಕ್ಕಾಗಿ ವರ್ಣ ಸಂಕರ ಅಂತ ಹೇಳಿ ಕರೀತಾರೆ. ಅದು ವರ್ಣ ಸಂಕರ ಅಲ್ಲ, ಅಪವರ್ಣ, ನವವರ್ಣದಿಂದ ಹೊರಗಡೆ ಇರುವಂತ ಜನ, ವರ್ಣದಿಂದ ಆಚೆಗೆ ಬಂದಂತ ಜನನನ್ನು ಕೂಡ ಬಿಡದಂತ ರೀತಿಯಲ್ಲಿ ನಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನ ಅಥವಾ ಅವರು ನಂಬಿರುವ ಮೌಲ್ಯಗಳ ಮೇಲಿರುವ ಆಪಾದನೆಗಳನ್ನ ನಮಗೆ ಅನ್ವಯಿಸೋದ್ರ ಮೂಲಕ ಸೇಡನ್ನ ತೀರಿಸ್ಕೊಂಡ್ರು ಅನ್ನುವಂಥದ್ದು 12ನೇ ಶತಮಾನದಲ್ಲಿ ಆಗಿದ್ದಂತ ಕಾಣ್ತೇವೆ. ಅದೇ ರೀತಿಯಲ್ಲಿ ಗಾಂಧಿ ಮುಸ್ಲಿಮರ ಪ್ರಿಯ, ಮುಸ್ಲಿಮರ ಹಿತವನ್ನ ಕಾಪಾಡ್ತಾರೆ, ಹಿಂದೂಗಳ ನೋವು ಬಗ್ಗೆ ಒಂಚೂರು ಕೂಡ ಕಿಂಚಿತ್ ಅಭಿಮಾನವನ್ನು ಕೂಡ ವ್ಯಕ್ತಪಡುತ್ತಂತ ವ್ಯಕ್ತಿತ್ವ ಅನ್ನುವಂತ ಒಂದು ಚಿತ್ರಣವನ್ನ ಇವತ್ತು ಜನಗಳ ಮುಂದೆ ಬಿಂಬಿಸ್ತಾ ಇದ್ದಾರೆ. 12ನೇ ಶತಮಾನ ಮತ್ತು 21ನೇ ಶತಮಾನ ಹೇಗೆ ಒಂದು ದೊಡ್ಡ ಒಂದು ರೀತಿಯಾಗಿ ಚಾರಿತ್ರಿಕ ಸಂಬಂಧವನ್ನ ಗಳಿಸ್ತದೆ ಅನ್ನೋದನ್ನು ನಾವು ಪರಿಗಣಿಸ್ತಾ ಹೋಗ್ಬೇಕು. ಸರ್ವ ಸಮಾನತೆಯನ್ನ ಒಪ್ಪದೇ ಇರುವಂತ ಮನಸ್ಥಿತಿ ಏನಿದೆ, ಆ ಶಕ್ತಿ ಮಧ್ಯಮ ಗುಂಪುಗಳನ್ನ ಅಥವಾ ಕೆಳವರ್ಗದಲ್ಲಿರುವಂತ ಅನೇಕ ಜನರಿಗೆ ಮೌಢ್ಯವನ್ನು, ಅಂಧಶ್ರದ್ಧೆಯನ್ನು ಹರಡುವುದರ ಮೂಲಕ ತಮ್ಮ ಕಾರ್ಯವನ್ನು ಸಾಧಿಸ್ತಾರೆ ಅನ್ನುವುದಕ್ಕೆ ನಾವು 21ನೇ ಶತಮಾನದಲ್ಲಿ ಅದನ್ನು ಕೂಡ ನೋಡ್ತಾ ಇದ್ದೇವೆ. ನಮ್ಮ ದಿನನಿತ್ಯದ ಆಗು ಹೋಗುಗಳಲ್ಲಿ ನಮ್ಮ ಕೈಗಳಿಂದಲೇ, ನಮ್ಮ ಬೆರಳುಗಳಿಂದಲೇ ನಮ್ಮ ಕಣ್ಣಿಗೆ ತಿವಿಯುತ್ತಿರುವಂತ ಕೆಲಸವನ್ನ ಕಾಣ್ತಾ ಇದ್ದೇವೆ. ಅನೇಕ ನಮ್ಮ ಇವತ್ತು ನಡೀತಿರುವಂತ ಹೋರಾಟವನ್ನ ನಾವು ಪಟ್ಟಣ್ಣವರು ಬರ್ತಿದ್ದಾಗ ಹೇಳಿದ್ರು, ಕನ್ನೇರಿ ಶ್ರೀಗಳವರ ಗೋ ಬ್ಯಾಕ್ ಅಂತ ಹೇಳಿದಿರಿ. ಒಬ್ಬ ಉತ್ತಮ ಸುಪ್ರೀಂ ಕೋರ್ಟ್ ಅಂತ ಆರ್ಡರ್ ಕೊಡ್ತು, ಉತ್ತಮ ನಾಗರಿಕನಲ್ಲ ಅನ್ನುವಂತ ಟೈಟ್ಲ್ ಅನ್ನ ಕೊಟ್ಟಿತ್ತು. ಮತ್ತು ನಮ್ಮ ಪೂಜ್ಯರಿಗೆ ಅಥವಾ ನಾವು ಯಾವ ಗೌರವಿಸ್ತೇವೆ ಆ ವ್ಯಕ್ತಿಗಳೆಲ್ಲವೂ ಕೂಡ ತುಂಬಾ ಕೆಟ್ಟ ಹುಟ್ಟನ್ನು ಪಡೆದವರು, ಅವರಿಗೆ ಹೀನಾಯಮಾನವಾಗಿ ಬೈದಂತ ಪ್ರಸಂಗವನ್ನು ನಾವು ನೆನೆಸ್ಕೊಂಡಾಗ ನಮ್ಮ ಕೈಗಳಿಂದಲೇ, ನಮ್ಮ ಬೆರಳುಗಳಿಂದಲೇ ನಮ್ಮ ಕಣ್ಣಿಗೆ ಚುಚ್ಚಿಸುವಂತ ಕೆಲಸವನ್ನ ಈ ಪುರೋಹಿತಶಾಹಿ ಅಥವಾ ಹಿಂದುತ್ವದ ಇದಿಟ್ಕೊಂಡಿದಾರಲ್ಲ, ಅವರ ಲಗಾಮ್ ಇಟ್ಕೊಂಡಿದಾರಲ್ಲ, ಆ ಲಗಾಮ್ ಇಟ್ಕೊಂಡಿರೋ ಜನ ನಮ್ಮ ಮುಂದೆ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು ಅಂತ ಅನ್ಸುತ್ತೆ. ಇನ್ನೊಂದು
ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಇವರೆಲ್ಲರೂ ಕೂಡ ತಯಾರಾದಂತ ಗರಡಿ ಯಾವುದು ಅನ್ನುವಂಥದ್ದು. ಗಾಂಧಿ ಹತ್ಯೆ ರಹಸ್ಯಗಳನ್ನು ಬಿಚ್ಚಿಡುವ ಪಡಿಸುವುದಕ್ಕಿಂತ ಅವುಗಳನ್ನು ಮುಚ್ಚಿಡಲು ವಿಚಾರಣೆ ನಡೆಯಿತು ಎನ್ನುವ ಅನುಮಾನಗಳು ಮೂಡುತ್ತವೆ. ಒಂದು ತುಷಾರ್ ಗಾಂಧಿ ಹೇಳೋದೇನು ಅಂದ್ರೆ, ಗಾಂಧಿಯನ್ನ ಕೊಂದದ್ದಕ್ಕೆ ಕಾರಣವೇನು, ಕಾರಣರಾರು ಅನ್ನುವುದನ್ನ ಹೆಚ್ಚು ಜಗತ್ ಪ್ರಸಿದ್ಧ ಮಾಡೋದಕ್ಕಿಂತ ಹೆಚ್ಚಿನದಾಗಿ ನಡೆದು ಹೋದಂತಹ ಘಟನೆಗಳನ್ನ ಮುಚ್ಚಿಡ್ಲಿಕ್ಕೆ ಏನೇನ್ ಸಾಧ್ಯ ಇದೆ, ಅವುಗಳಿಗೆ ಏನೇನ್ ಪ್ರಯತ್ನವನ್ನ ಮಾಡಬಹುದು ಅನ್ನುವಂತ ರೀತಿಯಲ್ಲಿ ವಿಚಾರಣಾ ಆಯೋಗಗಳು ನಡೆದವು ಅನ್ನುವಂತ ಮಾತುಗಳನ್ನ ಹೇಳ್ತಾ ಬರ್ತಾರೆ. ಜನವರಿ 20 ಮತ್ತು 30 ನಡುವಿನ ಚಟುವಟಿಕೆಗಳನ್ನು ಗಮನಿಸಿದರೆ ಹತ್ಯೆಗೆ ಕಾರಣವಾಗಿರುವವರನ್ನ ಹೇಗೆ ನಡೆಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತದೆ ಹೊರತು ಆ ಕಾರಣೀಭೂತರಾಗಿರುವ ವ್ಯಕ್ತಿತ್ವಗಳನ್ನ ಗುರುತಿಸುವಂತ ನಿಟ್ಟಿನಲ್ಲೂ ಕೂಡ ಲೋಪ ಮಾಡಿದ್ರು. ಯಾತಕ್ಕೆ ಅಂದ್ರೆ, ಅವತ್ತು ಪುಣೆಯಲ್ಲಿದ್ದಂತ ಅಥವಾ ಮಹಾರಾಷ್ಟ್ರದ ಪೊಲೀಸ್ ಅಧಿಕಾರಿಗಳನ್ನಾಗ್ಲಿ, ಗುಜರಾತಿನ ಪೊಲೀಸ್ ಅಧಿಕಾರಿಗಳನ್ನಾಗ್ಲಿ ದೆಹಲಿಗೆ ಕರೆಸ್ಕೊಂಡು ನೇರವಾಗಿ ಈ ಆಪಾದಿತರು ಓಡಾಡಿದಂತ ಜಾಗಗಳನ್ನ ಸರಿಯಾಗಿ ಗುರುತಿಸ್ಕೊಂಡಿದ್ರೆ, ಅವರನ್ನ ಐಡೆಂಟಿಫೈ ಮಾಡಿದ್ರೆ, ಮುಂಚೆನೆ ಈ ಕೆಲಸವನ್ನು ಮಾಡ್ಕೊಂಡಿದ್ರೆ ಅಂತ ಒಂದು ತಪ್ಪು ನೆರವೇರ್ತಿರ್ಲಿಲ್ವೇನೋ ಅನ್ನುವಂತ ಮಾತುಗಳನ್ನ ಹಾಡ್ತಾರೆ. ಅನೇಕ ಕಾಂಗ್ರೆಸ್ಸಿಗರು RSS, ಹಿಂದೂ ಮಹಾಸಭಾ ಮತ್ತು ಹಿಂದೂ ಉಗ್ರಗಾಮಿ ಸಿದ್ಧಾಂತವನ್ನು ಸಕ್ರಿಯವಾಗಿ ಬೆಂಬಲಿಸುತ್ತಿದ್ದರು ಮತ್ತು ಪ್ರಚಾರ ಮಾಡುತ್ತಿದ್ದರು. ತುಷಾರ್ ಗಾಂಧಿ ಅವರು ಹೇಳಿರುವಂತ ಮಾತಿದೆ. ಅನೇಕ ಕಾಂಗ್ರೆಸ್ಸಿಗರು ಕೂಡ RSS ಸಿದ್ಧಾಂತಕ್ಕೆ, ಹಿಂದುತ್ವ ನಮಗೇನಾಗ್ತಿದೆ ಅಂತಂದ್ರೆ, ಯಾರೋ ಒಂದೇ ಧರ್ಮೀಯರು ಕ್ರೈಮ್ ಮಾಡ್ತಾರೆ ಅಂತ. ನಿಮ್ಗೆಲ್ಲರೂ ಕೂಡ ನೆನೆಸ್ಬೇಕಾದ ಒಂದು ಪ್ರಸಂಗ, ನಮ್ಮ ಧರ್ಮೀಯರಿಗೆ, ಶರಣ ಸಂಪ್ರದಾಯವರಿಗೆ ನೆನೆಸ್ಬೇಕಾದಂತ 2 ಪ್ರಸಂಗವನ್ನ ಈ ನಿಟ್ಟಿನಲ್ಲಿ ನಾನು ಹೇಳಲೇಬೇಕು. ಯಾವುದು ಅಂದ್ರೆ, ಒಂದು MM ಕಲಬುರ್ಗಿ, ಮತ್ತೊಂದು ಗೌರಿ ಲಂಕೇಶ್. ಇವ್ರು ಕೊಂದವ್ರು ಯಾರು? ವಿದೇಶಿಯರ? ಇವ್ರು ಕೊಂದವ್ರು ಯಾರು? ಪರಧರ್ಮೀಯರ? ಇವ್ರನ್ನ ಕೊಂದವ್ರು ಯಾರು ಅನ್ನುವಂತ ಪ್ರಶ್ನೆಯನ್ನ ಈ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಹಾಕೊಳ್ತಾ ಹೋದ್ರೆ ಯಾರು ಅನ್ನುವಂಥದ್ದು ನಮಗೆ ಮನವರಿಕೆ ಆಗಬೇಕು. ಆ ಶಕ್ತಿಗಳು ಯಾವುದು ಅನ್ನುವುದನ್ನ ಇನ್ನೂ ಕೂಡ ಅದು ತೀರ್ಮಾನ ಆಗಿಲ್ಲದೆ ಇರುವಂತ, ಅವರು ಕೊಂದಂತವರು ಆಚೆಗೆ ಬಂದ್ರೆ ಅವರ ಸಂಭ್ರಮಾಚರಣೆಯೂ ಕೂಡ ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ. ಗೌರಿಯನ್ನ ಕೊಂದಂತ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರ ಬಾಂಬೆಯಲ್ಲಿ ಒಬ್ಬ ಕೌನ್ಸಿಲರ್ ಆಗಿ ಎಲೆಕ್ಟ್ ಆಗ್ತಾನೆ ಅನ್ನುವಂತ ಸುದ್ದಿ ಪೇಪರ್ ಅಲ್ಲಿ ಬಂದಿತ್ತು. ತಾವೆಲ್ಲರೂ ಕೂಡ ಗಮನಿಸಿರಬಹುದು ಅಂತ ಅನ್ಸುತ್ತೆ. ಇದೆಲ್ಲ ಏನನ್ನ ತೋರಿಸ್ತದೆ ಅಂದ್ರೆ, ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಹಿಂದುತ್ವದ ಹೆಸರಿನಲ್ಲಿ ಮಿಕ್ಕ ಎಲ್ಲರನ್ನೂ ಕೂಡ ಒಗ್ಗೂಡಿಸೋದಕ್ಕೆ ಪರಧರ್ಮೀಯರನ್ನ ಗುಂಪು ಮಾಡಿಕೊಂಡು ಗಾಂಧಿ, ನೆಹರು ಅವರ ಚಾರಿತ್ರ ವಧೆಯನ್ನ ಮಾಡೋದ್ರ ಮೂಲಕ ಈ ಜನರನ್ನ ಸೇರಿಸಬಹುದು, ಒಟ್ಟಿಟ್ಕೊಳ್ಬಹುದು ಅನ್ನುವಂತ ಒಂದು ಕುಟಿಲ ವಿದ್ಯೆ ನಮ್ಮ ಮಧ್ಯೆ ಕೆಲಸ ಮಾಡ್ತಾ ಇದೆ. ಅದರನ್ನ ಅನಾವರಣ ಮಾಡುವಂತ ಕೆಲಸವನ್ನ ಅನೇಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚು ಪಾಲು ಯಾರ್ದಿದೆ ಅಂತಂದ್ರೆ ಶರಣಧರ್ಮೀಯರಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಆ ಶರಣಧರ್ಮೀಯರು ಯಾವ ಕಾರಣಕ್ಕೂ ಕೂಡ ಆ ಹಿಂದುತ್ವದ ಸೋಷಿಯಲ್ ಸ್ಟ್ಯಾಟ ಏನಿದೆ ಅಂತ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಒಪ್ಪದೇ ಇರುವಂತ ಜನ, ಮೌಢ್ಯಾಚರಣೆಗಳನ್ನು ಒಪ್ಪದೇ ಇರುವಂತ ಜನ, ಒಬ್ಬ ಶ್ರೇಷ್ಠ ಒಬ್ಬ ಕೀಳು ಅನ್ನುವಂತ ಯಾವ ವೃತ್ತಿಗೂ ಕೂಡ ಅಗೌರವವನ್ನು ತೋರಿಸ್ತೇ ಇರುವಂತ ಜನ, ಸ್ತ್ರೀ ಸಮಾನತೆಯನ್ನ ಸಂಪೂರ್ಣ ಒಪ್ಪಿರುವಂತ ಜನ, ಈ ಜನರ ಜವಾಬ್ದಾರಿ ಜಾಸ್ತಿ ಇದೆ ಅನ್ನುವಂಥದ್ದು ನಮ್ಮ ವಿರೋಧಿಗಳಿಗೆ ಗೊತ್ತಿದೆ. ನಮಗೇನೆ ಹೆಚ್ಚು ಪಾಲು, ನಮಗ ಶಕ್ತಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಅನೇಕರು ನಮ್ಮಲ್ಲಿ ನಾವೇನ್ ಮಾಡ್ಲಿಕ್ಕಾಗುತ್ತೆ ಅನ್ನುವಂತ, ಅಥವಾ ನಮ್ಮ ಆಚಾರ ವಿಚಾರ, ನಮ್ಮ ಧೋರಣೆ, ವಚನಕಾರರ ಚಿಂತನೆಗಳನ್ನ ಅಳವಡಿಸ್ಕೊಂಡು ನಮ್ಮಷ್ಟು ನಾವು ಬದುಕಬಹುದು ಅನ್ನುವಂತ ಮನಸ್ಥಿತಿ ಬಂದ್ರೆ ಸಾಕು, ನಾವು ಎಚ್ಚೆತ್ತ ಜನಾಂಗ ಆಗ್ತೇವೆ, ಎಚ್ಚೆತ್ತ ಜನ ಸಮುದಾಯ ಆಗ್ತೇವೆ, ಇಡೀ ಜಗತ್ತಿಗೆ ಒಂದು ಆದರ್ಶವುಳ್ಳಂತ ಸಮಾಜವಾಗ್ತೇವೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಇರೋದು ಇಡೀ ಭಾರತೀಯ ಜನಾಂಗದಲ್ಲಿ ಆ ರೀತಿಯಾದ ಕೆಚ್ಚನ್ನ ಇಟ್ಕೊಂಡಿರುವಂತ, ಆ ರೀತಿಯಾದ ಬದುಕನ್ನ ನಿರ್ವಹಣೆ ಮಾಡುವಂತ, ಆ ರೀತಿಯಾದ ವಾಂಛೆ ಇರುವಂತ ಜನ ಯಾರು ಇದ್ರೆ ಅದು ಶರಣರನ್ನ ಪಾಲಿಸುವಂತ
ಜನರಿಗೆ ಮಾತ್ರ ಅನ್ನುವುದನ್ನ ನಾವೆಲ್ಲರೂ ಕೂಡ, ಯಾಕೆಂದ್ರೆ ನಾವೆಲ್ಲರೂ ಕೂಡ ಆ ಪರಂಪರೆಗೆ ಸೇರಿದವರಾಗಿರೋದ್ರಿಂದ, ಅದನ್ನ ನಾವು ಪ್ರೀತಿಸೋದ್ರಿಂದ, ಅದನ್ನ ನಾವು ಪಾಲಿಸೋದ್ರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನ ಹೆಚ್ಚು ಮಾತಾಡೋದಕ್ಕಿಂತ ಹೆಚ್ಚಿನದಾಗಿ ಅನೇಕ ವಿಚಾರಗಳು, ತಾವು ಕೂಡ ಅನೇಕ ಬರಹಗಳನ್ನು ಓದಿರ್ತೀರಿ, ಅನೇಕ ಚಿಂತನೆಗಳು ಕೇಳಿರ್ತೀರಿ. ಮತ್ತು ಅದಕ್ಕೆ ನಾನು ಪ್ರಾಸಂಗಿಕವಾಗಿ ಈ ಜೋಡಣೆಯನ್ನು ಮಾಡಬೇಕು ಅಂತಂದ್ರೆ, ಎರಡೂ ಶಕ್ತಿಗಳು ಒಂದೇ ಮೂಲದಿಂದ ಹುಟ್ಟಿ ಬಂದಿದ್ದಾವೆ ಅನ್ನುವಂಥದ್ದು. ಬಸವಣ್ಣನನ್ನ ವಿರೋಧಿಸುವಂತ ಶಕ್ತಿಗಳು, ಗೌರಿ ಲಂಕೇಶ್ ಕಲಬುರ್ಗಿಯನ್ನು ಕೊಂದಂತ ಶಕ್ತಿಗಳು, ಗಾಂಧಿಯನ್ನು ಕೊಂದಂತ ಶಕ್ತಿಗಳು, ಇವೆಲ್ಲವೂ ಕೂಡ ಒಂದೇ ಮೂಲ ಸಿದ್ಧಾಂತದಿಂದ ಆಚೆಗೆ ಬಂದಿರುವಂಥವು. ಟಿಸಿಲ್ ಹೊಡೆದು ಬಂದು ಆ ಮೂಲಕ ತಮ್ಮ ಕಾರ್ಯವನ್ನು ಸಾಧಿಸಿರುವುದನ್ನು ನಾವು ಕಾಣ್ತಾ ಹೋಗ್ತೇವೆ. ಅದರಿಂದ ಆ ನಿಟ್ಟಿನಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತ, ಮತ್ತು ನಮ್ಮ ನಿಲುವುಗಳಿಗೆ ನಾವು ಬದ್ಧ ಆಗಿದ್ರೆ, ಫಿಲಾಸಫಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್. ನಮ್ಮನ್ನ ತಾತ್ವಿಕವಾಗಿ ಯಾರೂ ಕೂಡ ಅಲುಗಾಡಿಸದೇ ಇರುವಂತ ಒಂದು ಫಿಲಾಸಫಿಯ ಬೆನ್ನೆಲುಬನ್ನು ನಾವು ಪಡ್ಕೊಂಡಿದ್ದೇವೆ. ಆ ಬೆನ್ನೆಲುಬಿನ ಮುಂದೆ ಮಿಕ್ಕ ಎಲ್ಲ ಶಕ್ತಿಗಳು ಕೂಡ ಕುಂದು ಹೋಗ್ತವೆ. ಇವರು ಈ ಹೆಜ್ಜೆಯನ್ನ ಮುಂದಕ್ಕಿಡ್ತಾ ಹೋದ್ರೆ ಇಡೀ ಭರತ ಖಂಡ, ಇಡೀ ಜಗತ್ತು ಇವ್ರ ಬಗ್ಗೆ ವಿಸ್ಮಯವನ್ನು ಪಡ್ತದೆ, ಇವ್ರ ಬಗ್ಗೆ ಆಕಾಂಕ್ಷೆಯನ್ನ ಮೂಡಿಸ್ಕೊಳ್ತದೆ. ಆ ಮೂಲಕ ನಮ್ಮ ನಾವೀಗ ಕೃತಕವಾಗಿ ಸೃಷ್ಟಿಸಿರುವಂತ ಈ ಸಾಮಾಜಿಕ ವ್ಯವಸ್ಥೆ ಕುಸಿದು ಬೀಳ್ತದೆ. ಕೃತಕವಾಗಿ ಸೃಷ್ಟಿಸಿರುವಂತ ಧಾರ್ಮಿಕ ವ್ಯವಸ್ಥೆ ಕುಸಿದು ಬೀಳ್ತದೆ. ನಾವು ಕೃತಕವಾಗಿ ಸೃಷ್ಟಿಸಿರುವಂತ ಈ ಆಚಾರ ವಿಚಾರಗಳೆಲ್ಲವೂ ಕೂಡ, ಮೌಢ್ಯಾಚರಣೆಗಳೆಲ್ಲವೂ ಕೂಡ ಕುಸಿದು ಬೀಳ್ತವೆ ಅನ್ನುವಂತ ಎಚ್ಚರಿಕೆ ಅವ್ರು ಯಾವಾಗಲೂ ಕೂಡ. ಅತಂತ್ರ ಜೀವಿಗಳು, ಯಾರು ಸ್ವಾವಲಂಬಿಗಳಲ್ಲ, ಅವ್ರು ಯಾವಾಗಲೂ ಕೂಡ ಸಮಾಜವನ್ನ ಹಾಳು ಮಾಡಿ ಆ ಮೂಲಕ ಅದರ ಲಾಭವನ್ನ ಪಡ್ಕೊಳ್ಬೇಕು ಅಂತ, ಸಮಾಜವನ್ನ ಛಿದ್ರ ಮಾಡಿ ಅದರ ಮೂಲಕ ಲಾಭವನ್ನು ಪಡಿಬೇಕು ಅಂತ, ಸಮಾಜವನ್ನ ಮೌಢ್ಯದಲ್ಲಿ ದೂಡಿ ಆ ಮೂಲಕ ತಮ್ಮ ಗಳಿಕೆಯನ್ನು ಮಾಡ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿಯ ಜನ ಎಚ್ಚರಿಕೆ ಆಗಿರ್ತಾರೆ. ಅದಕ್ಕೆ ಅನೇಕರನ್ನ ಬಳಸ್ಕೊಳ್ತಾ ಹೋಗ್ತಾರೆ ಅನ್ನುವಂಥದ್ದು ನಮ್ಮ ಕಣ್ಣೆದುರಿಗಿನ ಸತ್ಯ ಅಂತ ಹೇಳಿ ಭಾವಿಸ್ಕೊಳ್ತಾ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದ್ದು, ಅನೇಕರು ಇದಕ್ಕಿಂತ ಹೆಚ್ಚು ಓದ್ಕೊಂಡಿರುವಂತ ಜನ ನಮ್ಮ ಮಧ್ಯೆ ನೀವೆಲ್ಲ ಮಾತಾಡೋದು ಅಂತ ಕೇಳಿದ್ರೆ, ಗೌರಮಾನಾಶಿಯವರು ಪ್ರಾರಂಭದಿಂದ ಹೇಳ್ಕೊಂಡು ಬಂದಿದ್ದು ನೋಡ್ಬಿಟ್ರೆ ಏನಪ್ಪಾ ಎಷ್ಟು ಸೊಗಸಾಗಿ ಪ್ರಸ್ತಾವನೆಯನ್ನು ಹಾಕಿದ್ರು ಅನ್ನುವಂತ ಮಾತುಗಳು ನನಗೆ ಹೊಳಿತು. ಅಂದ್ರೆ ಅಷ್ಟು ಸಮೃದ್ಧ ಬೌದ್ಧಿಕವಾಗಿ ಸಮೃದ್ಧತೆಯನ್ನು ಪಡೆದಿರುವಂತ ನಿಮ್ಮಂಥವ್ರ ಮಧ್ಯೆ ಇನ್ನೂ ಹೆಚ್ಚು ಹೇಳುವಂಥದ್ದು ಏನ್ ಬೇಕಾಗೋದಿಲ್ಲ ಅಂತ ಹೇಳಿ ಭಾವಿಸ್ತಾ, ನೀವು ಕೂಡ ಇನ್ನೂ ಹೆಚ್ಚು ಮಾತಾಡ್ಲಿಕ್ಕೆ, ಅಭಿಪ್ರಾಯಗಳನ್ನು ಜೋಡಿಸ್ಲಿಕ್ಕೆ, ಸಂವಾದದಲ್ಲಿ ಅನೇಕ ವಿಚಾರಗಳನ್ನ, ಇನ್ನೂ ಹೊಸ ತೆರನಾದ ವಿಚಾರಗಳನ್ನ ನಮ್ಮ ಮುಂದೆ ಇಡ್ಲಿಕ್ಕೆ ಶಕ್ತರು ಅಂತ ಭಾವಿಸ್ತಾ, ಏನಾರು ನಾನು ಓದ್ಕೊಂಡಿದ್ರಲ್ಲಿ, ತಿಳ್ಕೊಂಡಿದ್ರಲ್ಲಿ, ನನ್ನ ಹಿರಿಯರೊಂದಿಗೆ ಮಾತಾಡಿದ್ರಲ್ಲಿ ಈ ವಿಚಾರವನ್ನ ಮುಂದೆ ಇಟ್ಟಿದ್ದೇನೆ. ತುಂಬಾ ಪ್ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅತ್ಯಂತ ಸುದೀರ್ಘವಾಗಿ ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಂತ ಶರಣ KB ಮಹದೇವಪ್ಪ ಸರ್ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಸರ್ ಅವರು ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ದಾರೆ. ಆ ಮಾಹಿತಿಯ ಜೊತೆಗೆ ಎಲ್ಲರೂ ಕೂಡ ಸಂವಾದದ ಮೂಲಕ ಮತ್ತಷ್ಟು ಚರ್ಚೆ ಮಾಡೋದು ಉಪಯುಕ್ತ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈಗ ಶಶಿಕಾಂತ್ ಪಟ್ಟಣ ಗುರುಗಳು ಅವರು ಮಾರ್ಗದರ್ಶನ ಮಾಡಬೇಕು ಅಂತ ಅವರನ್ನು ಕೇಳ್ಕೊಳ್ತೇನೆ. ಇದು ಕ್ಷಮಿಸಿ, ಮಾರ್ಗದರ್ಶನ ಅಂತಲ್ಲ, ಹಿರಿಯರಾದಂತ ಮಹದೇವಪ್ಪ ಸರ್ ಬಿಟ್ಟಂತ ಕೆಲ ವಿಷಯಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ ಹಾಗೆ ನಮ್ಮ ಕಾಲದ ಅಥವಾ 20-21ನೇ ಶತಮಾನದ ಬಹುದೊಡ್ಡ ಸಂತ ದಾರ್ಶನಿಕ ಅಂದ್ರೆ ಮಹಾತ್ಮ ಗಾಂಧಿ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಗಾಂಧಿ ಅಂತಕ್ಕಂಥ ವ್ಯಕ್ತಿತ್ವವನ್ನ ಬಹುಶಃ ಭಾರತೀಯ ಸಂಸ್ಕೃತಿಯರಾದಂತ ನಾವು ಆತನ ಬಿಂಬವನ್ನ ಕನ್ನಡಿಯೊಳಗೆ ನೋಡ್ತಕ್ಕಂಥ ರೀತಿಯನ್ನು ನಾವು ಮಾಡಲಿಲ್ಲ. ಬಹುಶಃ ಅವರಿಗೆ ಆದಂತ ಒಂದು ಬಹಳ ದೊಡ್ಡ ಸುದೀರ್ಘವಾದಂತ ಪರಂಪರೆ, ಸಂಸ್ಕೃತಿ, ಇತಿಹಾಸ, ಒಂದು ಸಂಸ್ಕಾರ ಗಾಂಧಿಯನ್ನ ಹೊಂದಿದ್ರು. ಮತ್ತು ಅರಿವೇ ಗುರು ಅಂತಕ್ಕಂಥ ವಿಚಾರ, ತನ್ನ ಹೆಂಡತಿಯ ಒಂದು ಕಠೋರ ನಿಷ್ಠೆಯನ್ನ ಸತ್ಯಾಗ್ರಹ ಅಂತಕ್ಕಂಥ ವಿಚಾರವನ್ನ ಮಾಡ್ಕೊಂಡಿದ್ರು. ನಮ್ಮೊಳಗ ಗಾಂಧಿಯನ್ ಸ್ಟಡಿ ಒಳಗ ಡಿಗ್ರಿ ಮಾಡಿದಂಥವ್ರು ಸನ್ಮಾನ್ಯ ಶ್ರೀ ಮಾಧವ ಹೊರಟ್ಟಿ ಅವರು ಇದ್ದಾರೆ. ಅವರು ತಮ್ಮ ವಿಚಾರವನ್ನು ಹೇಳಿದ್ದಾರೆ. ಇಲ್ಲಿ ನಾನು ಗಾಂಧಿಯನ್ನ ಕೊಂದವರಾದಂತಕ್ಕಂಥ ಒಂದು ವಿಚಾರವನ್ನ ನಾವಿಟ್ಟಿವಿ.
ಅದು ಎಷ್ಟು ಸೂಕ್ತ ಅಂತಂದ್ರೆ ಬಹುಶಃ ಗಾಂಧಿಯನ್ನ ಈ ದೇಶದೊಳಗೆ ಬಂಡವಾಳ ಮಾಡಿಕೊಂಡು ಕ್ಯಾಪಿಟಲ್ ಮಾಡ್ಕೊಂಡಂತ ಎಲ್ಲ ರಾಜಕೀಯ ಪಕ್ಷಗಳು ಮೊದಲಿಗೆ ಅವ್ರು ಹೇಳಿದಂತ ಎಲ್ಲ ಕಾರಣಗಳು 55 ಕೋಟಿ ರೂಪಾಯಿ ಹಣವನ್ನು ಕೊಡೋದಕ್ಕಾಗದೆ ಅಲ್ಲಿ ಅಥವಾ ಮುಸ್ಲಿಮಾನರ ಪಕ್ಷಪಾತಿ ಅಂತಕ್ಕಂಥದ್ದಾಗ್ಲಿ ಬಹಳಷ್ಟು ಕೆಲವು ವಿಚಾರಗಳನ್ನ ನಾನು ಇನ್ನೂ ಹೇಳಿದಾಗ 1910ರಲ್ಲಿ ಹುಟ್ಟಿದಂತ ರಾಮಚಂದ್ರ ಅಂತಕ್ಕಂಥ 3 ಹೆಸರು, ಅವನಿಗೆ ಪ್ರೀತಿಯಿಂದ ಕರೆದದ್ದು ನಾಥುರಾಮ್ ವಿನಾಯಕ್ ಗೋಡ್ಸೆ 1910ರೊಳಗೆ. ಆತ ಮೂಲತಃ ಒಬ್ಬ ಹಿಂದೂ ಪರವಾದಂತ RSS ಸಂಘಟನೆಯ ಸಕ್ರಿಯ ಸದಸ್ಯ, ಹಿಂದುತ್ವವಾದವನ್ನ ಸಂಪೂರ್ಣವಾಗಿ ಮೈಗೂಡಿಸಿಕೊಂಡು ಈ ದೇಶದೊಳಗ ಒಂದು ಅತಂತ್ರವನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಗುಂಪಿನೊಳಗಿದ್ದವರು. ಮಾದೇವಪ್ಪ ಸರ್ ಇನ್ನೊಂದು ಹೆಸರು ಬಿಟ್ಟರು ಗೋಳ್ವಳ್ಕರ್ ಅಂತಕ್ಕಂಥ. ಗೋಳ್ವಳ್ಕರ್ ಅವರು ಕೂಡ ಈ ಗುಂಪಿನೊಳಗಿದ್ದವರು, ಅದರ ಪುರಾವೆ ಸಾಕ್ಷಿಗಳು ಇರಲಿಲ್ಲ ಅಂತಕ್ಕಂಥದ್ದು. ಅವ್ರನ್ನ ಟ್ರಯಲ್ ಕೋರ್ಟಿಗೂ ಕೂಡ ಕರೀಲಿಲ್ಲ. ಇದಕ್ಕಿಂತ ಒಂದು ಸಣ್ಣ ಘಟನೆಯನ್ನು ನಾನು ಹೇಳ್ತೀನಿ. 1944 ಮೇದೊಳಗ ನಾಥುರಾಮ್ ಗೋಡ್ಸೆ ಗದ್ದಲದೊಳಗ ಪಂಚಗನಿ ಅಲ್ಲಿ ಚಾಕು ತಗೊಂಡು ಗಾಂಧಿಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಮೊಟ್ಟ ಮೊದಲ ಪ್ರಯತ್ನ 48ರಲ್ಲ 4 ವರ್ಷಗಳಿಂದ ನಿರಂತರವಾಗಿ ನಡೆದಿತ್ತು. ಚಾಕು ತಗೊಂಡು ಹಾಕಿದಾಗ ಅದನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ತಾರ. ಗಾಂಧಿಯ ವಿರುದ್ಧ ಕೂಗಾಡ್ತಾನ. ಅವಾಗ ಇನ್ನೂ ಆತನಿಗೆ ಈ ಆತನ ಗಾಂಧಿನ ಕೊಲ್ಲಬೇಕು ಹೇಗೆ ಅಂತಕ್ಕಂಥದ್ರ ಪರಿಜ್ಞಾನ ಇರಲಿಲ್ಲ, ಟ್ರೈನಿಂಗ್ ಇರಲಿಲ್ಲ. ಆಮೇಲೆ ಅದೇ ಸೆಪ್ಟೆಂಬರ್ದಲ್ಲಿ ಮತ್ತೆ ಅವರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಜನವರಿ 20, 24 ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ವಾರ ಮುಂಚೆ 30ಕ್ಕಿಂತ ಮುಂಚೆ ಒಂದು ಅಲ್ಲಿ ಬಿರ್ಲಾ ಭವನದ ಆಚೆಗೆ ಒಂದು ನಾಡ ಬಾಂಬ್ ಸ್ಫೋಟ್ ಮಾಡಿ ಒಂದು ಭೀತಿಯನ್ನ ಉಂಟು ಮಾಡ್ತಾನೆ. ನೋವಿನ ಸಂಗತಿ ಅಂದ್ರೆ ವಿನ್ಸ್ ಫ್ರೀಡಮ್ ಆಫ್ ಇಂಡಿಯಾ ಅಂತಕ್ಕಂಥ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಬರೆದಂತ ಪುಸ್ತಕದೊಳಗೆ ಬಹಳ ಸೊಗಸಾಗಿ ಸ್ಪಷ್ಟವಾಗಿ ಒಂದು 20-25 ಪುಟದೊಳಗೆ ಗಾಂಧಿಯ ಹತ್ಯೆಯಿಂದ ಇದ್ದವ್ರು ಯಾರು ಅಂತಕ್ಕಂಥದ್ದು, ಅಥವಾ ಗಾಂಧಿಯ ಹತ್ಯೆಯ ಮಾಹಿತಿ ಗೊತ್ತಿದ್ರೂ ಕೂಡ ನಾವೆಲ್ಲರೂ ಕೂಡ ಹೇಗೆ ನಿಷ್ಕ್ರಿಯರಾದ್ವಿ ಅಂತಕ್ಕಂಥದ್ದು, ಅದರೊಳಗೆ ನೆಹರು ಇರ್ಬೋದು, ಪಟೇಲ್ ಇರ್ಬೋದು, ಎಲ್ಲರೂ ಕೂಡ ಅಂದ್ರೆ ಇಷ್ಟು ಮಾಡ್ತಾರ ಅಂತಕ್ಕಂಥದ್ದು ಇರಲಿಲ್ಲ. ಅದ್ರ ಬಗ್ಗೆ ಬರೆದ್ರು. ಮತ್ತೆ ಇನ್ನೂ ಒಂದು ನಮ್ಮ ಹೊರಟ್ಟಿ ಸಾಹೇಬ್ರಿಗೆ ನಾನು ಹೇಳ್ತೀನಿ ಅದನ್ನ ವಿಷಯವನ್ನ. ಬಹುಶಃ ಜಿನ್ನಾರ್ ಅವರು ಹಠ ಮಾಡಿ ಹೋದ್ರು. ಅಲ್ಲಿ ಹೋದ್ಮೇಲೆ ಅಲ್ಲಿ ಕೂಡ ಆಂತರಿಕ ಅರಾಜಕತೆ, ಯಾಕಂದ್ರೆ ಜಿನ್ನಾ ಭಾರತೀಯ ಮೂಲದವನು, ಅಲ್ಲಿ ಆತನನ್ನ ಒಪ್ಪಿಕೊಳ್ಳಕ್ ಆಗ್ಲಿಲ್ಲ. ಗಾಂಧಿ ಅವರನ್ನ ಕರೆಸಿ ಪಾಕಿಸ್ತಾನದೊಳಗೂ ಕೂಡ ಒಂದು ಸಾಮರಸ್ಯ ಸಭೆಯನ್ನ ಅವ್ರು ಕರಿಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೊಂದಿದ್ರು. ಅಂದ್ರ ಇವೆಲ್ಲ ಕಾರಣಗಳಿಂದ ಇವೆಲ್ಲರ ಗಾಂಧಿ ಹೋದ್ಗಿದಾನ, ಮತ್ತೆ ಇಂಡಿಯಾ ಪಾಕಿಸ್ತಾನ ಒಂದಾಗಿತ್ತು ಅಂತಕ್ಕಂಥ ಒಂದು ಭೀತಿ ಇವರನ್ನ ಈ ಒಂದು ಎಲ್ಲ ಮನಸ್ಥಿತಿಗಳು ಅವರನ್ನ ಹತ್ಯೆ ಮಾಡ್ಲಿಕ್ಕೆ ಕಾರಣಗಳಾದವು ಅಂತಕ್ಕಂಥದ್ದು. ಇದಾದ್ಮೇಲೆ ಸ್ವತಃ ಗೋಪಾಲ್ ಗೋಡ್ಸೆ ಅಂದ್ರೆ ಗಾಂಧಿಯ ಗೋಡ್ಸೆ ಅವ್ರ ತಮ್ಮ, ಗಾಂಧಿ ಹತ್ಯೆ ಮಾಡಿದಂತ ನಾಥುರಾಮ್ ಗೋಡ್ಸೆ ಅವ್ರ ತಮ್ಮ ಗೋಪಾಲ್ ಗೋಡ್ಸೆ, ನಾನು ಅವ್ರನ್ನ ಕಣ್ಣಾರೆ ಕಂಡಿದ್ದೆ. ಅವರ ಮನೆ ಬೆಳಗಾಂದಲ್ಲಿ ಈಗೂ ಕೂಡ ಅಂದ್ರೆ ಪುಣಾದಲ್ಲಿ ಈಗಲೂ ಕೂಡ ಇದೆ. ಅವರ ಭಸ್ಮವನ್ನ ಅಂದ್ರೆ ನಾವೇನು ಚಿತಾಭಸ್ಮವನ್ನು ಕೂಡ ಈಗೂ ಇಟ್ಟಿದ್ದಾರೆ. ಅದ್ರ ಮೇಲೆ ಬರ್ದಾರ ಸ್ವತಂತ್ರ ಭಾರತ ಆದ್ಮೇಲೆ ಇದು ಮತ್ತೆ ನಮ್ಮ ಇವತ್ತಿನ ಹಿಂದೂ ಮಹಾನಗರ ಸರಸ್ವತಿ ನದಿ ಸತ್ಲಜ್ ನದಿ ಐತಲ್ಲ, ಅಲ್ಲಿ ಹೋಗಿ ನಾವು ವಿಸರ್ಜನೆ ಮಾಡ್ಬೇಕು ಅಂತಕ್ಕಂಥ ಒಂದು ಬರವಣಿಗೆಯನ್ನು ಮಾಡಿದ್ದಾರೆ. ಇತ್ತೀಚೆಗೆ ತೀರ್ಕೊಂಡವರು ಗೋಪಾಲ್ ಗೋಡ್ಸೆ ಅಂತಕ್ಕಂಥವ್ರು. ಅವರು ನಾನೇಕೆ ಗಾಂಧಿ ಕೊಂದೆ ಅಂತಕ್ಕಂಥ ಒಂದು ಪುಸ್ತಕ, ಅವರ ಅನುಭವವನ್ನ ಅಂದ್ರೆ ಅವ್ರ ಅಣ್ಣನಿಂದ ಕಲ್ಕೊಂಡ ಅವರು ಬರೆದ ಜೈಲೊಳಗಿದ್ದಂಥ ವಿಚಾರಗಳನ್ನ ಗೋಪಾಲ್ ಗೋಡ್ಸೆ ದಾಖಲೆ ಮಾಡಿದ್ರು. ಅದಾದ್ಮೇಲೆ ಪ್ರದೀಪ್ ದಳ್ವಿ ಅಂತಕ್ಕಂಥವ್ರು ಮೀ ನಾಥುರಾಮ್ ಗೋಡ್ಸೆ ಬೋಲ್ತಾಯ್ ಅಂತಕ್ಕಂಥ, ನಾನು ನಾಥುರಾಮ್ ಗೋಡ್ಸೆ ಹೇಳ್ತೀನಿ ಮಾತಾಡ್ತೀನಿ ಅಂತಕ್ಕಂಥ ಒಂದು ನಾಟಕ, 2 ಅಂಕಗಳ ನಾಟಕ. ಬಹುಶಃ ಮಹಾರಾಷ್ಟ್ರದಾಗ ಬಹಳ ದೊಡ್ಡ ಪ್ರಮಾಣದೊಳಗೆ, ವಿಶೇಷವಾಗಿ ಪುಣಾದೊಳಗೆ ರಂಗ ಕರ್ಮಿಯರೊಳಗೆ ಬೇಸರ, ವೈರುಧ್ಯತೆ ಮತ್ತು ವೈರುಧ್ಯತೆಗಳನ್ನ ಬಹುಶಃ ಇದು ಗಾಂಧಿಯನ್ನ ಒಪ್ಪಿಕೊಂಡಂತ ಜನ ಇಲ್ಲಿ ಗಾಂಧಿ ಇಡೀ ಭಾರತಕ್ಕೆ ಏಕಮೇವ ನಾಯಕನಾದಂಥ ಗಾಂಧಿಯನ್ನ ಕೊಂದರು ಅಥವಾ ಅವನ ಕೊಂದವರನ್ನ ವೈಭವೀಕರಣ ಮಾಡ್ತಕ್ಕಾರ ಅಂತಕ್ಕಂಥದ್ದು. ಇತ್ತೀಚೆಗೆ ನಿನ್ನೆ ಬೆಳಗಾವಿಯಲ್ಲಿ ಬಹಳ ನೋವಾಯ್ತು. ನನ್ನ ಆತ್ಮೀಯ ಸ್ನೇಹಿತರು ಫೋನ್ ಮಾಡಿದ್ರು. ಅಲ್ಲಿ ಪಕ್ಕಡ್ ಅಂತಕ್ಕಂಥ ಒಬ್ಬವ ಮಂಗಳೂರಿನ ಮೂಲದವ ಪಕ್ಕಡ್ ಕರಿಯಪ್ಪ ಅಂತಕ್ಕಂಥ ಅವನು ಒಂದು ನಾಟಕ ಮಾಡ್ತಾ ಇದ್ದಾನೆ. ಗಾಂಧಿಯ ವಿರೋಧಿ, ಅಂಬೇಡ್ಕರ್ನ ವೈಭವೀಕರಣ ಮಾಡ್ತಕ್ಕಂಥ, ಅಂಬೇಡ್ಕರ್ಗೆ ಹಿಂದೂ ಪರವಾಗಿದ್ದ, ಸನಾತನ ಪರವಾಗಿದ್ದ, ಗಾಂಧಿಯನ್ನ ಮತ್ತು ಎಲ್ಲರನ್ನ ನೆಹರೂರನ್ನ ಒಂದು ಒಬ್ಬರು ಖಳನಾಯಕರನ್ನಾಗಿ ಬಿಂಬಿಸುವಂತ ಕೆಲಸ ನಡೆಸಿದರು. ಸೊ ಅಂತ ಒಂದು ಪ್ರಯೋಗಗಳು ನಿರಂತರವಾಗಿ ನಡೀತು. ಮತ್ತು ಗಾಂಧಿ ವರ್ಸಸ್ ಗಾಂಧಿ ಅಂತಕ್ಕಂಥ ಗಾಂಧಿಯ ಮಗ
ಹರಿಲಾಲ್ ಗಾಂಧಿ ಅಂತಕ್ಕಂಥ ಗಾಂಧಿ ಸತ್ 8 ದಿನದ ಮೇಲೆ ಚೌಪಾಟಿ, ಮುಂಬೈ ಚೌಪಾಟಿ ಮೇಲೆ ಅವ್ ಮತಾಂತರ ಆಗ್ತಾನ, ಮುಸಲ್ಮಾನ್ ಆಗ್ತಾನ, ಕುಡುಕಾಗ್ತಾನ, ವಿಷಯಲಂಪಟಕನ, ಮುಸಲ್ಮಾನ್ ಆಗ್ತಾನ, ಕಡಿಕ ಅನಾಥ ಶವವಾಗಿ ಬೀಳ್ತಾನ. ಈ ಎಲ್ಲ ಘಟನೆಗಳನ್ನ ಯಾಕೆ ಹೇಳ್ತೀನಿ ಅಂದ್ರೆ ಕೌಟುಂಬಿಕ ಜೀವನದ ಸರಿ ಇರಲಿಲ್ಲ. ಒಬ್ಬ ಮಗ, 2ನೇ ಮಗ ರಾಜಾಜಿ ಅವರ ಮಗಳನ್ನ ಪ್ರೀತಿ ಮಾಡಿರ್ತಾನೆ. ಗಾಂಧೀಜಿ ಒಪ್ಪಿಗೆ ಕೊಟ್ಟರೆ ಕರ್ಮ ಸಿದ್ಧಾಂತ ಮತ್ತು ವರ್ಣ ವ್ಯವಸ್ಥೆಯನ್ನು ಒಪ್ಪಿಕೊಂಡಂತ ಗಾಂಧೀಜಿ ಇಲ್ಲ ಬೇಡ ಅಂತಾನ. ಕಡೆಗೆ 7 ವರ್ಷ ಅವ್ರ ಮದುವೆ ಆಗಂಗಿಲ್ಲ, ಕೊಡ್ತಾರ ಆಮೇಲೆ ಪರ್ಮಿಷನ್. ಆಮೇಲೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನಾನು ಇನ್ನೇನಾದ್ರೂ ಮದುವೆಗೆ ಆಗೋದಿತ್ತಂದ್ರೆ ನಾನು ಕೇವಲ ದಲಿತರ ಮತ್ತು ಅಂತರ್ಜಾತಿ ವಿವಾಹ ಮದುವೆಗೆ ಹೊಕ್ಕಿನಿ ಅಂತಕ್ಕಂಥದ್ದು. ಒಬ್ಬ ಬಹಳ ದೊಡ್ಡ ವ್ಯಕ್ತಿ ಗಾಂಧಿ. ಇವರೆಲ್ಲರೂ ಕೂಡ ಬರ್ತಾರ 1946-47 ಬಂದ ರಾಜಗೋಪಾಲಾಚಾರಿ ಅವರನ್ನ ಅಧ್ಯಕ್ಷ ಮಾಡ್ತಾರ ಸಂವಿಧಾನ ಸಮಿತಿಗೆ. ವಲ್ಲಭ ಪಂತ್ರು, ಪಟೇಲ್ರು, ನೆಹರೂರವರು ಬಂದು ಆಮೇಲೆ ಗಾಂಧೀಜಿಯ ಜೊತೆಗೆ ಸಂವಾದ ಮಾಡ್ತಾರೆ. ನಮಗೆ ಹಿಂಗ ಪರ್ಮಿಷನ್ ಕೊಡ್ರಿ ಅಂದಾಗ ಅವ್ರು ಹೇಳ್ತಾರ, ನನಗೆ ನನ್ನ ಆಶೀರ್ವಾದ ಇತ್ತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅಧ್ಯಕ್ಷ ಮಾಡಿದ್ರೆ ಮಾತ್ರ ನಾನು ಒಪ್ತೀನಿ ಅಂತಕ್ಕಂಥದ್ದು. ಬಹುಶಃ 1932 ಪುಣೆ ಪ್ಯಾಟ್ ಒಪ್ಪಂದದೊಳಗ ಏನು ಒಂದು ಕಲ್ಪನೆಗಳು ಅಂದ್ರೆ ಏನು ತಪ್ಪು ಕಲ್ಪನೆಗಳು, ತಪ್ಪು ಗ್ರಹಿಕೆಗಳಾಗಿರ್ತಾವು. ದಲಿತರಿಗೆ ಮೀಸಲಾತಿಯನ್ನು ಕೇಳ್ತಕ್ಕಂಥ ಅಥವಾ ದಲಿತರಿಗೆ ಪ್ರತ್ಯೇಕ ಮತದಾನವನ್ನು ಕೇಳ್ತಕ್ಕಂಥ ಒಂದು ಪ್ರಯೋಗ ನಡೀತೈತಿ. ಅದಕ್ಕೆ ಮದನ್ ಮೋಹನ್ ಮಾಳ್ರ ಬಂದು ಮಧ್ಯಸ್ಥಿಕೆ ವಹಿಸ್ತಾರೆ. ಇತ್ತ ಸಿದ್ದಪ್ಪ ಕಂಬಳಿ ಅವ್ರು ಗಾಂಧಿ ಪರವಾಗಿ ನಿಲ್ತಾರ. ಅವಾಗ ಯಾಕಂದ್ರೆ ಮಿನಿಸ್ಟರ್ ಇರ್ತಾರ ಅವರು. ಅವಾಗ ಒಪ್ಪಂದ ಆಗತ್ತೆ. 20 ದಿವಸ ಯರವಾಡ ಜಿಲ್ಲೆಯೊಳಗೆ ಗಾಂಧಿ ಉಪವಾಸ ಮಾಡ್ತಾರ. ಮನ ಪರಿವರ್ತನೆ ಮಾಡ್ತಕ್ಕಂಥದ್ದನ್ನ ಬಹುಶಃ ದಲಿತರು ಮತ್ತು ಅಂಬೇಡ್ಕರ್ವಾದಿಗಳು ಗಾಂಧಿಯನ್ನ ಖಳನಾಯಕನಾಗಿ ಮಾಡ್ತಕ್ಕಂಥದ್ದು. ಇವರು ಅಂದ್ರೆ ಯಾವ ರೀತಿಯಾಗಿ ಗಾಂಧಿಯನ್ನ ಎಲ್ಲ ರೀತಿಯೊಳಗ ನಾವು ಹಂತ ಮಾಡಿದ್ವಿಪ್ಪ, ಕೊಲೆ ಮಾಡಿದ್ವಿ ಅಂದ್ರೆ ಬಹುಶಃ 1947 ಆಗಸ್ಟ್ 14 ರಾತ್ರಿ ನಾವು ಸಂಭ್ರಮ ಆಚರಣೆ ಮಾಡಿ ಬೆಳಿಗ್ಗೆ ನಾವು ಕೆಂಪು ಕೋಟೆ ಮೇಲೆ ಎಲ್ಲ ನಾಯಕರು ಬಂದು ನಾವು ಧ್ವಜವನ್ನ ಏರಿಸ್ಬೇಕಾದ್ರೆ ಪಾಪ ಗಾಂಧೀಜಿ ನೌಖಾಲಿಯೊಳಗೆ 12 ದಿವಸ ಉಪವಾಸಿದ್ದ. ಅಬ್ದುಲ್ ಗಫಾರ್ ಖಾನ್ ಒಬ್ಬರನ್ನ ಬಿಟ್ರೆ ಅಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಸಾಮರಸ್ಯವನ್ನು ತರಬೇಕು ಅಂತ ತಿಳ್ಕೊಂಡು ಬೆಂಗಾಲದ ನೌಖಾಲಿಯೊಳಗೆ ಉಪವಾಸಿದ್ರು. ಅಂದ್ರೆ ಗಾಂಧಿಯನ್ನ ಅದು ಒಂದು ಮಾತಿದೆ, ವರ್ಲ್ಡ್ ಸಫರ್ಸ್ ನಾಟ್ ಬಿಕಾಸ್ ಆಫ್ ದ ವೈಲೆನ್ಸ್ ಆಫ್ ದ ಬ್ಯಾಡ್ ಪೀಪಲ್, ಬಿಕಾಸ್ ಆಫ್ ದ ಸೈಲೆನ್ಸ್ ಆಫ್ ದ ಗುಡ್ ಪೀಪಲ್ ಅಂತಕ್ಕಂಥ. ಜಗತ್ತು ನಳಲುವುದು ದುಷ್ಟರ ಹಿಂಸೆಯಿಂದಲ್ಲ, ಶಿಷ್ಟರ ಮೌನದಿಂದ ಅಂತಕ್ಕಂಥ. ಗಾಂಧಿಯನ್ನ ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ. ಗಾಂಧಿ 78 ಬದುಕಿದ, ಇನ್ನೊಂದು 2-3 ವರ್ಷ ಬದುಕಬಹುದಿತ್ತು. ಅಥವಾ ಅವರ ಇಚ್ಛೆ, ಅವರ ಆತ್ಮಚರಿತ್ರೆ ಒಳಗೆ ಬರೀತಾರೆ ಆಟೋಬಯೋಗ್ರಫಿ ಒಳಗೆ, ನಂಗೆ 100 ವರ್ಷ ಬದುಕ್ತಕ್ಕಂಥ ಸಾಮರ್ಥ್ಯ ಇದೆ. ಅವರ ಆಹಾರ ಪದ್ಧತಿ ಇದು ಅಂದ್ರೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಕೊಂದ್ವಿ. ಆತರ ಅವರ ನಿಲುವುಗಳು, ಅವರ ಯೋಚನೆಗಳು, ಅವರ ಉದಾರಿತನ ಅಂದ್ರೆ ಇವೆಲ್ಲವನ್ನು ಕೂಡ ಅವ್ರು ಬಹಳಷ್ಟು ನೊಂದಿರ್ತಾರ. ಇದು ಮೊದಲನೇದು ಸ್ಪಷ್ಟೀಕರಣ. ಎರಡನೇದು, ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ನಡುವೆ ಆಗ್ತಕ್ಕಂಥ ಒಂದು ವಿಭಿನ್ನವನ್ನ ಬಂಡವಾಳ ಮಾಡ್ಕೊಂಡ್ರು ಕೆಲವು ಮಂದಿ. ಗಾಂಧಿ ಮತ್ತು ಸುಭಾಷ್ ಚಂದ್ರ ಬೋಸ್ ಭಿನ್ನಮತ ಇದ್ದದ್ದು 2ನೇ ಚುನಾವಣೆ ಅಂದ್ರೆ 1938-39 ಕಾಂಗ್ರೆಸ್ ಚುನಾವಣೆಗೆ. ಅದಕ್ಕಿಂತ ಮುಂಚೆ 20 ವರ್ಷ ಅವ್ರು ಕೆಲಸ ಮಾಡ್ತಾರೆ. 1918 1938 ಸುಭಾಷ್ ಚಂದ್ರರು ಗಾಂಧೀಜಿಯ ಅತ್ಯಂತ ಹತ್ತಿರದಿಂದ ಕೆಲಸ ಮಾಡ್ತಾರೆ. ಆಮೇಲೆ 6 ವರ್ಷ 39 ಬಿಟ್ಟು 1943 ಒಳಗೆ ಅವರೊಂದು ಪತ್ರ ಬರೀತಾರ, ಲೆಟರ್ಸ್ ಟು ಜವಾರ್ ಅಂತೇಳಿ. ಆ ಪತ್ರ ನನ್ನ ಕಡೆ ಇದೆ, ಬಹಳ ಚೆನ್ನಾಗಿ ಬರೀತಾರ. ಜವಾರ್, ಇಟ್ ಇಸ್ ದ ನೀಡ್ ಆಫ್ ಟೈಮ್ ದಟ್ ವಿ ಬೋತ್ ಶುಡ್ ವರ್ಕ್ ಅಂಡರ್ ಗಾಂಧೀಜಿ ಕೆಳಗಡೆ ನಾವಿಬ್ರು ಕೆಲಸ ಮಾಡ್ಬೇಕಾಗೈತಿ. ಗಾಂಧೀಜಿ ಇಸ್ ದ ಒನ್ ಹೂ ವಿಷನ್ ಅಂದ್ರೆ ಇಡೀ ಭಾರತದ ಪರಿಕಲ್ಪನೆ ಸಮಗ್ರವಾಗಿ ಅಧ್ಯಯನ ಮಾಡ್ಕೊಂಡವರು ಅಂತಕ್ಕಂಥ ಒಂದು ಮಾತು ಹೇಳ್ತಾರ. ಅಂದ್ರೆ ಇಲ್ಲಿಯೂ ಕೂಡ ತಪ್ಪು ಕಲ್ಪನೆ ಮಾಡ್ತಾರ. ಅಷ್ಟೇ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಅವರ ಕೇಸ್ಗಳನ್ನ ವಿಶ್ವಸಂಸ್ಥೆಯೊಳಗ ಮತ್ತು ಅಂತಾರಾಷ್ಟ್ರೀಯ ಕೋರ್ಟ್ನೊಳಗ ಬ್ರಿಟಿಷರ ವಿರುದ್ಧ ಕೇಸ್ ನಡೆಸಿದವರು ಜವಾಹರ್ಲಾಲ್ ನೆಹರೂರವರು. ಅವ್ರ ಸತ್ ಮೇಲೆ ಅವರ ಮಗಳಿಗೆ ಒಂದು ಇನ್ಶೂರೆನ್ಸ್ ಮಾಡ್ತಾರ ಅವರು ನೆಹರೂರವರು. ಅಂದ್ರೆ ಎಷ್ಟೊಂದು ತಪ್ಪು ಕಲ್ಪನೆಗಳ ಮಾಡ್ತಾರಂತಂದ್ರ ಅದನ್ನ ಅವ್ರು ಮಾಡ್ತಾರ. ಸುಭಾಷ್ ಚಂದ್ರ ಸಹಚರರಾದಂಥವ್ರಿಗೆ ಗಲ್ಲು ಶಿಕ್ಷೆ ಅಥವಾ ಬ್ರಿಟಿಷ್ ಗೌರ್ಮೆಂಟ್ ಶಿಕ್ಷೆ ಒದಗಿಸಿದಾಗ ಅವರ ಪರವಾಗಿ ವಕಾಲತ್ತು ವಹಿಸಿದವರು ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು, ಗಾಂಧಿ ಮತ್ತು ಸುಭಾಷ್ ಚಂದ್ರ ಬೋಸರ ಈ ತಪ್ಪು ಹುಟ್ಟು ಹಾಕಿದ ಕಥೆಗಳನ್ನ, ಈ ಕೆಲ ಜನರ ಕಾಲ್ಪನಿಕವಾಗಿ ಹುಟ್ಟು ಹಾಕಿದ ಕಥೆಗಳನ್ನ, ಇವೆಲ್ಲ ಕಾರಣಗಳಿಂದ ಗಾಂಧಿನ ಕೊಂದ್ರು ಅಂತಕ್ಕಂಥದ್ದು. ಗಾಂಧಿಯನ್ನ ಅನಗತ್ಯವಾಗಿ ಬಹುಶಃ ಭಾರತೀಯರು ದುರಂತ ಮಾಡಿದ್ರು. ಈಗ ನೋಟಿನ ಮೇಲೂ ಕೂಡ 500 ರೂಪಾಯಿ ತೆಗಿಬೇಕು, ಗಾಂಧಿ ರಾಷ್ಟ್ರಪಿತ ಅಲ್ಲ ಅಂತಕ್ಕಂಥದ್ದು, ಅಥವಾ ಸಾವರ್ಕರ್ ಅವರಿಗೆ ಅತ್ಯುನ್ನತವಾದಂತ ಭಾರತ ರತ್ನ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ನೋಡಿದಾಗ ಬಹುಶಃ ಎಲ್ಲಿಯೋ ಒಂದು ಹಂತಕ್ಕೆ ಬಲಪಂಥೀಯ ಎಡಪಂಥೀಯ ಸಂಘರ್ಷದ ಮಧ್ಯವರ್ತಿಯರಾದ ಗಾಂಧಿವಾದಿಗಳೇ ಅಂದ್ರೆ ಮಧ್ಯ ಸೆಂಟ್ರಲಿಸ್ಟ್ ಅಂತ ನಾವೇನಂತೀವಲ್ಲ, ಗಾಂಧಿಯನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ವಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಗಾಂಧಿ. ಅವ್ರು ಹೇಳ್ತಾರೆ, ಇಡೀ ಅಲ್ಲಿ ಇರ್ತಕ್ಕಂಥ ವಿನ್ಸ್ಟನ್ ಚರ್ಚಿಲ್ ಆಗ್ಲಿ ಅಥವಾ ಇವತ್ತ ಐನ್ಸ್ಟೀನ್ ಆಗ್ಲಿ
ಅವ್ರ ಜರ್ಮನ್ ಬಹಳ ದೊಡ್ಡ ಸೈಂಟಿಸ್ಟ್. ಅವ್ರ ಗಾಂಧಿಯನ್ನ ವಿನ್ಸ್ಟನ್ ಚರ್ಚಿಲ್ ಗಾಂಧಿ ಅಂದ್ರೆ ಬಹಳ ಒಂದು ಕುತೂಹಲ ಇರುತ್ತೆ ಹೆಂಗಿರ್ತಾನೆ ಗಾಂಧಿ ಅಂತ. ಅವ್ನು ಹೋದಾಗ ಈಸಿ ಗಾಂಧಿ ಹಾಫ್ ನೆಕೆಡ್ ತಾನು ಮೈ ಮೇಲೆ ಬಟ್ಟೆ ಇಲ್ಲ, ಹಾಫ್ ನೆಕೆಡ್ ಫಕೀರ್ ಅದ ಇವ್ ಹೆಂಗ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ತರ್ತಾನ ಅಂತಕ್ಕಂಥ ಉದ್ಗಾರವನ್ನ ಅವರು ತೆಗಿತಾರ. ಅಂದ್ರೆ ಬಹುಶಃ ಗಾಂಧಿಯನ್ ಸ್ಟಡೀಸ್, ಗಾಂಧೀಜಿ ಬಗ್ಗೆ ಮತ್ತು ಅವರು ಅಗದಿ ಅತ್ಯಂತ ಮೂಲಭೂತ. ಇವತ್ತು ಭಾರತದ ಆರ್ಥಿಕ ಸಮತೋಲನೆ ನಾವು ಬಹಳ ನಮ್ಮ ಕುಲಕಸುಬು, ನಮ್ಮ ನಾಗರಿಕತೆ, ನಮ್ಮ ಚರಕ, ನಮ್ಮ ಆಹಾರ ಪದ್ಧತಿ ಎಲ್ಲವನ್ನ ದೇಶೀಯ ಬದುಕನ್ನ ಕಟ್ಕೋಬೇಕು, ನಾವು ಗುಡಿ ಕೈಗಾರಿಕೆಯನ್ನ ಬೆಳೆಸ್ಬೇಕು. ಅವರು ಇವಾಗ ಅಗೇನ್ಸ್ಟ್ ದ ಇಂಡಸ್ಟ್ರಿಯಲೈಸೇಷನ್, ಅಂದ್ರೆ ಮಾಡರ್ನ್ ಇಂಡಸ್ಟ್ರಿಯಲೈಸೇಷನ್ ಬೇಡ, ನಮಗ ಕೈಮಗ್ಗಕ್ಕೆ ಹೋಗೋಣ. ಗಾಂಧಿ ನೋಡ್ರಿ, ಗಾಂಧಿ ಈಗ ನಾವೇನು ಗಾಂಧಿಯನ್ನ ನಾವು ಎಲ್ಲಿ ಮಟ್ಟಕ್ಕೆ ತಂದ್ವಿ ಅಂದ್ರೆ ಗಾಂಧಿ ಕಾಲಾಸು, ಗಾಂಧಿ ಅಂದ್ರೆ ಒಂದು ಥರ್ಡ್ ಕ್ಲಾಸ್, ಅಂದ್ರೆ ಗಾಂಧಿ ಅಂದ್ರೆ ಅತ್ಯಂತ ತೃತೀಯ ದರ್ಜೆ ಮನುಷ್ಯ ಅಂತಕ್ಕಂಥ ಒಂದು ಕಲ್ಪನೆಯನ್ನ ಎಲ್ಲರೂ ಹುಟ್ಟಾಕಿದ್ರು. ಈಗಲೂ ಕೂಡ ಟೈಮ ಮಿಂಚಿಲ್ಲ. ಇವು ಕೂಡ ನಿಜಕ್ಕೂ ನಾವು ಬುದ್ಧ, ಬಸವ, ಬಾಪು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್, ಇವರ ಮಧ್ಯೆ ಇರ್ತಕ್ಕಂಥ ಸಣ್ಣ ಪುಟ್ಟ ವೈಚಾರಿಕ ವಿಭಿನ್ನ ಒಂದು ವ್ಯತಿರಿಕ್ತಗಳು ಮತ್ತು ಭಿನ್ನಮತಗಳನ್ನು ಹೊರತುಪಡಿಸಿದರೆ ಇಬ್ಬರು ಕೂಡ ಕೆಲಸ ಮಾಡ್ಯಾರ. ಇವ್ರ ಜೊತೆಗೆ ಬಾಬು ಜಗಜೀವನ್ ರಾಮ್ 17 ಸಲ ಜೈಲಿಗೆ ಹೋಗ್ಯಾನ. ಅವನು ಕೂಡ ಡಾಕ್ಟರೇಟ್ ಮಾಡಿದವ. ಆತನನ್ನು ಎಲ್ಲೂ ತುರಲ್ಲ ಬಾಬು ಜಗಜೀವನ್ ರಾಮ್. ಅಂದ್ರೆ ಹಿ ನೆವರ್ ಲಾಸ್ಟ್ ಎನ್ ಎಲೆಕ್ಷನ್ ಇನ್ 8 ಸಲ ಲೋಕಸಭೆಗೆ ಹೋದಂತವ್ರು. ಮತ್ತ ನೆಹರೂರವರ ಅತ್ಯಂತ ಕ್ಯಾಬಿನೆಟ್ ಒಳಗ ಮಧ್ಯವರ್ತಿ ಕ್ಯಾಬಿನೆಟ್ ಒಳಗೆ ಕಾರ್ಮಿಕ ಸಚಿವರಾಗ್ಯವರು. ಇವಾಗ ಫಸ್ಟ್ ಪರ್ಸನ್ ಟು ರಿಪ್ರೆಸೆಂಟ್ UNO. ಅಂದ್ರೆ ಗಾಂಧಿ ಅವರಿಗೆ ಭಾರತದ ಸಂಪೂರ್ಣ ಪರಿಕಲ್ಪನೆ ಇತ್ತು. ಇವತ್ತು ಭಾರತದೊಳಗೆ ಇರ್ತಕ್ಕಂಥ ಎಲ್ಲ ಅನಾಹುತಗಳು, ಒಂದು ನಿರುದ್ಯೋಗ ಇರ್ಬೋದು, ಅತಿಯಾದ ಕೈಗಾರೀಕರಣ, ಅದರ ವಿ ನೀಡ್ ಸೈಂಟಿಫಿಕ್ ಟೆಂಪರ್ಮೆಂಟ್ ಬೇಕು, ಬೆಳವಣಿಗೆ ಆಗ್ಬೇಕು. ಅದ್ರ ಕೇವಲ ಅದ್ರ ಬೆನ್ನು ಹತ್ತಿ, ಅದಕ್ಕೆ ಕುವೆಂಪು ಹೇಳ್ತಾರ, ಪ್ರಗತಿಯ ಹಂತಕ್ಕೂ ಪ್ರಳಯದ ದುರಂತಕ್ಕೂ ಓಡುತ್ತಿದೆ ವಿಶ್ವ ಅಂತ. ಕೇವಲ ಒಂದು ITBT, ಒಂದು ಇಂಡಸ್ಟ್ರಿಯಲೈಸೇಷನ್, ಒಂದು 2 ಪೋಲಾರ್ ಸಿಸ್ಟಮ್, 2 ಧ್ರುವಗಳಾಗ್ಬಿಟ್ಟಾವ್. ಅತ್ಯಂತ ಅತಿಯಾದ ಬಡತನ, ಅತಿಯಾದ ಶ್ರೀಮಂತ, ಮಧ್ಯಮ ವರ್ಗ ಸಾಯ್ತಾ ಇದೆ. ಆ ಮಧ್ಯೆ ಗಾಂಧಿಯನ್ನ ಸಾವಿಗೆ ನಾವೆಲ್ಲರೂ ಕಾರಣ, ಪಕ್ಷವೂ ಕಾರಣ. ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಅಂತಕ್ಕಂಥ ಒಂದು ಚಳುವಳಿ, ಸ್ವಾತಂತ್ರ್ಯ ಚಳುವಳಿಗಾಗಿ ಹುಟ್ಟಾಕದಂಥದ್ದು ಅವರು ಕಾರಣ. ಆಮೇಲೆ ಒಂದು ವಿರೋಧ ಪಕ್ಷಗಳು ಅಂದ್ರೆ ಜನಸಂಘ, RSS, ಸಂಘ ಪರಿವಾರ, ಇವರೆಲ್ಲರೂ ಕೂಡ 4 ವರ್ಷ ನಿರಂತರವಾಗಿ ಪ್ರಯತ್ನ ಮಾಡ್ಯಾರ. ನಾಟ್ 1 year, 3.5-4 years ದೇ ಹ್ಯಾವ್ ಟ್ರೈಡ್ ಟು ಕಿಲ್ ಗಾಂಧಿ. ಆಮೇಲೆ ಗಾಂಧಿಯನ್ನ ಉಳಿಸ್ಕೊಳ್ಳಿಕ್ ಆಗ್ಲಾರ್ದಂತ ಅಂದಿನ ಸರ್ಕಾರ. ಆಮೇಲೆ ಅವರು ಜನವರಿ 30ಕ್ಕೆ ಸಿಕ್ಕರೆ ಆತನ ಗಲ್ಗೇರಿಸಿದ್ದು ನವೆಂಬರ್ 6-8. ಸುಮಾರು ನೋಡ್ರಿ ಎಷ್ಟು ವರ್ಷ ಅಂದ್ರೆ 1 ವರ್ಷದ ಮೇಲೆ ಮತ್ತ 11 ತಿಂಗಳ ನಂತರ ನಾವು ಗಾಂಧಿಗೆ ಕೊಟ್ವಿ. ಅದು ಕೇವಲ ಇಬ್ಬರಿಗೆ ಕೊಟ್ಟು ನಾವು ಶಿಕ್ಷೆ, ಆಪ್ಟೆ ಮತ್ತು ಅವರು. ಆದ್ರೆ ಇವರೆಲ್ಲರ ಸಾಂಘಿಕ ಹೋರಾಟ, ಒಂದು ಫೋಟೋ ಎಲ್ಲ ಸಾಮಾಜಿಕ ಜಾಲತಾಣದಾಗ ಇದ್ರೂ ಕೂಡ ನಾ ಇವತ್ತು ಧ್ವನಿ ಎತ್ತುವಂಗಿಲ್ಲ. ಇವತ್ತಿನ ದಿನಕ್ಕೊಂದು ಕಾನೂನು ರೂಪುರೇಷೆಗಳು ಬಹುಶಃ ಗಾಂಧಿಯನ್ ಆಗೋವ್ರಿಗೆ, ಅಂದ್ರೆ ಗಾಂಧಿವಾದಿಗಳಿಗೆ ಬಹಳಷ್ಟು ಹೆದರಿಕೆ, ಭಯ ಉತ್ಪನ್ನ ಆಗೈತಿ. ಆದ್ರೆ ಗಾಂಧಿ ಬಸವಣ್ಣನನ್ನ ನಿಲ್ಲಿಸ್ಕೊಂಡವ, ಗಾಂಧಿ ಬುದ್ಧನನ್ನ ಅಪ್ಪಿಕೊಂಡವ, ಗಾಂಧಿ ಯೇಸುವಿನ ಒಂದು ತ್ಯಾಗವನ್ನ, ಬಲಿದಾನ ಹೇಗೆ ಯೇಸು ಆದ ಆ ರೀತಿಯಾಗಿ ಸಾವನ್ನ ಸ್ವೀಕರಿಸಿದವ. ಹೀಗಾಗಿ ಗಾಂಧಿಯನ್ನು ಕೊಂದವರು ನಾವೆಲ್ಲರೂ ಕೂಡ, ಇಡೀ ವ್ಯವಸ್ಥೆ ಗಾಂಧಿಯನ್ನು ಕೊಂತು. ಆದ್ರೆ ಬಹುಶಃ ಭಾರತದೊಳಗ ಇನ್ನೊಬ್ಬ ಗಾಂಧಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಶ್ರೀ ಮಾದೇವ್ ಹೊರಟ್ಟಿ ಸರ್ ಇದ್ರೆ ಅವ್ರು ಮಾತಾಡ್ಲಿ, ಆಮೇಲೆ ಮಸೂತಿ ಅವ್ರು ಮಾತಾಡ್ಲಿ ಅಂತ ಕೇಳ್ಕೊಂತೀವಿ. ಎಲ್ಲರಿಗೂ ಧನ್ಯವಾದಗಳು. ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರ್. ಮಾದೇವಿ ಹೊರಟ್ಟಿ ಸರ್ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಸಾರಿ ಯಾರು ಈಗ ಬಂದ್ರು, ಮೀಟಿಂಗ್ ಇದೆ ಅಂತ ಈಗ ಜಸ್ಟ್ ಹೊರಗಡೆ ಹೋದ್ರು. ಆದ್ರೂ ನಾನೇ ಒಂದು ಮಾತು ಹೇಳ್ಬೇಕು ಅನ್ನಿಸ್ತಾ ಇದೆ ಸರ್. ಮಹದೇವಪ್ಪ ಸರ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಮತ್ತೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಈ ಟಾಪಿಕ್ ಇಟ್ಟು ಬಹಳ ಧೈರ್ಯ ತೋರಿಸಿದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ನಾಥುರಾಮ್ ಗೋಡ್ಸೆ ಅವ್ರ ಸಂತತಿ ಈಗ ಬಹಳ ಬಲಿಷ್ಠವಾಗ್ಬಿಟ್ಟಿದೆ, ಎಲ್ಲಾ ಕಡೆ ಇದೆ. ಇದ್ರಲ್ಲೂ ಇದೆಯೋ ಏನೋ ಗೊತ್ತಿಲ್ಲ. ನಾನು ಪಟ್ಟಣ್ ಸರ್ ಅವ್ರ ಧೈರ್ಯಕ್ಕೆ ನಮಸ್ಕಾರ ಹೇಳ್ತೇನೆ, ಸಲಾಂ ಹೇಳ್ತೇನೆ. ನಿಜವಾಗ್ಲು ಎಲ್ಲರಿಗೂ ಶರಣಾರ್ಥಿ. ಅಕ್ಕವ್ರೆ ಬಂದ್ರಂದ್ರೆ ಮಾತಾಡಕ್ ಹೇಳ್ರಿ. ಆಮೇಲೆ ಮಸೂತಿ ಸರ್, ಪ್ರೊಫೆಸರ್ ಸೈಶಲ್ ಮಸೂತಿ. ಆಗ್ಲಿ ಸರ್. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿವರೆಗೆ ಮಹದೇವಪ್ಪ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ, ಅನೇಕ ವಿಷಯಗಳನ್ನು ಹೇಳಿದ್ದಾರೆ ಮತ್ತು ಅನೇಕ ಗುರುತಿರದ ವಿಷಯಗಳನ್ನ ಪಟ್ಟಣ್ ಸರ್ ಅವರು ಹೇಳಿದರು. ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಗಾಂಧೀಜಿಯವರು ಅನೇಕ ಬದಲಾವಣೆ ಮಾಡ್ಕೊಂಡಿದ್ರು, ವರ್ಣ ವ್ಯವಸ್ಥೆಯನ್ನ ನಂಬ್ತಾ ಇದ್ರು. ಆ ವರ್ಣ ವ್ಯವಸ್ಥೆಯನ್ನು ನಂಬಿದಂತ ಗಾಂಧೀಜಿಯವರಿಗೆ ವರ್ಣ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡೋರೇ ಕೊಲ್ತಾರೆ. ಅದಕ್ಕೆ ಏನು ಮುಖ್ಯವಾದ ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಮಾದೇವಪ್ಪ ಅವರಿಗೆ. ವರ್ಣ ವ್ಯವಸ್ಥೆಯನ್ನು ಒಪ್ಕೊಂಡಿದ್ರು ಕೂಡ ಗಾಂಧಿ ಎಲ್ಲಿ ಇದ್ದಿದ್ದು ಅನ್ನುವಂಥದ್ದು. ಗಾಂಧಿ
ಯಾವ ಮಠಮಾನ್ಯಗಳಿಗೆ ಹೋಗ್ತಾ ಇರ್ಲಿಲ್ಲ, ಯಾವ ದೇವಸ್ಥಾನಗಳಿಗೆ ಹೋಗ್ತಾ ಇರ್ಲಿಲ್ಲ. ತಾನು ಇಳ್ಕೊಳ್ತಿದ್ದು ಹರಿಜನ ಕೇರಿ ಒಳಗಡೆ ಅವ್ರ ಜೊತೆ. ನೀವು ಆಫ್ರಿಕಾದಲ್ಲಿ ಗಾಂಧಿಯನ್ನ ಓದ್ಬಿಟ್ರೆ, ಅವರು ಸಾರ್ವಜನಿಕ ಮಲಗುಂಡಿಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಅವರು ಅವ್ರ ಹೆಂಡತಿ ಇಬ್ರು ರಸ್ತೆ ಗುಡಿಸ್ಲಿಕ್ಕೆ ನಿಂತ್ಕೊಳ್ತಾರೆ. ಅವ್ರ ಹೆಂಡತಿಯನ್ನ ಮನೆಯಿಂದ ಆಚೆಗೆ ಹಾಕ್ತಾರೆ. ಯಾಕೆಂದ್ರೆ ಅವರ ವಟಾರದಲ್ಲಿರುವಂತ ಚರಂಡಿಯನ್ನ ಗುಡಿಸ್ಲಿಲ್ಲ ಅಂತ ಹೇಳಿ. ಅಂದ್ರೆ ಗಾಂಧೀಜಿಯ ಕಳಕಳಿ ಕಟ್ಟ ಕಡೆಯ ವ್ಯಕ್ತಿಯ ಏಳಿಗೆಗಾಗಿ ಮನಸ್ಥಿತಿ ಇದ್ದಿದ್ರಿಂದ ವರ್ಣ ವ್ಯವಸ್ಥೆ ಒಪ್ಪುವಂಥದ್ದು ಬಿಡುವಂಥದ್ದು ಎರಡನೇ ವಿಚಾರ. ಆದ್ರೆ ವರ್ಣ ವ್ಯವಸ್ಥೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಆಚರಣೆ ಇತ್ತು ಗಾಂಧಿದು ಅನ್ನುವಂಥದ್ದು. ಗಾಂಧಿ ಅದಕ್ಕೆ ಮದುವೆ ಮಾಡ್ಲಿಕ್ಕೂ ಕೂಡ ಕೊನೆಗೆ ಮಗನಿಗೆ ಒಪ್ಪಿಗೆಯನ್ನು ಕೊಡುವಂತದ್ದಾಗ್ಲಿ, ನಾನು ಎಲ್ಲ ಕಾಲದಲ್ಲೂ ಕೂಡ ಅವ್ರ ಜೊತೆ ಇರ್ತೇನೆ ಅಂತ ಹೇಳಿ ಹರಿಜನರಿಗೆ ಆಶ್ವಾಸನೆಯನ್ನ ಮತ್ತು ಆ ಮೂಲಕ ಅವರ ಜೊತೆ ಅವರ ಒಡನಾಡಿಗಳಾಗಿ ಇದ್ದದ್ದನ್ನ ನಾವು ನೋಡ್ತಾ ಹೋದ್ರೆ, ಮತ್ತು ಎಲ್ಲಿ ಗಾಂಧಿಯ ಒಂದು ವಿಚಾರ ಏನು ಅಂತಂದ್ರೆ, ಇವರೆಲ್ಲಿ ಹೊರಗಡೆ ಹೋಗ್ಬಿಟ್ಟು ಆ ಮೂಲಕ ಮತ್ತೊಮ್ಮೆ ಅತಂತ್ರರಾಗ್ಬಿಡ್ತಾರ ಅನ್ನುವಂತ ಭಯ ಗಾಂಧಿಗೆ ಕಾಡಿದ್ದಿರಬಹುದು ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ಗಾಂಧಿ ಅವರನ್ನ ಅತಂತ್ರರಾಗಿ ಬಿಡಬಾರ್ದು ಅನ್ನುವಂತ ಮನಸ್ಥಿತಿ, ಅಥವಾ ಅವರನ್ನ ಒಪ್ಪಿಸಬಹುದು ಅನ್ನುವಂತ ಮನಸ್ಥಿತಿ ಇತ್ತು. ಪುನಃ ಪ್ಯಾಕ್ಟ್ ಅಲ್ಲೂ ಕೂಡ ಅದನ್ನ ವಿರೋಧಿಸಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆಗಳ ಸಂದರ್ಭದಲ್ಲೂ ಕೂಡ ಆ ಮಾತುಗಳನ್ನ ಗಾಂಧಿ ಒಂದ್ ರೀತಿ ಅವ್ರನ್ನ ನಾನು ನಮ್ಮ ಫೋಲ್ಡ್ ಒಳಗೆ ಇಟ್ಕೊಳ್ಬೇಕು ಅಥವಾ ಫೋಲ್ಡ್ ಒಳಗೆ ಇರಲಿ ಅನ್ನುವಂತ ಬಯಕೆ ಇದ್ದಿರ್ಬೋದು. ಆದ್ರೆ ನೀವು ಹೇಳಿದಂತ ಏನು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಮೇಲಿದ್ದಂತ ಜನ ಏನಿದ್ದಾರೆ ಅವರಿಗೆ ವ್ಯವಸ್ಥೆ ಉಳಿಬೇಕು. ಗಾಂಧಿ ವರ್ಣಾಶ್ರಮ ಒಪ್ಪುತ್ತ ನಾನಿನ್ನೂ ಒಬ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಗಾಂಧಿಯ ಜನಗಳ ಜಾತಿಯಲ್ಲಿ ಹುಟ್ಟಿದ್ರೆ ಏನ್ ಮಾಡ್ತಿದ್ರು ಅನ್ನುವಂತ ಪ್ರಶ್ನೆಯನ್ನ ಹಾಕಿದ್ರೆ, ನೀವು ಬಸವಣ್ಣನಿಗೂ ಅದೇ ಪ್ರಶ್ನೆ ಹಾಕ್ಬೇಕಾಗುತ್ತೆ. ಬಸವಣ್ಣನಿಗೆ ಏನ್ ಮಾಡಿದ್ರು, ಬಸವಣ್ಣ ಹುಟ್ಟಿದ್ ಹೇಗೆ, ಹುಟ್ಟಿದ್ ಎಲ್ಲಿ ಅನ್ನುವಂತ ಪ್ರಶ್ನೆಯನ್ನ ಹಾಕಿದ್ರೆ, ಯಾಕೆ ಬಸವಣ್ಣನ ಯಾಕೆ ತಾಳ್ಕೊಳ್ಳಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಹಾಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಇನ್ನೂ ಒಂದಂದ್ರೆ, ಗಾಂಧೀಜಿಯವರು ರಾಜಾಜಿಯವರನ್ನ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಆ ಥರ ಹತ್ಯೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಬ್ರಾಹ್ಮಣರಾಗಿದ್ರು. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಕೇಳಿದ್ದಕ್ಕೆ ಬಹಳಷ್ಟು ಜನ ಒಳೊಳಗೆ ಅವ್ರ ಮೇಲೆ ಸಿಟ್ಟನ್ನ ಇರ್ತತಿ. ಒಂದು, ಅವರು ಮುಸಲ್ಮಾನರ ಪರವಾಗಿ, ಇನ್ನೊಂದು ದಲಿತರ ಪರವಾಗಿ. ಬಹುಶಃ ಗೋಳ್ವಳ್ಕರ್ ಅಂತಕ್ಕಂಥವ್ರು ಮತ್ತು ಸಾವರ್ಕರ್ ಅವರು ತಮ್ಮ ಕೃತಿಯೊಳಗೆ ಬರೀತಾರ, ಈ ದೇಶಕ್ಕೆ ಸ್ವತಂತ್ರ ಸಿಗದಿದ್ದರೂ ಪರವಾಗಿಲ್ಲ, ಆದರೆ ಸ್ವತಂತ್ರ ದಲಿತರ ಮತ್ತು ಅಸ್ಪೃಶ್ಯರ ಕೆಳಗೆ ಕೈಗೆ ಹೋಗಬಾರ್ದು ಮೊದಲನೇದು. ಎರಡನೇದು, ಅಸ್ಪೃಶ್ಯರು ಮತ್ತು ದಲಿತರಿಗೆ ಶಿಕ್ಷಣ ಕೊಡಬೇಡಿ. ಇದನ್ನು ತಿಲಕರ ಆದಿಯಾಗಿ, ಅಂದ್ರೆ ಅವ್ರು ಹೇಳಿದ್ರು ಕೊಕ್ಕನಸ್ಥ ಬ್ರಾಹ್ಮಣರು ಅಂತ ತಿಳ್ಕೊಂಡು, ಅವ್ರು ಎಲ್ಲರೂ ಕೊಕ್ಕನಸ್ ಬ್ರಾಹ್ಮಣರಲ್ಲ. ಅದ್ರ ನಾನು ಯಾಕೆ ಈ ಮಾತನ್ನ ಒಪ್ಪೋದ್ರೆ, ಕೊಕ್ಕನಸ್ ಬ್ರಾಹ್ಮಣರೊಳಗೆ ಪ್ರೋಗ್ರೆಸಿವ್ನು ಅದಾರ, ಆಮೇಲೆ ಭಾಳ ಮಂದಿ ಈ ರೀತಿಯಾಗಿ ಅಂದ್ರೆ ನಿಂತಾರ. ಈಗ ಆಪ್ಟೆ, ಪಟವರ್ಧನ್, ಲಿಮೆ ಲಿಮೆ ಈಗ ಮಧು ಲಿಮೆ ಅವರು ಕೊಕ್ಕನಸ್ ಬ್ರಾಹ್ಮಣರು. ಮಧು ದಂಡವತೆ ಸೋಷಿಯಲಿಸ್ಟ್, ಅವರು ಕೊಕ್ಕನಸ್. ಎಸ್ ಎಂ ಜೋಶಿ ಕೊಕ್ಕನಸ್ ಬ್ರಾಹ್ಮಣರು. ನಾನು ಒಂದು ಲಿಸ್ಟ್ ಕೊಡ್ತೀನಿ. ಅಂದ್ರೆ ಎಸ್ ಎಂ ಜೋಶಿ, ನಾನು ಪುಣಾದೊಳಗೆ ಕಳೆದ 16-17 ವರ್ಷಗಳು ಇರುವುದ ಕಾರಣ ಮಹಾರಾಷ್ಟ್ರದಲ್ಲಿ ಚಿತ್ಪಾವನ ಬ್ರಾಹ್ಮಣರು ಕೂಡ ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿ. ಎನ್ ಜಿ ಗೋರೆ ಕೊಕ್ಕನಸ್ ಬ್ರಾಹ್ಮಣರು. ಅಂದ್ರೆ ಕೊಕ್ಕನಸ್ ಬ್ರಾಹ್ಮಣರು ಸಮಾಜವಾದಿ ಚಿಂತಕರು ಬಹುಶಃ ಅವರಷ್ಟು ಪ್ರಖರವಾಗಿ ಚಿಂತನೆ ಮಾಡಿದಾಗ ಇನ್ನೊಬ್ಬರಿಲ್ಲ. ಅದರ ಜೊತೆಗೆ ಬಲಪಂಥೀಯರು ಕೂಡ ಅಷ್ಟೇ ಸಮಾನವಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ದಲಿತರ ಬಗ್ಗೆ, ಅಸ್ಪೃಶ್ಯರ ಬಗ್ಗೆ ಗಾಂಧೀಜಿಗೆ ಇರತಕ್ಕಂಥ ವಿಶೇಷವಾದಂಥ ಒಲವು, ಪ್ರೀತಿ, ಎಲ್ಲಿ ಇಡೀ ಸ್ವಾತಂತ್ರ್ಯ, ಇಡೀ ಭಾರತವನ್ನು ದಲಿತರ ಕೈ ಕೊಡ್ತಾರ ಅಂತಕ್ಕಂಥ ಒಂದು ಭಯ. ಈ ಕಾರಣವೂ ಒಂದು ಆಗಿತ್ತು. 55 ಕೋಟಿ ರೂಪಾಯಿ ಕೊಡ್ತಕ್ಕಂಥದ್ದು. ಮತ್ತು ಪಾಕಿಸ್ತಾನದ ಒಂದು ಇನ್ನೊಂದು ಡಿಮಾಂಡ್ ಇಡ್ತಾರೆ. ಅಂದ್ರೆ ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನದಾಗ ಅವು 1971-72 ಯುದ್ಧ ಆಗುವ ಮೂಲ ಕಾರಣ ಅಂತಂದ್ರೆ, ಅವರು ಒಂದು 20 ಕಿಲೋಮೀಟರ್ ಭಾರತದೊಳಗೆ ಈ ಕಡೆ ಆ ಕಡೆ ನಾವು ವಾಲ್ ಕಟ್ಕೊಂಡು ನಾವು ವೆಸ್ಟ್ ಬೆಂಗಾಲಕ್ಕೆ ಹೋಗ್ಬೇಕು. ನಾವು ಅಂದ್ರೆ ನಮ್ಮ ಬಂಗಾಲಕ್ಕೆ, ಅಂದ್ರೆ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನಕ್ಕೆ ಹೋಗಕ್ಕೆ ಕೊಡಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಇತ್ತು. ಅಂದ್ರೆ ಇದು ಚರ್ಚೆಗಳು. ಇವೆಲ್ಲವನ್ನ ತಿಳಿದುಕೊಂಡು ನಮ್ಮ ಭಾರತವನ್ನು ಹೊಡಿತಾರೆ, ನಮ್ಮ ಸಂಸ್ಕೃತಿ ಹೊಡಿತಾರೆ, ನಮ್ಮ ಸನಾತನ ಧರ್ಮ ಹೊಡಿತಾರ ಅಂತಕ್ಕಂಥದ್ದು. ನಾನು ಗಾಂಧಿಗೆ ನಿನ್ನೆ ಅವ್ರಿಗೆ ಲಾಸ್ಟ್ ಇಯರ್ ಈಗ 3-4 ಸಲನೂ ನಾವು ಗಾಂಧಿ ಜಯಂತಿಗೆ ಇಟ್ಟಿದ್ವಿ. ಇದು 4ನೇ ಸಲ ಗಾಂಧಿಯ ಬಗ್ಗೆ ನಾವು ಉಪನ್ಯಾಸ ಇಟ್ಟಿದ್ವಿ. ಡಿ.ಪಿ. ಪ್ರಕಾಶ್ ಅವರು 1-2 ಸಲ ಮಾತಾಡಿದ್ದಾರೆ. ಆಮೇಲೆ ಶ್ರೀ ಪ್ರೊಫೆಸರ್ ಎಸ್ ಜಿ ಸಿದ್ದರಾಮಯ್ಯ ಗಾಂಧಿಯವ್ರ ಬಗ್ಗೆ ಮಾತಾಡಿದ್ದಾರೆ. ಇವರು 4 ಸಲ ನಮ್ಮ ಗೂಗಲ್ ಮೀಟಲ್ಲಿ ಉಪನ್ಯಾಸ ಮಾಡಿದ್ದೇವೆ. ಎಲ್ಲರಿಗೆ ವಿನಂತಿ ಅಂದ್ರೆ, ಪ್ರತಿ ಶನಿವಾರ ಅವರ ಹೆಚ್ಚಿನ ಸಂಖ್ಯೆ ಒಳಗೆ ನಾ ಹೇಳಿದಲ್ಲ, ವರ್ಲ್ಡ್ ಸಫರ್ಸ್ ನಾಟ್ ಬಿಕಾಸ್ ಆಫ್ ದ ವೈಲೆನ್ಸ್ ಆಫ್ ದ ಬ್ಯಾಡ್ ಪೀಪಲ್, ಬಿಕಾಸ್ ಆಫ್ ದ ಸೈಲೆನ್ಸ್ ಆಫ್ ಗುಡ್ ಪೀಪಲ್ ಅಂತ. ನಾವು ನಮ್ಮ ಪ್ರತಿಷ್ಠೆಗಳನ್ನು ಬದಿಗಿಟ್ಟು ಇಂಥ ಸಾರ್ವತ್ರಿಕ ಕಾಲಕ್ಕೆ ನಾವು ಕೈ ಜೋಡಿಸಿದ್ರೆ, ಬಲಪಂಥೀಯರು ಜಾಸ್ತಿ ಒಳಗಿಲ್ಲ, ಅವ್ರು ಇದ್ದುದು ಕಡಿಮೆ, ಆದ್ರೆ ಒಕ್ಕಟ್ಟಾಗಿದ್ದಾರೆ. ಇದು ಉದಾಹರಣೆಗೆ ಅಂದ್ರೆ ಲಿಂಗಾಯತ
ನಮ್ಮ ಹೋರಾಟ ಆದಾಗ ಲಿಂಗಾಯತ ಸಂಘಟನೆ ಬಹಳ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿದ್ರು ಸ್ವತಂತ್ರ ಧರ್ಮಕ್ಕೆ. ಅದರ ಸಂಘಟನೆಗಳು ಬಹಳ ವೈಯಕ್ತಿಕ ಪ್ರತಿಷ್ಠೆಗಳು, ಆರೋಪ ಪ್ರತ್ಯಾರೋಪ, ಒಬ್ಬರನ್ನ ಮೂಲೆಗುಂಪು ಮಾಡ್ತಕ್ಕಂಥ ಕೆಲವು ಹುನ್ನಾರಗಳನ್ನ ಮಾಡ್ತಾ ಮಠಾಧೀಶರು ರಾಜಕಾರಣಿಗಳ ಮಾತು ಕೈಗೊಂಬೆಗಳಾಗಿ ಸಂಘಟನೆಗಳು ಮಾಡಿದ್ರು. ಅದೇ ಪರಿಸ್ಥಿತಿ ಇವತ್ತು ಬಹುಶಃ ಇಡೀ ಭಾರತದೊಳಗ ನಮ್ಮ ವ್ಯಕ್ತಿಗತ ಸ್ವಾರ್ಥಕ್ಕಾಗಿ ನಾವು ಬಹುಶಃ ದೇಶದ ಹಿತವನ್ನ ಬಲಿ ಕೊಡ್ತಾ ಇದ್ವಿ. ಆದ್ರೆ ಗಾಂಧಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ 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 ಕಡಿಮೆ. ನಾವು ನಮ್ಮ ದೇಶದ ಗುಡಿ ಕೈಗಾರಿಕೆ, ಕರಕುಶಲ, ದೇಶೀಯ ಆಹಾರ ಪದ್ಧತಿ, ನಡೆ ನುಡಿ, ನಾಗರಿಕತೆ, ಸಾಂಸ್ಕೃತಿಕ, ಕೃಷಿಗೆ ನಾವು ಕೊಡಬೇಕಾಗ್ತಕ್ಕಂಥದ್ದನ್ನ ಮಾಡ್ತೀವಿ. ಕೃಷಿ ಅಂತಕ್ಕಂಥದ್ದು ಒಂದು ಉದ್ಯಮ ಮಾಡಿಲ್ಲ. ದಲಾಲರು ಅಂದ್ರೆ ಬೆಳೆ ಬೆಳೆದಂತ ರೈತನಿಗೆ ಸಿಗ್ತಕ್ಕಂಥ ದುಡ್ಡು ಬಹಳ ಕಡಿಮೆ, ಅದನ್ನ ದಲ್ಲಾಳಿ ಮಾಡ್ತಕ್ಕಂಥವ್ರಿಗೆ, ಮಧ್ಯವರ್ತಿಗಳಿಗೆ ಸಾಕಷ್ಟು ಸಿಗ್ತತಿ. ಸೊ ಈ ರೀತಿ ಎಲ್ಲ ಏನು ಏರಿಳಿತಗಳನ್ನ ಅಥವಾ ವೈವಿಧ್ಯತೆಗಳನ್ನ ಅಳಿಸಿ ಹಾಕ್ಲಿಕ್ಕೆ ಗಾಂಧಿವಾದ, ಗಾಂಧಿ ತತ್ವ ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತಾರಾದರೂ ತಮ್ಮ ಅಭಿಪ್ರಾಯಗಳನ್ನ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಗಾಂಧಿ ಅವರು ಹುತಾತ್ಮರಾದಂತಹ ಈ ನಿನ್ನೆ ದಿವಸದ ಒಂದು ಸ್ಮರಣಾರ್ಥವಾಗಿ ಅರ್ಥಪೂರ್ಣವಾದಂತಹ ಒಂದು ಉಪನ್ಯಾಸಕ್ಕೆ ಮಹಾದೇವ ಪರ್ವ ಅಧ್ಯಯನಶೀಲ ಒಂದು ಉಪನ್ಯಾಸ ಬಹಳ ಮನ ಮುಟ್ಟುವಂತಿತ್ತು. ಅವರು ಸಮಗ್ರವಾಗಿ ಅಭ್ಯಾಸ ಮಾಡಿ ಅವರು ಇಲ್ಲದೆ ಬೇರೆಯವರಿಗೆ ಯಾವುದೇ ವಿಷಯ ಕೊಡ್ತಿದ್ರಿಂದ ಇಷ್ಟೊಂದು ಸಮೃದ್ಧವಾಗಿ ಪ್ರತಿಪಾದಿಸ್ತಿದ್ರು ಇಲ್ಲೋ ಗೊತ್ತಿಲ್ಲ. ಆದ್ರೆ ಬಹಳ ಹೊಸ ಹೊಸ ವಿಷಯಗಳನ್ನ, ಹೊಸ ಹೊಸ ಆಲೋಚನೆಗಳನ್ನ ನಮ್ಮಲ್ಲಿ ಹುಟ್ಟು ಹಾಕಿದ್ರು. ಮೌಲ್ಯಗಳು ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಅಪಮೌಲ್ಯಗಳಾಗುತ್ತಿವೆ. ಇಂಥ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರ ಒಂದು ಮಾತು, ವೈಲ್ಡ್ ಲೈಫ್ ಈಸ್ ಡಿಕ್ರೀಸಿಂಗ್ ಇನ್ ದ ಫಾರೆಸ್ಟ್ ಬಟ್ ದೇ ಆರ್ ಇನ್ಕ್ರೀಸಿಂಗ್ ಇನ್ ದ ಸಿಟೀಸ್ ಅಂತ ಹೇಳಿ, ಆಧುನಿಕ ಮಾನವನ ಈ ದುರ್ಮಾರ್ಗಗಳ ಬಗ್ಗೆ ತೀಕ್ಷ್ಣವಾಗಿ ಹಾಗೆ ಅಷ್ಟೇ ಕಠೋರವಾಗಿ ಹಾಸ್ಯದ ಲೇಪನ ಹಚ್ಚಿ ಹೇಳಿದ ಗಾಂಧಿಯವರ ಮಾತು ಈಗಿನ ಕಾಲಕ್ಕೆ, ಈಗಿನ ಸಂದರ್ಭಕ್ಕೆ ಬಹಳ ಪ್ರಸ್ತುತ ಅಂತ ಹೇಳ್ತಾ, ಮತ್ತೆ ಮಾಧ್ಯಮದಲ್ಲಿ ಗಾಂಧೀಜಿಯವರಷ್ಟು ಒಂದು ತೀಕ್ಷ್ಣ ವಿಮರ್ಶೆಗೆ ಒಳಗಾಗಿದ್ದಂತಹ ಯಾವ ವ್ಯಕ್ತಿಯನ್ನ ನಾವು ಕಾಣ್ತಾ ಇಲ್ಲ. ಪ್ರತಿದಿನ ಪ್ರತಿಯೊಂದು ಹಂತದೊಳಗ ಗಾಂಧಿ ದೇಹ ಒಂದ್ ಸಲ ಬಿಟ್ರು, ಆದ್ರೆ ಪ್ರತಿ ದಿವಸ ನಾವು ಗಾಂಧಿಯವರನ್ನ, ಗಾಂಧಿ ವಿಚಾರಗಳನ್ನ ಅಪಮೌಲ್ಯಗೊಳಿಸಿ ಅವರನ್ನು ಪ್ರತಿದಿನ ಪ್ರತಿಕ್ಷಣ ಅವರನ್ನು ಕೊಲ್ತಾನೆ ಹೋಗ್ತಾ ಇದ್ದೇವೆ. ಅವರ ಒಂದು ನಿಜವಾದ ವ್ಯಕ್ತಿತ್ವಕ್ಕೆ ಮಸಿ ಬರೆಯುವಂತಹ ಕೆಲಸ ಬಹಳಷ್ಟು ಜನರಿಂದ ಈಗ ಆಗ್ತಾ ಇದೆ. ಗಾಂಧೀಜಿಯವರ ಬಗ್ಗೆ ಬರೆದಂತಹ ಗಾಂಧೀಜಿಯವರ ಹತ್ಯೆಯಾದ ನಂತರ ಕುವೆಂಪು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕವನವನ್ನ ಬರೆದ್ರು. ಎರಡು ಸಾಲಿನೊಳಗೆ ಅದು ಗಾಂಧಿ ಇಲ್ಲದ ಜಗತ್ತು ಅಂತ. ತೆಗೆ ಅದೆಲ್ಲಿಯ ಮಾತು ಗಾಂಧಿ ಇಲ್ಲದ ಜಗತ್ತು. ಪ್ರಪಂಚದ ಭರತ ಖಂಡದ ಬಾಳನ್ನೆಲ್ಲ ಆವರಿಸಿ, ಉಸಿರನ್ನೆಲ್ಲ ತುಂಬಿ, ಚೇತನಕ್ಕೆ ಶಕ್ತಿಯಾಗಿ, ಕಣ್ಣಿಗೆ ಬೆಳಕಾಗಿ, ದಾರಿಗೆ ಸಂಗಾತಿಯಾಗಿ, ಕಳೆಯನಾಗಿ, ನಾಯಕನಾಗಿ, ಸುಧಾರಕನಾಗಿ, ಮಾರ್ಗದರ್ಶಿಯೂ ಗುರುವೂ ಆಗಿದ್ದ ಗಾಂಧಿ ಇಲ್ಲದ ಜಗತ್ತು ಜಗತ್ತೇ ಅಂತ ಕುವೆಂಪು ಅವರು ತಮ್ಮ ಅಳಲನ್ನ ತೋಡಿಕೊಂಡಂತಹ ಒಂದು ಕವಿತೆ ಇದು. ಗಾಂಧಿಯವರ ಬಗ್ಗೆ ನಾವು ಎಷ್ಟು ಮಾತನಾಡಿದ್ರೂ ಕಡಿಮೆನೆ. ಅವರ ಬಗ್ಗೆ ಚಿಂತನೆ ಮಾಡಿದಷ್ಟು ನಾವು ಹೊಸ ಹೊಳಹುಗಳನ್ನ ನಾವು ಕಾಣ್ತೀವಿ. ಗಾಂಧೀಜಿಯವರ ಇತಿಹಾಸ, ಗಾಂಧೀಜಿಯವರ ಚರಿತ್ರೆ ಸಂಪೂರ್ಣವಾಗಿ ಗೊತ್ತಿರದಂತಹ ಒಂದು ಅಪ್ರಬುದ್ಧ ಮನಸ್ಸಿನ ಜನರ ಚಿಂತನೆಗೆ ನಾವು ಬೇಗ ಈಗಿನ ಯುವ ಜನಾಂಗ ಬಲಿ ಆಗ್ತಾ ಇದೆ. ಸಂವಿಧಾನವನ್ನ ವಿರೋಧಿಸುವಂತಹ ಶಕ್ತಿಗಳೇ ಈಗ ಜಾಸ್ತಿ ಆಗಿದ್ದಾವೆ. ಗಾಂಧೀಜಿಯವರ ಚಿಂತನೆ, ಗಾಂಧಿಯವರು ಅಂದಿಗೂ ಇಂದಿಗೂ ಎಂದೆಂದಿಗೂ ಪ್ರಸ್ತುತ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ. ಡಾಕ್ಟರ್ ದಿನಮಣಿ ಬಾತಿ ಅಂತ, ಮೈಸೂರು ಯೂನಿವರ್ಸಿಟಿ.
ದಿನಮನಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತಾರೆ. ಡಾಕ್ಟರ್ ಮಾದೇವ್ ಸರ್ ಪಡಿಶೆಟ್ಟಿ ಸರ್. ಮತ್ತೆ ಯಾರಾದರೂ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಿದ್ರೆ? ಎಲ್ಲರಿಗೂ ಶರಣಾರ್ಥಿ. ನಾನು ಅನ್ನಪೂರ್ಣ ಅಗಡಿ. ನಾವು ಚಿಕ್ಕಂದಿಂದ ಗಾಂಧಿ ಬಗ್ಗೆ ಸ್ಕೂಲಲ್ಲಾಯ್ತು ಎಲ್ಲ ಆಯ್ತು ಒಂದು ಪ್ರೇಮ, ಒಂದು ಭಕ್ತಿ ಭಾವನ ಬೆಳೆಸ್ಕೊಂಡು ಬಂದರು. ಇತ್ತೀಚೆಗೆ ಗಾಂಧೀಜಿನ್ ಬೈಯೋದು ಮತ್ತೆ ಅವರ ಒಂದು ಚಿತ್ರದ ಅವರ ಎದೆ ಭಾಗದ ಹಿಂದೆ ಒಂದು ಕೆಂಪು ಕಲರಿನ ಒಂದು ಇದನ್ನಿಟ್ಟು ಗುಂಡು ಹಾಕೋದು ಅಂತವೆಲ್ಲ ನೋಡಿದಾಗ ಬಹಳ ನಮಗ್ ಹಿಂಸೆ ಆಗ್ತತಿ. ಅವ್ರ ಲಾಠಿ ಏಟ್ ತಿಂದಾಗ ಎಷ್ಟು ಹಿಂಸೆ ಪಟ್ಟಿದ್ರು ಅಷ್ಟೇ ಹಿಂಸೆನ ಆತರ ನಾವು ಈಗ ಲಾಠಿ ಏಟ್ ತಿಂತಾ ಇದೀವಿನೋ ಅನ್ನೋ ಹಿಂಸೆ ಆಗ್ತತಿ. ನನ್ನ ವಿಚಾರ ಏನಂದ್ರ, ಎಲ್ಲರೂ ಹೇಳ್ತಾರೆ ಗಾಂಧಿ ಮುಸ್ಲಿಮಿಗೆ ಸಪೋರ್ಟ್ ಕೊಟ್ರು ಹಾಗೆ ಹೀಗೆ ಅಂತ. ಅದು ಹಾಗಲ್ಲ. ಏನಂದ್ರೆ ಅಹಿಂಸಾ ಮತ್ತು ಸಮಾನತೆ ಇದ್ದವರಿಗೆ ಯಾವ ಭೇದವೂ ಬರೋದಿಲ್ಲ. ಒಬ್ಬ ವೈರಿ ಬಂದು ಪಾಕಿಸ್ತಾನ ಅಥವಾ ಯಾವುದೇ ಒಂದು ದೇಶದ ವೈರಿ ಅವ್ರ ಮುಂದೆ ಬಿದ್ದಿದ್ರೆ, ನರಳ್ತಾ ಇದ್ರೆ ನೀರ್ ಹಾಕಿ ಬದುಕಿಸ್ತಾರ ಅವರು. ಅಹಿಂಸಾವಾದಿಗಳ ಒಂದು ನಿಯಮವೇ ಅದು, ಭಾವವೇ ಅದು. ಅವ್ರನ್ನ ನೀವು ನಮಗ್ ಬೇಡದವ್ರನ್ನ ದ್ವೇಷ ಮಾಡ್ರಿ, ನಮಗ್ ಬೇಕಾದವ್ರನ್ನ ಪ್ರೀತಿ ಮಾಡ್ರಿ, ಆತರ ಅವ್ರು ಇರಲ್ಲ. ನಮಗ್ ಬೇಕಾದರು, ನಮಗ್ ಬೇಡದರು, ಅಥವಾ ಸಾರ್ವಜನಿಕವಾಗಿ ಬೇಕಾದರು ಬೇಡದರು ಅನ್ನೋದು ಅವರಲ್ಲಿ ಇರೋದೇ ಇಲ್ಲ. ಅವರು ಪ್ರತಿಯೊಂದು ಕ್ರಿಮಿ ಕೀಟದಿಂದ ಹಿಡಿದು ಎಲ್ಲಾ ಒಂದು ಜೀವಗಳನ್ನು ಸಮತಾ ಭಾವದಿಂದ, ಒಂದು ಅಹಿಂಸಾ ಭಾವದಿಂದ ನೋಡ್ತಿರ್ತಾರೆ. ಈ ತರ ನಾನು ಎಷ್ಟೋ ಜನರ ಹತ್ರ ಇದನ್ನ ಹೇಳ್ತೀನಿ, ಆತರ ವಿಚಾರ ಮಾಡ್ಬೇಡ್ರಿ. ವಿವೇಕಾನಂದರು ಒಂದು ಒಳ್ಳೆ ಲೇಖನ ಬರೆದಿದ್ರು, ಅದನ್ನ ನಾನು ಹಾಕಿನಿ. ಅವರು ಆ ತರನೇ ಎಷ್ಟು ಇದರಿಂದ ಬರೆದಿದ್ರು. ಈ ಅಹಿಂಸಾ ತತ್ವದವರು ಮತ್ತು ಸಮಾನತೆ ಇರುವವರು ಎಂದೂ ಯಾರನ್ನು ದ್ವೇಷಿಸೋದಿಲ್ಲ, ಜಾತಿ ಮೂಲಕ ದ್ವೇಷಿಸೋದಿಲ್ಲ, ದೇಶ ಅಂತ ದ್ವೇಷಿಸೋದಿಲ್ಲ. ಅವರು ಎಲ್ಲರನ್ನೂ ಒಂದೇ ಅಂತ ತಿಳ್ಕೊಂತಾರೆ. ಅವ್ರಿಗೆ ನಾವು ಹಿಂಗೆ ಇರ್ರಿ ಹಂಗೆ ಇರ್ರಿ ಅಂತ ಹೇಳೋಕ್ ಆಗೋದಿಲ್ಲ. ಯಾಕಂದ್ರೆ ಅವರು ಮಹಾತ್ಮರು, ಮಹಾನುಭಾವಿಗಳು ಅಂತ ಹೇಳಿ ನಾವು ಈಗ ಬೆಳೆಯುತ್ತಿರುವ ಈ ಒಂದು ಪಾಯ್ಸನ್ ಮಾಡ್ತಾ ಇದಾರಲ್ಲ, ಅದನ್ನ ನಾವು ತಪ್ಪಿಸ್ಬೇಕು. ಎಲ್ಲರಿಗೂ ಹೇಳಿ, ನಮ್ಮ ಮೊಮ್ಮಕ್ಕಳು ಹೇಳ್ತಾರೆ ಬಂದು, ಗಾಂಧಿ ಅಂದ ತಕ್ಷಣ ಅಜ್ಜಿ ಏನ್ ಗಾಂಧಿ ಹೆಸರು ತೆಗಿತಿ ಅಂತಾರ. ನಾನು ಅವ್ರನ್ನ ಕುಂದರ್ಸ್ಕೊಂಡ್ ಹೇಳ್ತೇನೆ, ಯಾಕ ಗಾಂಧಿನ ಪ್ರೀತಿಸ್ತಾರ, ಯಾಕ ಗಾಂಧಿನ ಮಹಾತ್ಮರು ಅಂತಾರಂತ ನನ್ನ ಮೊಮ್ಮಕ್ಕಳನ್ನು ಕುಂದರ್ಸ್ಕೊಂಡ್ ನಾನು ಹೇಳ್ತೇನೆ ಅವ್ರಿಗೆ. ಆದ್ರೂ ಅವ್ರಿಗೆ ಬಹಳ ಅದನ್ನ ಹೊರಗೆ ಬೆಳೆಸ್ತಾ ಇದ್ದಾರೆ. ಅದನ್ನ ನಾವು ತಪ್ಪಿಸ್ಬೇಕು. ಅದೇ ನಾವು ಮಾಡೋ ಪ್ರಯತ್ನ. ಗಾಂಧಿಗೆ ಸಲ್ಲಿಸೋ ಗೌರವ, ಗಾಂಧಿಗಾಗಿ ನಾವು ಕೊಡೋ ಒಂದು ಭಕ್ತಿ ನಮ್ಮನ್ನ ಇದೆ ಅಂತ ನಾ ತಿಳ್ಕೊಂತೀನಿ. ನನಗೆ ಅವಕಾಶ ಕೊಟ್ಟದ್ದಕ್ಕೆ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು. ಮತ್ತೆ ಯಾರಾದರೂ ಮಾತಾಡ್ತಿದ್ರೆ ದಯವಿಟ್ಟು ಮಾತಾಡಿ. ಪ್ರೊಫೆಸರ್ SV ಅಯ್ಯನಗೌಡ ಸರ್, ವಿಶ್ರಾಂತ ಪ್ರಾಧ್ಯಾಪಕರು, ಧಾರವಾಡ. ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಿ? ಅಯ್ಯನಗೌಡ ಸರ್. ಡಾಕ್ಟರ್ SV ಅಯ್ಯನಗೌಡ ಸರ್, ಸಿದ್ದಪ್ಪ ಪಡ್ನಾಳ್ ಸರ್, ವಿವೇಕಿ ಮೇಡಮ್ ನೆಕ್ಸ್ಟ್ ನೋಡ್ರಿ. ಹಾ ಸರ್, ಓಕೆ ಸರ್. ಈಗ ರತ್ನಕ್ಕ ಬಿರಾದಾರ್ ಅವರು ಶರಣ ಸಮರ್ಪಣೆಯನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಹಮ್ಮಿಕೊಂಡ ದತ್ತಿ ಉಪನ್ಯಾಸ 349. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ವಚನ ಮಂಗಲ ಮಾಡುತ್ತಿರುವ ಶರಣೆ ತ್ರಿವೇಣಿ ವಾರದ ಮತ್ತು ಸ್ವಾಗತ ಪ್ರಾಸ್ತಾವಿಕ ಪರಿಚಯ ಮಾಡಿಕೊಟ್ಟ ಶರಣೆ ಗೌರಮ್ಮ ನಾಶಿ ಅವರಿಗೆ ಅನಂತ ಶರಣು ಸಮರ್ಪಿಸುವೆ. ಇಂದಿನ ದತ್ತಿ ಉಪನ್ಯಾಸ ಗಾಂಧಿ ಕೊಂದವರು
ಯಾರು ಕುರಿತು ಉಪನ್ಯಾಸ ನೀಡಿದ ಶರಣ ಕೆ.ಬಿ. ಮಹದೇವಪ್ಪ ನಿವೃತ್ತಿ ಪ್ರಾದೇಶಿಕ ವ್ಯವಸ್ಥಾಪಕರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬೆಂಗಳೂರು ಅವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು ತಿಳಿಸಿವೆ. ಅದೇ ರೀತಿ ತಮ್ಮೆಲ್ಲರ ಮಾರ್ಗದರ್ಶನವನ್ನು ಮಾಡುತ್ತಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರಿಗೂ ಧನ್ಯವಾದಗಳು, ಶರಣಾರ್ಥಿಗಳು. ವಚನ ಮಂಗಳ ಮಾಡುತ್ತಿರುವ ಶರಣೆ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೂ ಶರಣಾರ್ಥಿಗಳು ಮತ್ತು ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಸಹೋದರಿ ಡಾಕ್ಟರ್ ಮೀನಾಕ್ಷಿ ವಿವೇಕಿ ಅನಂತ್ ಶರಣಾರ್ಥಿಗಳು. ತಾಂತ್ರಿಕ ಸಹಾಯ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಸಹೋದರಿಯಾದ ಡಾಕ್ಟರ್ ಜಯಶ್ರೀ ಪಟ್ಟಣ್ ಪುಣೆ ಅವರಿಗೂ ಅನಂತ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣ ಅಶೋಕ್ ದೊಡ್ಡಮನಿ, ಶರಣ ಕೆ.ಎಸ್. ಮಲ್ಲೇಶಿ, ಶರಣ ಅನಂತಕುಮಾರ್ ಪಾಟೀಲ್, ಶರಣ ಪ್ರೊಫೆಸರ್ ಅಂಜಲಿ ದೇವಿ, ಶರಣೆ ಬಿ.ಟಿ. ಲಾವಣಿ, ಶರಣೆ ಗೀತಾ ಬಣಕಾರ್ ಅವರಿಗೂ ಅನಂತ ಶರಣಾರ್ಥಿಗಳು. ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮ್ಮ ನಾಸಿ, ಶರಣೆ ಸುಧಾ ಪಾಟೀಲ ಇವರಿಗೂ ಅನಂತ ಶರಣಾರ್ಥಿಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನಮ್ಮ ಶರಣಿಯರಿಗೆ ಅನಂತ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಗಳು. ಈಗ ವಚನ ಮಂಗಳವನ್ನ ನಡೆಸ್ಕೊಡ್ಬೇಕು ಅಂತ ಶರಣೆ ಕಸ್ತೂರಿ ದಳವಾಯಿ ಅವ್ರಿಗೆ ಕೇಳ್ಕೊಳ್ತೀನಿ. ಕಸ್ತೂರಿ ದಳವಾಯಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡ. ಎಲ್ಲರಿಗೂ ಶರಣಾರ್ಥಿ. ನಾನು ಬಸವಣ್ಣವರು ಒಂದು ವಚನವನ್ನು ಹೇಳ್ತಾ ಇದ್ದೀನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಎನಗಿಲ್ಲದೆ ಮತ್ತಾರು ಇಲ್ಲವಯ್ಯ, ಎನಗಿನಿಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ ದೇವ. ಹಾಲಲದು ನೀರಲದು. ಶರಣಾರ್ಥಿ. ನಾನು ಒಂದು ವಚನ ಹೇಳ್ಬೋದ್ರಿ? ಹೇಳ್ರಿ ಅಕ್ಕ, ಹೇಳ್ರಿ. ಓಂ ಶ್ರೀ ಗುರುಬಸವಲಿಂಗಾಯ. ನಾ ವಿಜಯಲಕ್ಷ್ಮಿ ಪಾಟೀಲ್. ನಾವು ಬಸವಣ್ಣ 25 ವರ್ಷದಿಂದ ಅನಾಗಿದ್ದೇವೆ. ನಾವು ನಾವು ಒಂದು ರಾಷ್ಟ್ರೀಯ ಬಸವದಳವನ್ನು ಮಾಡ್ಕೊಂಡು ನಮ್ಮಲ್ಲಿ ಒಂದು ಸಂಘಟನೆಕರ ಇಲ್ಲಿ ತನಕ ಇಂತು. ಈಗ ಕೊರೋನಾ ಬಂದ ಕೂಡ ನಮ್ಮಲ್ಲಿ ಎಲ್ಲವನ್ನು ಸಂಘಟನೆಗಳು ಒಡೆದು ಹೋಯ್ತು. ಆದ್ರೂ ಕೂಡ ನಾವು ಬಿಟ್ಟಿಲ್ಲ. ನಾವು ಹಂಗೆ ಬಸವ ತತ್ವವನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ. ನಮ್ಮ ಮಕ್ಕಳು ಕೂಡ ನಾವು ಅಷ್ಟೇ. ನಾವು ಏಕದೇವ ಉಪಾಸಕರಾಗಿ ಏಕಲಿಂಗ ನಿಷ್ಠಾ ತತ್ವ ಅನುಯಾಯಿಗಳು, ಅಷ್ಟಾವರಣಗಳು ಎಲ್ಲವನ್ನು ಎಲ್ಲ ಶರಣರನ್ನು ನೆನೆದು ನಿತ್ಯ ನಮ್ಮ ದಿನಚರಿಯನ್ನು ನಡೆಸ್ತಾ ಇದ್ದೆವು. ಅದರಂತೆ ನಮಗೆ ಅಪ್ಪ ಗುರು ಬಸವಣ್ಣನವರು ತುಂಬಾ ಅಂದ್ರೆ ನಮ್ಗೆ ಎಷ್ಟೊಂದು ಒಳ್ಳೇದು ಆಗೈತಿ ಅಂದ್ರ ಅದು ನಮಗೆ ಹೇಳಲಿಕ್ಕೆ ನಮ್ಗೆ ವರ್ಣಿಸಲಿಕ್ಕೆ ಶಬ್ದಗಳೇ ಸಾಲಕ್ಕಿಲ್ಲ. ಯಾಕಂದ್ರೆ ಅಷ್ಟೊಂದು ನಾವು ಮೈಗೂಡಿಸಿಕೊಂಡಿವು, ನಾವು ಅಳವಡಿಸಿಕೊಂಡಿವು. ನಾವು ಪರಿಪೂರ್ಣವಾಗಿ ಅಪ್ಪ ಬಸವಣ್ಣವ್ರು ಹಚ್ಚಿಕೊಂಡು ಎಲ್ಲ ಶರಣರು ನೆನೆದು ನಿತ್ಯ ಜೀವನವನ್ನು ಸಾಕ್ತಾ ಇದ್ದೀವಿ. ಅದರಿಂದ ನಮಗೆ ತುಂಬಾ ಒಳ್ಳೇದಾಗೈತಿ ಅಂತ. ಮತ್ತೆ ನಾವು ಸುಪ್ರಭಾತ ಸಮಯದಲ್ಲಿ ಪೂಜೆ ಮಾಡ್ತಾ ಇದ್ದೀವು. ನಮ್ಗ ಅಷ್ಟೊಂದು ನಾವು ಹೇಳ್ಬೇಕಂದ್ರ ರೀ, ನಮ್ಗೆ ಎಲ್ಲೇ ಶರಣರು ಸಿಕ್ಕರು 12ನೇ ಶತಮಾನದ ಶರಣರು ನೀವೆಲ್ಲ ಸಿಕ್ಕಿದ್ದು ನಮಗೆ ಒಂದು ದೊಡ್ಡ ಅದೃಷ್ಟ. ಯಾಕಂದ್ರೆ ಒಂದು ರತ್ನಗಳು ನೀವು ಎಲ್ಲ
ಅತ್ ಅನಸ್ತೈತಿ ನಮಗ. ಯಾಕಂದ್ರ ನಮ್ಗೊಂದ್ ಭಾಗ್ಯ ಇತ್ತು, ನೀವು ಸಿಕ್ಕಿರಿ. ನಾವು ಇದ್ರೊಳಗ ಕಾರ್ಯಕ್ರಮದಾಗ ದಿನ ಇರ್ತಿರ್ತೀವಿ, ವಾರನೂ ಇರ್ತೀವಿ. ನಿಮ್ದೆಲ್ಲಾ ನುಡಿ ಕೇಳಿ ಆನಂದ ಆಯ್ತು, ಸಂತೋಷವಾಯ್ತು. ಒಂದ್ ವಚನ ಹೇಳ್ತೀನ್ರಿ ಬಸವಣ್ಣವ್ರದು. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನಿದಡೆ, ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ, ಶಂಭೋ ನಿಮ್ಮಯ ನೋಟ ಲಿಂಗದೇವ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನಾಳೆ 11:25 ಟೈಮ್ ಹೇಳ್ಬಿಡ್ರಿ ವಿವೇಕ್ ಮೇಡಮ್. ನಾಳೆ 11:25 ಲಿಂಗಾಯತ ಧರ್ಮ ಮಾನ್ಯತೆಗೆ ಇದೊಂದು ಪರ್ವಕಾಲ ಅಂತಕ್ಕಂಥದ್ದು ಲಿಂಕ್ ಇದೆ. ಇದೇ ಲಿಂಕು 11:25 ಎಲ್ಲರೂ ದಯವಿಟ್ಟು ಜಾಯ್ನ್ ಆಗ್ರಿ. ವಿಜಯಲಕ್ಷ್ಮಿ ಅಕ್ಕ ಅವ್ರೆ, ನೀವೆಲ್ಲರೂ ಜಾಯ್ನ್ ಆಗ್ರಿ. ನಿಮ್ಮೆಲ್ಲರಿಗೆ ಕಳಿಸ್ಕೊಡ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಪಟ್ಟಣ್ ಸರ್, ಶರಣಾರ್ಥಿ ಬರ್ತೇನೆ. ಶರಣಾರ್ಥಿ ಸರ್, ಹೇಳಿ ಸರ್. ಪಟ್ಟಣ್ ಸರ್, ಶರಣಾರ್ಥಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿ.